ನಿನ್ನೆ ದಿವಸ ಜೀವದ ಬಗ್ಗೆ ನೋಡ್ತಾ ಇದ್ವಿ. ಜೀವದ ಪಥಸಂಚಲನ ಹೇಗಾಗ್ತದೆ, ಹುಟ್ಟಿನಿಂದ ಮೃತ್ಯುವಿನವರೆಗೂ ಆ ಜೀವ ಸಂಚಾರ ಹೇಗಾಗ್ತದೆ ಜೀವನದಲ್ಲಿ ಅಂತ ನೋಡ್ತಾ ಇದ್ವಿ. ಜೀವ ಸಂಸಾರದಲ್ಲಿರುವಾಗ ಅನೇಕ ಪೆಟ್ಟುಗಳು ಬೀಳ್ತವೆ ಅನ್ನೋ ಮಾತನ್ನು ನೀನು ನೋಡ್ತಾ, ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು ಅನ್ನುವಂಥ ಪದ್ಯವನ್ನು ನೋಡಿದ್ವಿ. ಆ ಪೆಟ್ಟು ಬೀಳೋದು ಒಳ್ಳೆಯದು ಅಂತ, ಆ ಕಿಟ್ಟುಗಳನ್ನು ತೆಗೆದು ಹಾಕ್ತದೆ. ಮನಸ್ಸಿನಲ್ಲಿ ಕಸ ಇದ್ದದನ್ನು ತೆಗೆದು ಹಾಕೋದ್ರಿಂದ ಅದು ಚಿತ್ತ ಸಂಸ್ಕಾರ ಮಾಡೋದಕ್ಕೆ ಒಂದು ಸಾಧನ ಆಗ್ತದೆ. ಅದು ಯಾರಿಗೆ ಅಂದರೆ ತತ್ವ ಪ್ರವರ್ತನಾದವನಿಗೆ ಮಾತ್ರ. ತತ್ವದ ಕಡೆ ಮುಖ ಮಾಡಿ ನಿಂತವನಿಗೆ ಅದರ ಪ್ರಯೋಜನ ಆಗ್ತದೆ. ತತ್ವದ ಕಡೆ ಮುಖ ಮಾಡಿ ನಿಲ್ಲದೆ ಹೋದರೆ ಪೆಟ್ಟುಗಳು ಮಾತ್ರ ಬೀಳ್ತಾ ಇರ್ತದೆ, ಅದು ಸಂಸ್ಕಾರ ಆಗೋದಿಲ್ಲ ಅಂತ. ಈ ಪೆಟ್ಟುಗಳು ತೊಂದರೆಗಳು ಬಂದು ಹೋದ ಮೇಲೆ ಏನಾಗ್ತದೆ ಅಂತ DVG ಚೆನ್ನಾಗಿ ಹೇಳ್ತಾರೆ. ಪೆಟ್ಟು ಬಂದು ಹೋದ ಮೇಲೆ ಭಾಳ ಒಳ್ಳೆಯದಾಗ್ತದೆ ಅಂತ. ಹಾವು ಪೊರೆ ಕಳಚಿದ ಮೇಲೆ ಹೇಗೆ ಚುರುಕಾಗ್ತದೋ ಹಾಗೆ ಪೆಟ್ಟು ಬಿದ್ದ ಮೇಲೆ ಮನುಷ್ಯ ತುಂಬ ಚೆನ್ನಾಗಿ ಆಗ್ತಾನೆ ಅಂತ ಅವ್ರು ಹೇಳ್ತಾರೆ. ಒಂದು ಪದ್ಯ ಭಾಳ ಚೆನ್ನಾಗಿದೆ ಅದು. ಈ ಪದ್ಯ 422. ಅನುರಾಗ ದುಃಖಗಳು ಒಮ್ಮೊಮ್ಮೆ ಬಿರುಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಘನವರ್ಷ ಬಿರುಗಾಳಿ ಬಡಿಯಲು ಇರುಳೋಳ್ ನೆಲನ ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ ಅಂತ ಈ ಒಂದು ಒಳ್ಳೆ ಪ್ರತಿಮೆ ಕೊಟ್ಟಿದ್ದಾರೆ ಕಣ್ಣು ಮುಂದೆ. ಅದು ನೆನೆಸ್ಕೊಂಡ್ರೆ ಅರ್ಥ ಆಗುತ್ತೆ. ಒಂದು ಸಲ ಬರಬೇಕಂತೆ ಅಂತ ಬಿರುಗಾಳಿ ಬಂದು ನಮ್ಮನ್ನು ಚೆನ್ನಾಗಿ ಹೊಡಿಬೇಕಂತೆ. ಏನಾಗ್ತದೆ ಅಂತ ಹೇಳ್ತಾರೆ. ಅನುರಾಗ ದುಃಖಗಳು ಒಮ್ಮೊಮ್ಮೆ ಬಿರುಬೀಸಿ ಜೋರಾಗಿ ಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಮನಸ್ಸನ್ನು ಚೆನ್ನಾಗಿ ಕಡಿಬೇಕಂತೆ ಅದನ್ನು. ಅದು ಯಾಕೆ ಒಳ್ಳೆಯದಾಗ್ತದೆ ಅಂತಂದರೆ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ ಮುಂದಿನ 2 ಸಾಲಿನಲ್ಲಿ. ಘನವರ್ಷ ಬಿರುಗಾಳಿ ಬಡಿಯೋಳು ಇರುಳೋಳು. ಹಿಂದಿನ ದಿನ ರಾತ್ರಿ ನಾವು ಬೆಂಗಳೂರಲ್ಲಿ ನೋಡಿದ್ದೇವೆ. ಈ ಬೇಸಿಗೆ ಕಾಲದಲ್ಲಿ ನೆನಪು ಮಾಡ್ಕೊಳ್ಳಿ, ರಾತ್ರಿ ಜೋರಾಗಿ ಬರುತ್ತೆ ಮಳೆ ಜೋರಾಗಿ ಬಂದು ಗುಡುಗು ಮಿಂಚು, ಧಗೆ ಆಗಿತ್ತು, ಸೆಕೆ ಆಗಿತ್ತು, ತುಂಬ ತಂಪಾದರೆ ಸಾಕು ಅಂತ. ತಮಗೆಲ್ಲ ಗೊತ್ತಿದೆ, ಮಳೆ ಪೂರ್ತಿ ಚೆನ್ನಾಗಾದರೆ ಮರುದಿನ ಚೆನ್ನಾಗಿರುತ್ತೆ. ಅರ್ಧ ಆಗಿಬಿಟ್ರೆ ಹಬೆ ಜಾಸ್ತಿ ಆಗಿ ಇನ್ನೂ ಕಷ್ಟ. ಚೆನ್ನಾಗಿ ಮಳೆ ಬಂದು ಜೋರಾಗಿ ರಾತ್ರಿಯೆಲ್ಲ ಮಳೆ ಹೊಡೆದು ನಾವು ನೋಡಿದ್ದೀವಿ ಬೆಳಗ್ಗೆ ಆಗೋ ಹೊತ್ತಿಗೆ ಹೂ ಬೆಳಕು ಬರ್ತದೆ. ಎಷ್ಟು ಚೆನ್ನಾಗಿರುತ್ತೆ ಅದು ಮರುದಿನ ಬೆಳಗ್ಗೆ. ಅಂತೀವಿ ಏನು ನೋಡಿ ಪ್ರಪಂಚ ತೊಳೆದಿಟ್ಟಂಗೆ ಆಗಿದೆ ಚೆನ್ನಾಗಿ ಅಂತೀವಿ. ಮರುದಿನದ ದಿವಸ ಇದೆಯಲ್ಲ ಹಗಲು ಚೆನ್ನಾಗಿ ಆಗಬೇಕಾದ್ರೆ ಹಿಂದಿನ ಮನೆ ರಾತ್ರಿ ಕಾರಣ ಮಳೆ ಕಾರಣ ಅದು. ಹಿಂದಿನ ದಿನ ಜೋರಾಗಿ ಮಳೆ ಆದ್ದರಿಂದ ಇವತ್ತು ಪ್ರಪಂಚ ತೊಳೆದಿಟ್ಟಂಗೆ ಕಾಣಿಸ್ತದೆ. ಧೂಳು ಎಲ್ಲ ಸೆಟ್ಲ್ ಆಗಿದೆ, ಧೂಳೆಲ್ಲ ಕೆಳಗೆ ಕೂತ್ಕೊಂಡಿದೆ, ತೊಂದರೆ ಇಲ್ಲ. ಆಮೇಲೆಲ್ಲ ರಸ್ತೆ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆ, ಮರ ಗಿಡ ಎಲ್ಲ ಸ್ವಚ್ಛ ಆಗಿದೆ, ಎಲ್ಲ ಚೆನ್ನಾಗಿ ಹೊಳಿತಾ ಇದೆ. ಆಗ ಸೂರ್ಯನ ಬೆಳಕಿದೆಯಲ್ಲ ಚುಚ್ಚಲ್ಲ ಮೈಗೆ, ಅದು ಅದಕ್ಕೆ ಹೂ ಬಿಸಿಲು ಅಂತೇವೆ. ಹೂ ಬಿಸಿಲು ಬಂದ ಹಾಗಾಗ್ತದೆ ಅಂತ ಅದಕ್ಕೆ ಹೇಳ್ತಾರೆ. ಘನವರ್ಷ ಬಿರುಗಾಳಿ ಬಡಿಯಲು ಇರುಳೋಳ್ ನೆಲವನ್ನು ಜೋರಾಗಿ ಮಳೆ ಹೊಡೆದ್ರೆ ಹಿಂದಿನ ದಿವಸ ರಾತ್ರಿ, ಮರುದಿನ ಏನಾಗ್ತದೆ ಅಂದರೆ ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ. ಆ ದಿನದ ಸೊಗಸು ಇಮ್ಮಡಿ ಆಗಬೇಕಾದ್ರೆ ಹಿಂದಿನ ಮಳೆ ಕಾರಣ. ಹಾಗೆ ನಮ್ಮ ಜೀವನದಲ್ಲಿ ಒಂದು ವರ್ಷಾಕಾಲ ದುಃಖದ್ದೋ ತೊಂದರೆಯದೋ ಪೆಟ್ಟಿಂದೋ ವರ್ಷಾಕಾಲ ಬಂದರೆ ಮರುದಿನ ಚೆನ್ನಾಗಿ ಆಗ್ತದೆ ಅನ್ನುವಂಥ ನಂಬಿಕೆ. ಒಂದು ಮಾತನ್ನು ತಾವು ಗಮನಿಸಬೇಕಾದದ್ದು DVG ಅವರ ಕೃತಿಗಳಲ್ಲಿ ಅಂತಂದರೆ, ನಿರಾಶಾವಾದ ಎಲ್ಲೂ ಇಲ್ಲ. ಒಂದೊಂದು ಪದ್ಯದಲ್ಲಿ ಅನಿಸುತ್ತೆ ಏನಿದು ಹೀಗೆ ನಿರಾಶಾವಾದ ಅನಿಸುತ್ತಲ್ಲ ಅಂತಲ್ಲ, ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಯಾವುದೋ ಪದ್ಯ ತೊಗೊಳ್ಳಿ ನೀವು, ಆ ಕೊನೆ ಸಾಲಲ್ಲಿ ಆಶಾವಾದವನ್ನೇ ಇಡ್ತಾರೆ ಅವರು, ನಿರಾಶೆಯನ್ನು ಇಡೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ. ದಿನದ ಸೊಗಸು ಇಮ್ಮಡಿ ಆಗೋದು ಅದಕ್ಕೆ ನಿನ್ನೆ ಮಳೆ ಬಂದದ್ದಕ್ಕೆ. ಮಳೆ ಬಂದಿದ್ದ ತೊಂದರೆ ಅಂತ ಕೊಣಗಬೇಡ. ಮಳೆ ಆಯಿತು, ರಾತ್ರಿ ಮಿಂಚು ಬಂತು, ಕೆಲವರಿಗೆ ಗುಡುಗು ಮಿಂಚು ಬಂದರೆ ಹೆದರಿಕೆ, ರಾತ್ರಿ ಲೈಟ್ ಬೇರೆ ಹೋಗ್ಬಿಡ್ತವೆ ನಮ್ಮಲ್ಲಿ. ವಯರ್ ಹಸಿ ಆದ ತಕ್ಷಣ ಮಳೆ ಹೋಗ್ತದೆ, ಲೈಟ್ ಹೋಗ್ತದೆ, ಅದಕ್ಕೆಲ್ಲ ಚಿಂತೆ. ಆದರೆ ಮರುದಿನ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದಕ್ಕೆ ಹೇಳ್ತಾರೆ, ಮಳೆ ಆದದ್ದಕ್ಕೆ ದುಃಖ ಪಟ್ಟಿಯಲ್ಲಪ್ಪ, ಮರುದಿನ ಬೆಳಗ್ಗೆ ಸಂತೋಷ ಪಡಲ್ವಾ? ದಿನದ ಸೊಗಸು ಇಮ್ಮಡಿ ಆಗಬೇಕಾದ್ರೆ ಹಿಂದಿನ ದಿವಸ ಮಳೆ ಬರಬೇಕು ಅಂತ. ಜೀವಕ್ಕೆ ಬಹುಪಾಲು ಕಷ್ಟಕ್ಕೆ ಕಾರಣವಾದದ್ದು ಅದರ ಮನಸ್ಸು ಅಂತ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಎರಡಕ್ಕೂ ಒಂದೇ, ಬಂಧನಕ್ಕೂ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ. ಆ ಮನಸ್ಸಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಜೀವಿ ಬಂದುಬಿಟ್ಟಿದ್ದಾನೆ ಜೀವನಕ್ಕೆ, ಪೆಟ್ಟು ಬಿದ್ದಿದೆ ನಿಜ. ಇದಕ್ಕೆ ಮುಖ್ಯ ಕಾರಣ ಯಾವುದು? ಮನಸ್ಸು. ಈ ಮನಸ್ಸು ಹದ ಇಲ್ಲದೆ ಹೋದರೆ ತುಂಬ ಕಷ್ಟ ಆಗ್ತದೆ. ಆ ಮನಸ್ಸನ್ನು ಹದ ಮಾಡ್ಕೊಳ್ಬೇಕು. ಎಷ್ಟು ಅದ್ಭುತವಾದ ಉಪಮೆಯನ್ನು ಕೊಡ್ತಾರೆ ಅಲ್ಲಿ ಅಂದರೆ, ಮನಸ್ಸಿಗೆ ಸರಿಯಾಗಿರುವಂಥ ಒಂದು ಉಪಮೆ ಅಂದರೆ ಅದು ಪದ್ಯ 378 378.
ಕುದಿ ಹೆಚ್ಚೆ ವೆಗಟಹುದು ಕಡಿಮೆಯಿರೆ ಹಸಿನಾತ. ಕದಡಲೊಡೆವುದು ಹಾಲು ಸೂಕ್ಷ್ಮ ಅದರ ಹದ. ಅದರ ಒಲೆ ಮನದ ಹದ. ಅದನ್ನೆಚ್ಚರದಿ ನೋಡು ಬದುಕು ಸೊಗಹದದಿಂದ ಮಂಕುತಿಮ್ಮ. ಮನಸ್ಸನ್ನು ಹಾಲಿಗೆ ಹೋಲಿಸ್ತಾರೆ. ಕುದಿ ಹೆಚ್ಚೆ ಒಗೆಟಹುದು. ಒಲೆ ಮೇಲೆ ಹಾಗೆ ಇಟ್ಟು ಮರೆತು ಬಂದುಬಿಟ್ರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಹೊತ್ತಿದ ವಾಸನೆ ಅಂದರೆ ಒಳ್ಳೆ ಹಾಲು ಅಂತ ಕಲ್ಪನೆ. ನೀರು ಹಾಲಿದ್ದರೆ ಏನು ಹೊತ್ತೋದಿಲ್ಲ. ಗಟ್ಟಿ ಹಾಲಿಟ್ಟು ಬಂದಿದ್ದರೆ ಹೊತ್ತಿ ವಾಸನೆ ಬರ್ತದೆ. ಕುದಿ ಹೆಚ್ಚೆ ವೆಗಟಹುದು, ಘಾಟು ವಾಸನೆ ಬರ್ತದೆ. ಕಡಿಮೆ ಇರೆ ಹಸಿನಾತ, ಸರಿಯಾಗಿ ಕಾಯಿಸದೆ ಹೋದರೆ ಒಂದು ಹಸಿ ವಾಸನೆ ಬರ್ತದೆ. ಕದಡಲೊಡೆಯುವುದು ಹಾಲು, ಯಾವುದೋ ಒಂದು ಸೌಂಟ್ ಹಾಕಿ ಯಾವುದೋ ಒಂದು ಚಮಚ ಹಾಕಿ ತಿರುಗಿಸ್ಬಿಟ್ರೆ ಹಾಲು ಒಡೆದು ಹೋಗ್ತದೆ. ಸೂಕ್ಷ್ಮ ಅದರ ಹದ, ಅದರ ಹದ ಎಷ್ಟು ಸೂಕ್ಷ್ಮವಾಗಿದೆಯಲ್ಲ ಹಾಗೆ ಮನದ ಹದವೂ ಹಾಗೇನೆ. ದಯವಿಟ್ಟು ಗಮನಿಸಿ, ಈ ಮನಸ್ಸು ಕುದಿ ಹೆಚ್ಚೆ ವೆಗಟಹುದು. ಅದಕ್ಕೆ ನಾವು ಕನ್ನಡದಲ್ಲಿ ಮಾತೇ ಇದೆ, ಮನಸ್ಸು ಕುದ್ದು ಹೋಯ್ತ ಒಂದು ಅಂತ ಹೇಳ್ತೇವೆ. ಮನಸ್ಸು ಕುದಿದು ಹೋಯ್ತು ಅಂತ. ಆ ಮನಸ್ಸು ಖುದ್ದಾಗಿ ಏನಾಗ್ತದೆ ಸ್ವಲ್ಪ ಗಮನ ಇಟ್ಟು ನೋಡೋಣ. ಮನುಷ್ಯ ನೋಡ್ತಿರ್ಬೇಕಾದ್ರೆ ಅವನ ಮನಸ್ಸು ಕುದಿಬೇಕಾದ್ರೆ ಮುಖದಲ್ಲಿ ಕಾಣಿಸ್ತಾ ಇರ್ತದೆ. ಯಾಕ್ರಿ ಹುಷಾರಿಲ್ವಾ, ಒಂಥರ ಆಗಿದ್ದೀರಿ ಅಂತ ಕೇಳ್ತೇವೆ. ಮುಖ ನೋಡಿದರೆ ಗೊತ್ತಾಗುತ್ತೆ ಏನೋ ತೊಂದರೆ ಇದೆ ಅಂಥೇಳಿ. ಆ ಮುಖದಲ್ಲಿ ಆಗುವಂಥ ಬದಲಾವಣೆ ಒಳಗೆ ಮನಸ್ಸು ಕುದ್ದಕ್ಕೆ ಆಗುವಂಥದ್ದು. ಅವನ ಚರ್ಯೆ ಮಾತ್ರ ಅಲ್ಲ, ಮುಖಚರ್ಯೆ ಮಾತ್ರ ಅಲ್ಲ, ನಡವಳಿಕೆಯಲ್ಲಿ ಕೂಡ ವ್ಯತ್ಯಾಸ ಕಾಣಿಸುತ್ತೆ. ನೋಡಿ, ಮನಸ್ಸಲ್ಲಿ ತೊಂದರೆ ಇದ್ದಂಥವ್ರು ತಾವು ನೋಡಿರ್ಬೇಕು, ಕೆಲಸ ಮಾಡುವಾಗ ತುಂಬ ತಪ್ಪಾಗ್ತದೆ ಅಥವಾ ಮನಸ್ಸು ಏಕಾಗ್ರದಲ್ಲಿ ಕೂಡೋದಿಲ್ಲ. ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾತ. ಯಾವುದರಲ್ಲೂ ಆಸಕ್ತಿ ಇಲ್ಲ ಮನಸ್ಸಿಗೆ. ತಾವು ನೋಡಿದ್ದಾರೆ ಕೆಲವ್ರನ್ನ, ಏನು ಬುದ್ಧ ಅವ್ರನ್ನೇ ಬಿಟ್ಟು ಹೋದ ಅನ್ನೋಂಗಿರುತ್ತೆ. ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲದೆ ಇರುವಂಥ ಚೈತನ್ಯ ಇದೆಯಲ್ಲ, ಅದು ಬೆಳೆಯೋದಿಲ್ಲ. ಮನಸ್ಸು ಯಾವತ್ತೂ ಬೆಳೆಯೋದಿಲ್ಲ. ಮನಸ್ಸು ಬೆಳಿಬೇಕಾದ್ರೆ ಅದಕ್ಕೊಂದು ಚೈತನ್ಯ ಇರಬೇಕು, ಉತ್ಸಾಹ ಇರಬೇಕು. ಕಡಿಮೆ ಇರೆ ಹಸಿನಾತ, ಅದು ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುವಂಥ ಮನಸ್ಸು. ಕದಡಲು ಒಡೆಯುವುದು ಹಾಲು ಸೂಕ್ಷ್ಮವದರ ಹದ. ಇದು ನಾವು ಜೀವನದಲ್ಲಿ ದಿನಕ್ಕೂ ನೋಡ್ತೇವೆ. ಆ ಮನಸ್ಸನ್ನು ಕದಡುವಂಥ ಘಟನೆಗಳಾಗ್ತವೆ, ಕದಡುವಂಥ ವಿಷಯಗಳು ಬರ್ತವೆ, ಕದಡುವಂಥ ಪ್ರಮೇಯಗಳು ಬರ್ತವೆ. ಬಂದಾಗ ಮನಸ್ಸು ಕದಡದಾಗ ಏನಾಗಿ ಹೋಗ್ತದೆ ಅಂತ. ಅದಕ್ಕೆ ಮನಸ್ಸು ಕೂಡ ಹಾಲಿನಷ್ಟೇ ಹದವಾದಂಥದ್ದು, ಸೂಕ್ಷ್ಮ ಅದರ ಹದ. ಅದನ್ನು ಎಚ್ಚರದಿ ನೋಡು, ಮನಸ್ಸನ್ನು ಬಹಳ ಎಚ್ಚರದಿಂದ ನೋಡು. ಬದುಕು ಸೊಗಹದದಿಂದ ಮಂಕುತಿಮ್ಮ. ಒಂದು ಒಳ್ಳೆಯ ಹದದಿಂದ ಮನಸ್ಸನ್ನು ಕಾಪಾಡಿಕೊಂಡ್ರೆ ಮಾತ್ರ ನಮ್ಮ ಸಂಸ್ಕಾರ ಸಾಧ್ಯ ಇದೆ ಅಂತ. ಈ ಮನಸ್ಸು ಏನು ಅಪೇಕ್ಷೆ ಮಾಡುತ್ತೆ ಜೀವಿಗೆ ಅಂತ. ಈ ಮನಸ್ಸು ಅಪೇಕ್ಷೆ ಮಾಡೋದು ಸುಖ. ಸುಖ ಬೇಕು ಅನ್ನತ್ತೆ ಮನಸ್ಸು, ದುಃಖ ಬೇಡ ಅನ್ನತ್ತೆ. ಅದಕ್ಕೆ ಒದ್ದಾಟ. ಭಾಳ ತಮಾಷೆ ಆಗಿರುವಂಥ ಪ್ರಸಂಗ ಇದು. ಸುಖ ಬೇಕು ಅಂತ ಒದ್ದಾಟ. ನೋಡಿ, ಸುಖ ಬೇಕು, ಸುಖ ಬೇಕಾದರೆ ಒದ್ದಾಡಬೇಕು. ಒದ್ದಾಟ ಬೇಡ, ಚೆನ್ನಾಗಿರಬೇಕು ಅಂತ ವಿಚಾರ ಮನಸ್ಸಲ್ಲಿ ಇರೋದು. ಆ ಸುಖಕ್ಕೋಸ್ಕರ ಒದ್ದಾಟ, ಉಬ್ಬಸ. ಅದಕ್ಕೆ ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ, ಉಬ್ಬಸ ಕಮ್ಮಿ ಮಾಡ್ಕೊಳ್ರಪ್ಪ ಸ್ವಲ್ಪ. ಉಬ್ಬಸ ಜಾಸ್ತಿ ಆದಷ್ಟು ನಿಮ್ಗೆ ಸುಖ ಸಿಗೋಲ್ಲ. ಸುಖ ಸಿಕ್ಕಿದೆ ಅಂತ ಭ್ರಾಂತಿಯಲ್ಲಿದೆ. ಯಾರು ಹೇಳ್ತಿದ್ರಂತೆ, ನಾವು ತುಂಬ ಓವರ್ ಟೈಮ್ ಕೆಲಸ ಮಾಡಬೇಕು ಅಂತ. ನನ್ನ ಸ್ನೇಹಿತರೊಬ್ಬರು ಇಂಗ್ಲೆಂಡಲ್ಲಿ ಮಾತು ಹೇಳ್ತಾಯಿದ್ರು. ಮಾರ್ಗರೆಟ್ ಥ್ಯಾಚರ್ ಪ್ರಧಾನಮಂತ್ರಿ ಆದಾಗ ಆಗೋದಕ್ಕಿಂತ ಮೊದಲು ಸ್ವಲ್ಪ ತೊಂದರೆ ಇತ್ತು. ಇಂಗ್ಲೆಂಡಿನ ಹುಡುಗರೆಲ್ಲ ತುಂಬ ಸೋಮಾರಿಗಳಾಗಿಬಿಟ್ಟಿದ್ರು, ಕೆಲಸ ಮಾಡ್ತಿರಲಿಲ್ಲ. ಅಲ್ಲಿ ಒಂದು ಸ್ಕೀಮ್ ಇದೆ ಇಂಗ್ಲೆಂಡಲ್ಲಿ, ಓಮ್ ಟು ಟೋಂಬ್ ಅಂತ. ಮಗು ತಾಯಿ ಗರ್ಭದಲ್ಲಿರುವಾಗಿನಿಂದ ಹಿಡಿದು ಅವನು ಸಾಯೋವರೆಗೂ ಅವನು ಇನ್ಶೂರೆನ್ಸ್ ಸ್ಕೀಮ್ ಅಂತ ಇರುತ್ತೆ ಅವನಿಗೆ. ಅವನು ಕೆಲಸ ಮಾಡದೆ ಹೋದರೂ ಕೂಡ ಅವ್ನಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಅಂತ ಕೊಡ್ತಾರೆ, ಡೋಲ್ ಅಂತ ಕೊಡ್ತಾರೆ ಅವನಿಗೆ. ಅವನು ಕೆಲಸ ಕೊಡೋದು ಸರ್ಕಾರದ ಜವಾಬ್ದಾರಿ. ಕೆಲಸ ಅವನು ಸಿಗದೆ ಹೋದರೆ ಅವನ ಕೆಲಸ ಸಿಕ್ಕುವರೆಗೂ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸ್ ಅಂತ ಕೊಡ್ತಾರೆ. ಈಗ ಹುಡುಗರು ಆರಾಮಾಗೇ ಇದ್ದರು, ತೋಟದಲ್ಲಿ ಅಡ್ಡಾಡಿಕೊಂಡು ಗಾರ್ಡನಲ್ಲಿ ಇಟ್ಕೊಂಡು ಅಲೌನ್ಸ್ ಅಂತೂ ಬರುತ್ತಲ್ಲ ಹೇಗಿದ್ದರು. ಕೆಲಸ ಕಮ್ಮಿ ಆಯಿತು, ರಿಸೆಷನ್ ಶುರು ಆಯಿತು. ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಇಲ್ಲ, ತಯಾರಿ ಆಗ್ತಾಯಿಲ್ಲ ವಸ್ತುಗಳು, ಏನು ಮಾಡಬೇಕು ಅಂತ. ಅದಕ್ಕೆ ಅವ್ರು ಭಾಳ ಚೆನ್ನಾಗಿ ಹೇಳೋರು, ಮ್ಯಾಗಿ ಪ್ಲೇಡ್ ಹರ್ ಟ್ರಿಕ್ ಅಂತ ಹೇಳೋರು. ಇಟ್ಸ್ ಕಾಲ್ಡ್ ಮ್ಯಾಗೀಸ್ ಟ್ರಿಕ್ ಅಂತ ಕರೀತಾರೆ. ಮಾರ್ಗರೆಟ್ ಥ್ಯಾಚರ್ ಅಲ್ವಾ, ಮಾರ್ಗರೆಟನ್ನೇ ಮ್ಯಾಗಿ ಅಂತ, ಮ್ಯಾಗೀಸ್ ಟ್ರಿಕ್ ಅಂತ ಕರೆದಿರುತ್ತೆ. ಆಕೆ ಏನು ಮಾಡಿದರು ಅಂತ ಭಾಳ ಚೆನ್ನಾಗಿ ಹೇಳೋರು. ಇದಕ್ಕೆ ಪೂರಕವಾಗಿರುವಂಥದ್ದು ಏನು ಮಾಡಿದರು ಅಂದರೆ, ಅಲ್ಲಿ ಯಾವ ಕಾಯ್ದೆ ಗಟ್ಟಿಯಾಗಿದೆ ಅಂತ ನೋಡಿಕೊಂಡ್ರು. ಕಾಯ್ದೆ ಯಾವುದು ಗಟ್ಟಿಯಾಗಿದೆ ಅಂತ. ಇನ್ಶೂರೆನ್ಸ್, ರಿಕವರಿ, ಬ್ಯಾಂಕ್ ಲೋನ್ ಭಾಳ ಗಟ್ಟಿಯಾಗಿದ್ದಾರೆ ಅವರು. ಬ್ಯಾಂಕ್ ಸಾಲ ತೊಗೊಂಡ್ರೆ ನೀವು ಕಟ್ಟದೆ ಹೋದರೆ ನಿಮ್ಮನ್ನು ರೋಡ್ ಮೇಲೆ ನಿಲ್ಲಿಸ್ಬಿಡ್ತಾರೆ ಅವರು, ಹರಾಜು ಮಾಡಿ. ಅಷ್ಟು ಗಟ್ಟಿಯಾಗಿದ್ದಾರೆ. ಅದಕ್ಕೆ ಆಕೆ ಏನು ಮಾಡಿದರು ಅಂದರೆ, ಜನಕ್ಕೆ ಆಸೆ ಹುಟ್ಟಿಸೋದಕ್ಕೋಸ್ಕರ ನಿಮಗೆ ಏನೇನು ಬೇಕೋ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ, ತೊಗೊಂಬಿಡಿ ಅಂತ ಆಸೆ ಕೊಟ್ಟರು. ಏನೇನು ಬೇಕೋ ತೊಗೊಂಬಿಡಿ, ಫ್ರಿಜ್ ಬೇಕಾ, ಟಿ ವಿ ಬೇಕಾ, ಕಾರ್ ಬೇಕಾ, ಮನೆ ಬೇಕಾ, ಲೋನ್, ಈಸಿ ಇನ್ಸ್ಟಾಲ್ಮೆಂಟ್ ಮೇಲೆ ಲೋನ್ ಕೊಡ್ತೇವೆ. ಏನು ಜನಕ್ಕೆ ಖುಷಿನೇ ಖುಷಿ.
ಆಗತ್ತೆ, ಬ್ಯಾಂಕ್ ಇಷ್ಟು ಬೇಗ ಲೋನ್ ಕೊಟ್ಬಿಡ್ತಾರೆ ಅಂತ. ಲೋನ್ ತೊಗೊಂಡು ಮನೆ ತೊಗೊಂಡ್ರು, ಕಾರ್ ತೊಗೊಂಡ್ರು, ಟಿ ವಿ, ಫ್ರಿಜ್ ಎಲ್ಲ ತೊಗೊಂಡದ್ದಾಯಿತು. ಟಿ ವಿಗೆ, ಕಾರಿಗೆ, ಫ್ರಿಜ್ಗೆ ಡಿಮ್ಯಾಂಡ್ ಶುರು ಆಯ್ತಲ್ಲ, ಜಾಸ್ತಿ ಬೇಕು ಅಂತ. ಕಂಪ್ನಿ ಚೆನ್ನಾಗಿ ನಡೆಯೋಕ್ಕೆ ಶುರು ಆಯಿತು. ಬೇಕಲ್ಲ ಸಪ್ಲೈ ಮಾಡೋದಕ್ಕೆ. ಮೊದಲು ಡಿಮ್ಯಾಂಡೇ ಇರಲಿಲ್ಲ, ಜಾಸ್ತಿ ಡಿಮ್ಯಾಂಡ್ ಬರೋಕ್ಕೆ ಶುರು ಆಯಿತು. ಕಂಪ್ನಿಗಳು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಆಯಿತು. ಕಂಪ್ನಿ ಶುರು ಮಾಡಿದ ತಕ್ಷಣ ಶೇರ್ ವ್ಯಾಲ್ಯೂ ಜಾಸ್ತಿ ಹೋಗೋಕ್ಕೆ ಶುರು ಆಯಿತು. ಆನಂತರ ಈ ಸಾಲ ತೊಗೊಂಡವರು ಸಾಲವನ್ನು ಕೊಂಬಾಗ ಹಾಲೋಗ ರುಂಬಂತೆ, ಸಾಲಿಗನು ಬಂದು ಎಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವ. ಸರಿಯಾಗಿ ಕಿಬ್ಬದಿ ಕೀಲೇ ಮುರಿದಿರ್ಬೇಕು ಅವರು. ಅವ್ರು ಬಂದು ವಸೂಲಿ ಮಾಡೋಕ್ಕೆ ಶುರು ಮಾಡಿದರು, ಕೊಡಿ ಅಂತ. ಕೊಡೋದಕ್ಕೆ ದುಡ್ಡು ಎಲ್ಲಿದೆ, ಗಳಿಸ್ಬೇಕಲ್ಲ. ಆಗ ಅಪ್ಪ ಅಮ್ಮ ಮಕ್ಕಳಿಗೆ ಹೇಳೋಕ್ಕೆ ಶುರು ಮಾಡಿದರು, ಡೋಲಲ್ಲಿ ಆಗಲ್ಲ ಇದು, ನೀನು ತಾನೇ ಟಿ ವಿ ಬೇಕಂದ್ರೆ ಕೆಲಸಕ್ಕೆ ಹೋಗು ಈಗ ಅಂತ. ಮೊದಲು ಕೆಲಸ ಕೊಡೋದು ಸರ್ಕಾರ ಜವಾಬ್ದಾರಿ, ಅದು ಇವರೇ ಹುಡ್ಕೊಳ್ಳೋಕೆ ಶುರು ಮಾಡಿದ್ರು ಕೆಲಸ. ಈಗ ಪಾರ್ಕಲ್ಲಿ ಮಧ್ಯಾಹ್ನ ನಿದ್ದೆ ಮಾಡೋರು ಕಾಣಿಸ್ಲಿಲ್ಲ ಆವಾಗ, ಕೆಲಸಕ್ಕೆ ಹೋಗೋರು. ಈ ಮನೆಯಲ್ಲಿ ಯಜಮಾನಿ ಇದ್ರಲ್ಲ, ಕೆಲಸ ಮಾಡ್ತಿದ್ರಲ್ಲ, ಅವರು ಕೂಡ 5 ಗಂಟೆಗೆ ಮನೆಗೆ ಬಂದು ಒಂಚೂರು ಏನಾದರೂ ತಿಂದು ಮತ್ತು ಸಾಯಂಕಾಲ ಮತ್ತೊಂದು ಡ್ಯೂಟಿಗೆ ಹೋಗೋದು ಕೆಲಸಕ್ಕೆ, ಸಾಲ ತೀರಿಸ್ಬೇಕಲ್ಲ, ಕೆಲಸಕ್ಕೆ ಹೋಗೋದು. ಡಬಲ್ ಶಿಫ್ಟ್ ಡ್ಯೂಟಿ ಶುರು ಆಯಿತು, ಪ್ರೊಡಕ್ಷನ್ ಇಂಪ್ರೂವ್ ಆಯಿತು ಅಂತ. ಅದಕ್ಕೆ ಹೇಳ್ತಿದ್ರು ಅವರು, ಸುಖದ ಆಸೆ ತೋರಿಸಿದಾಗ ಜನರ ಒದ್ದಾಟ ಶುರು ಆಯಿತು ಅಂತ, ಮ್ಯಾಗಿ ಸ್ಟ್ರಿಕ್ ಅಂತ. ಅವರು ಸುಖ ಬೇಕು ಅಂತ ಸಾಲ ತೊಗೊಂಡದ್ದು, ಅದನ್ನು ತೀರ್ಸೋಕ್ಕೋಸ್ಕರ ಒದ್ದಾಟ. ಅದಕ್ಕೆ ಹೇಳ್ತಾರೆ, ಸುಖ ಬೇಕು ಅನ್ನತ್ತೆ ಮನಸ್ಸು, ಅದಕ್ಕೋಸ್ಕರ ದೇಹ ಕಷ್ಟಪಡಬೇಕು ಅಂತ. ಈ ನಮ್ಮಲ್ಲಿ ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇಲ್ವಾ, ಹಾಗೆ ಇದೆಯಲ್ಲ, ಅದು ಮ್ಯಾಗಿ ಸ್ಟ್ರಿಕ್ಕೇ ಅದೂ. ಅದಕ್ಕೆ ಪದ್ಯ 821 821. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ, ತಾನಾಗಿ ಗಾಳಿವೋಲ್ ಬಂದ ಸುಖವೇ ಸುಖ. ನೀ ಕೈ ಬೀಸಿಕೊಳೆ ನೋವು ಬೆಮರುಗಳೇ ಫಲ. ಮಾಡು ಮನದುಬ್ಬಸವ ಮಂಕುತಿಮ್ಮ. ಎಷ್ಟು ಚೆನ್ನಾಗಿರೋ ಮಾತು. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ. ಸುಖ ಬೇಕು ಲೋಕದಲ್ಲಿ ಅಂತ ಏನೇನು ಹಾರಾಟ ಮಾಡ್ತೀವಲ್ಲ, ಎಷ್ಟು ಒದ್ದಾಡ್ತೀವಲ್ಲ, ಅದು ಹೇಗೆ ಬರಬೇಕು ಸುಖ ಅಂತ ಹೇಳ್ತಾರೆ. ತಾನಾಗಿ ಗಾಳಿವೋಲ್ ಬಂದ ಸುಖವೇ ಸುಖ. ತಮಗೆ ಅನುಭವ ಆಗಿರಬೇಕು. ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ, ಅಷ್ಟು ಜಾಸ್ತಿ ಅನುಭವ ಆಗುತ್ತೆ, ಬೇಸಿಗೆಯಲ್ಲಿ ಆಗುತ್ತೆ ಇಲ್ಲೂ. ಬಳ್ಳಾರಿ, ಗುಲ್ಬರ್ಗ, ಕಾನ್ಪುರ್, ನಾಗ್ಪುರ್ ಅಂತಲ್ಲಿ ಏನಾದರೂ ಇದ್ದರೆ 48-49 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ನೀವು ರೂಮಲ್ಲಿದ್ದಾಗ ಏನು ಫ್ಯಾನ್ ಹಾಕಿದರೂ ಕೂಡ ಬರೀ ಬಿಸಿ ಗಾಳಿನೇ ತಿರುಗೋದು. ಅಕಸ್ಮಾತ್ ನಾವು ಕಿಟಕಿ ಹತ್ರ ಕೂತ್ಕೊಂಡಾಗ ಯಾವುದೋ ಒಂದು ತಣ್ಣಗೆ ಗಾಳಿ ತೇಲಿ ಬರ್ತದೆ. ತಮಗೆ ಅನುಭವ ಆಗಿದೆ. ಆ ಕಿಟಕಿಯಿಂದ ಬಂದಂಥ ತಂಪು ಗಾಳಿ ಎಷ್ಟು ಆಪ್ಯಾಯಮಾನವಾಗಿರ್ತದೆ ಅಂತಂದರೆ ಈ ಫ್ಯಾನ್ ಗಾಳಿ ಬೇಡ ಅನಿಸ್ಬಿಡುತ್ತೆ ಅಲ್ವಾ. ಅದು ತಾನಾಗಿ ಬಂದಂಥ ಗಾಳಿ, ಅದು ತುಂಬ ಸುಖವನ್ನು ಕೊಡುವಂಥದ್ದು. ಅದಕ್ಕೆ ಹೇಳ್ತಾರೆ, ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ನಾವೇನು ಮಾಡ್ತೀವಿ, ಫ್ಯಾನ್ ಹಾಕ್ಕೋತೀವಲ್ಲ, ಬೀಸಣಿಗೆ ಇಟ್ಕೊಂಡು ಹಾಕ್ಕೋತೀವಲ್ಲ, ಹಾಕ್ಕೊಂಡು ನೀ ಕೈ ಬೀಸಿಕೊಳೆ, ಕೈ ಬೀಸ್ಕೊಳ್ತಾ ಇದ್ದರೆ ನೋವು ಬೆಮರುಗಳೇ ಫಲ. ನಿನ್ನ ಫಲ ಏನಪ್ಪ ಅಂದರೆ ನೋವು, ಕೈ ನೋಯಿಸುತ್ತೆ, ಎಡಗೈ ನೋಯಿಸುತ್ತೆ, ಬಲಗೈ ಹಾಕ್ಕೊಳ್ಳೋದು ಅಂತ, ಎರಡೂ ಕೈ ಬಿಟ್ಟು ಏನಾದರೂ ಆಗಲಿ ಬೆವರು ಸುರಿದ್ರೆ ಸುರಿಯಲಿ ಅಂತ ಕೂತ್ಕೊಳ್ಳೋದು. ಕೈ ಬೆಮರುಗಳೇ ಫಲ, ಕೈ ನೋವು ಬೆಮರುಗಳೇ ಫಲ. ಅದಕ್ಕೇನು ಮಾಡಬೇಕು, ಕೈ ನೋವು ಬೆವರು ಬರಬಾರ್ದು ಅಂದರೆ ಮಾಡು ಮನದುಬ್ಬಸವ ಮಂಕುತಿಮ್ಮ. ಈ ಮನಸ್ಸಿನ ಉಬ್ಬಸ ಕಮ್ಮಿ ಮಾಡ್ಕೋ, ಪ್ರೆಷರ್ ಕಮ್ಮಿ ಮಾಡ್ಕೋ, ಅದ್ರ ಹಿಂದೆ ಓಡಬೇಡ. ಓಡೋದನ್ನು ಕಮ್ಮಿ ಮಾಡಿಕೊಂಡಷ್ಟು, ಅದಕ್ಕೆ ಬುದ್ಧ ಹೇಳಿದ್ದು, ಆಸೆಗಳಿಗೆ ಮಿತಿ ಇಲ್ಲ. ಆಸೆಗಳ ಹಿಂದೆ ನಾನು ಓಡಿದಷ್ಟು ಶ್ರಮ ಜಾಸ್ತಿ ಹೊರತಾಗಿ ಮತ್ತೇನಾಗೋದಿಲ್ಲ. ಅದಕ್ಕೆ ಆಸೆಗಳನ್ನು ನಿಗ್ರಹಿಸಿಕೊಳ್ಳಿ ಅಂತ ಗಾಂಧಿ ಹೇಳಿದ್ದು ಅದೇ ತಾನೆ. ದೆರ್ ಈಸ್ ಲಿಮಿಟ್ ಫಾರ್ ಎವ್ರಿಬಡೀಸ್ ನೀಡ್ಸ್. ಇಂಡಿಯಾ ಹ್ಯಾಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್ಸ್ ಬಟ್ ನಾಟ್ ಇನಫ್ ಫಾರ್ ಎವ್ರಿಬಡೀಸ್ ಗ್ರೀಡ್ ಅಂತ. ಅದಕ್ಕೆ ಒಂದು ಸಲ ನೀಡು ಗ್ರೀಡ್ ಆದ ತಕ್ಷಣ ಸುಖ ತಪ್ಪು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ. ನನ್ನ ಕರ್ಮ ಮಾಡ್ತಾ ಹೋಗೋಣ, ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರಬೇಕಾದ್ರೆ ಆಗಾಗ ಸುಖ ಬರ್ತದೆ. ನನಗೆ ಯಾವಾಗಲೂ ಸುಖ ಇರಬೇಕು ಅಂದರೆ ಆಗೋದಿಲ್ಲ. ಆಗಾಗ ಬಂದಂಥ ಸುಖ ನಿಜವಾದ ಸುಖ ಆಗಿರ್ತದೆ. ನೀ ಕೈ ಬೀಸಿಕೊಳೆ ನೋವು ಬೆಮರುಗಳೇ ಫಲ. ಕೆಲವೊಂದು ಸಲ ಹೇಳ್ತೀವಿ, ನಾವು ಯಾಕೆ ಒದ್ದಾಡ್ತೀವಿ ಗೊತ್ತಾ ಸ್ವಾಮಿ, ಹೊರಗಿನ ಆಕರ್ಷಣೆ ಅಂಥದ್ದು. ಏನೇನು ವಸ್ತುಗಳು ಬಂದುಬಿಟ್ಟಿದೆ, ಆಕರ್ಷಣೆ ಮಾಡುತ್ತೆ. ಪಕ್ಕದ ಮನೆಯವ್ರು ನೋಡಿದ ತಕ್ಷಣ ನಾನು ತೊಗೋಬೇಕು ಅನಿಸುತ್ತೆ. ಈ ಆಕರ್ಷಣೆ ನನ್ನ ತಪ್ಪದು. ಒಳ್ಳೊಳ್ಳೆ ವಸ್ತು ಕಣ್ಣಿಗೆ ಬೀಳುತ್ತಲ್ಲ ಪ್ರಪಂಚ, ಅದು ಎಳಿತದೆ ನಮ್ಮನ್ನು ಅಂತ. ಮನಸ್ಸನ್ನು ಎಳೆದು ಘಾಸಿ ಮಾಡ್ತವೆ, ನಮ್ಮ ನುಗ್ಗು ಮಾಡ್ತವೆ. ಅದರ ಹಿಂದೆ ಮನಸ್ಸು ಜೀವ ಓಡ್ತದೆ. ಈ ವಾಸನೆಗಳಿದೆಯಲ್ಲ, ಅಪೇಕ್ಷೆಗಳು, ಇವು ನಮ್ಮನ್ನು ಎಳಿತಾವೆ ಅಂತ ಹೇಳ್ತೇವೆ. ತಪ್ಪು ವಾಸನೆಗಳದು ಅನ್ನೋ ಥರ ಮಾತಾಡ್ತೇವೆ ನಾವು. ನೋಡಿ ಅವೆಲ್ಲ ಎಳಿತಾ ಇದೆ ನಮ್ಮನ್ನು ಅಂತ. ಅದು ಹಾಗಲ್ಲ ಅಂತ ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ. ಪದ್ಯ 385 385. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲಿ. ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವೋ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಈ ಮೂರನೇ ಸಾಲು ಬಹಳ ಮುಖ್ಯವಾಗಿದ್ದು ನಮಗೀಗ.
ದಾಸರೋ ನಾವೆಲ್ಲ. ಈ ವಾಸನೆಗಳಿಗೆ ನಾವು ದಾಸರಾಗಿಬಿಟ್ಟಿದ್ದೀವಿ. ಅದಿಲ್ಲದೆ ನಡೆಯೋದಿಲ್ಲ ನಮಗೆ. ನಮ್ಮ ಅಜ್ಜ ಹೇಳೋರು, ಆವಾಗೆಲ್ಲ ಲೈಟ್ ಇರಲಿಲ್ಲ, ನಾವೆಲ್ಲ ಕಂದೀಲು ಹಚ್ಕೊಂಡು ಕೂಡಬೇಕು, ದೀಪ ಹಚ್ಕೊಂಡು. ನಮ್ಮ ಕಡೆ ಧಾರವಾಡ ಕಡೆ ಗುಬ್ಬಿ ಅಂತ ಒಂದು, ಗುಬ್ಬಿ ಕಾಗಿ ಅಂತ, ಗುಬ್ಬೆ ಪಕ್ಷಿಗಳಿಗೆಲ್ಲ ಒಂಥರ ದೀಪ ಇದ್ದ ಹಾಗೆ, ಅದನ್ನು ಗೋಡೆಗೆ ಸಿಗಿಸ್ಬಿಡೋದು, ಹೀಗೆ ಅದರಿಂದ ಬೆಳಕು ಬರೋದು. ಅದ್ರಲ್ಲಿ ಇದ್ದು ಅಭ್ಯಾಸ ಆಗಿತ್ತು, ಅದೇನು ತೊಂದರೆ ಇರಲಿಲ್ಲ ನಮಗೆ ಅವಾಗ, ಚೆನ್ನಾಗಿ ಇತ್ತೇನೋ ಅನ್ನಿಸ್ತು. ಈ ಲೈಟ್ ಬಂತೆಲ್ಲ, ಲೈಟ್ ಬಂದಮೇಲೆ ಲೈಟ್ ಹೋದರೆ ನಮ್ಮ ಅಜ್ಜ ಅಜ್ಜಿನೇ ಗೊಣಗೋರು, ಕಣ್ಣೇ ಕಾಣಿಸಲ್ಲ, ದೀಪ ಅಡ್ಡಲ್ಲಾಗ್ಬಿಟ್ಟಿದೆ ಇದು ಅಂತ. ಅದರಲ್ಲೇ ಬದುಕಿದ್ದು 60-70 ವರ್ಷ. ಆದರೆ ಈ ದೀಪ ಕಂಡ ಮೇಲೆ ಆ ದೀಪ ಅಡ್ಡಲ್ಲ ಅನಿಸುತ್ತೆ. ಹಾಗೆ ನಾವು ಒಂದು ಸಲ ನಾವು ಅದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ, ಒಂದು ವ್ಯವಸ್ಥೆಗೆ, ಒಂದು ಸುಖಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ರೆ ಅದಕ್ಕೆ ನಾವು ದಾಸರಾಗಿಬಿಡ್ತೀವಿ ಅಂತ. ದಾಸರು ನಾವೆಲ್ಲ ಶುನಕನಂದದಿ ನಾಯಿ ಹಾಗೆ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ಆ ದಿಕ್ಕಲ್ಲಿ ವಾಸನೆ ಬಂದರೆ ನಾಯಿ ಈ ಕಡೆ ಓಡೋಗುತ್ತೆ, ಈ ಕಡೆ ಬಂದರೆ ಈ ಕಡೆ ಓಡೋಗುತ್ತೆ, ಎಲ್ಲಿ ವಾಸನೆ ಬರುತ್ತೆ ಅಲ್ಲಿ ಹೋಗುತ್ತೆ. ನಾವು ಕೂಡ ಹಾಗೇ ಜಗದ ದಿಕ್ಕು ದಿಕ್ಕಿನಲ್ಲಿ ಎಲ್ಲೆಲ್ಲಿ ವಾಸನೆಗಳು ಬರ್ತಾವೋ ಅದ್ರ ಹಿಂದೆ ಓಡಾಡ್ತಾ ಇದ್ದೀವಿ ಅಂತ. ಮುಂದಿನ ಸಾಲು ಭಾಳ ಮುಖ್ಯ ಅಂತ ಹೇಳಿದ್ದಲ್ಲ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವೋ. ಈ ಮಾತು ನನಗೆ ಭಾಳ ಇಷ್ಟ ಆಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳೋಣ ಇದನ್ನು. ಈ ವಾಸನೆಗಳ ಪಾಶ ನಮ್ಮನ್ನು ಎಳಿತವೆ ಅಂತ ಹೇಳ್ತೀವಿ. ಆ ಪಾಶಗಳು ಎಳೆಯೋದಿಲ್ಲ ಅಂತ ಡಿ ವಿ ಜಿ ಮಾತು. ಪಾಶಗಳು ಹೊರಗೆ, ಯಾರೋ ಹಗ್ಗ ಹಾಕ್ತಾರೆ ಹೀಗೆ ನಮ್ಮನ್ನೇ. ಕೊಂಡಿಗಳು ನಮ್ಮೊಳಗಿಹವೋ. ಆ ಕೊಂಡಿ ಇದೆಯಲ್ಲ, ಹುಕ್ಕಿದೆಯಲ್ಲ, ನಮ್ಮೊಳಗಿದೆ ಅದು. ನಾನು ಸಿಕ್ಸ್ಕೊಂಡ್ರೆ ತಾನೇ ಎಳೆಯೋದವರು. ಹಗ್ಗ ನಾನು ಎಳಿಬೇಕಾದ್ರೆ ಕೊಂಡಿಗೆ ಸಿಕ್ಕಿಸ್ಬೇಕು, ಸಿಕ್ಕಿಸಿದಾಗ ನಾನು ಎಳ್ಕೊಂಡು ಹೋಗ್ತದೆ ಅದು. ನಾನು ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಕೊಂಡಿ ಇಟ್ಕೊಂಡು ಹಾಕ್ಕೊಳ್ಳೋದಕ್ಕೆ ಅದನ್ನು. ನಾನು ಹಗ್ಗ ಬಂದಾಗ, ಪಾಶ ಬಂದಾಗೆಲ್ಲ ಹಿಡಿದು ಕೊಂಡಿಗೆ ಹಾಕ್ತಾ ಇದ್ದರೆ ನಾನು ಎಳ್ಕೊಂಡು ಹೋಗ್ತದೆ. ನನ್ನ ಕೊಂಡಿಗಳನ್ನೇ ಹಾಕ್ಕೊಳ್ಳೋದೇ ಇದ್ದರೆ, ನನ್ನ ಕೊಂಡಿಗಳಿಗೆ ಪಾಶಗಳನ್ನು ಸಿಕ್ಕಿಸ್ಕೊಳ್ಳೋದೇ ಇದ್ದರೆ ಏನಾಗುತ್ತೆ? ಹಗ್ಗ ಹಾಗೆ ವಾಪಸ್ ಹೋಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿರೋ ಮಾತದು. ಪಾಶಗಳು ಹೊರಗೆ, ವಾಸನೆಗಳ 100 ಇದೆ ಹೊರಗಡೆ, ಆದರೆ ಕೊಂಡಿ ನಮ್ಮೊಳಗಿದೆಯಲ್ಲಪ್ಪ. ಯಾವುದು ಒಂದಿಲ್ಲದೆ ಹೋದರೂ ಎಳೆಯೋಲ್ಲ ನಮ್ಮನ್ನು ನಾವು. ಪಾಶ ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ, ಕೊಂಡಿ ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ. ಕೊಂಡಿ ಒಳಗಿದೆಯಲ್ಲ, ಸಿಕ್ಕಾಕೊಳ್ದಂಗೆ ನೋಡ್ಕೊಂಡು ನೋಡೋಣ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗಿಹವೋ. ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಈ ವಾಸನೆಗಳ ಕ್ಷಯ ಅನ್ನೋದೇ ಮೋಕ್ಷ. ಅದಕ್ಕೆ ಹೇಳ್ತಾರೆ, ಮನಸ್ಸಿನ ಒತ್ತಡ ಕಮ್ಮಿ ಆಗಬೇಕಾದ್ರೆ ಈ ಕೊಂಡಿಗಳನ್ನು ಸ್ವಲ್ಪ ಮಡಚಿ ಬಿಡಬೇಕು, ಇಲ್ಲಾಂದರೆ ಆದಷ್ಟು ಕಮ್ಮಿಯಾದ ಕೊಂಡಿಗಳನ್ನು ಇಟ್ಟುಕೊಳ್ಳೋದು ವಾಸಿ ಅಂತ. ಹಾಗಾದರೆ ಜೀವ ಬದುಕುವಂಥ ರೀತಿ ಯಾವುದು ಅಂತ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಅಂದರೆ, ಬಹುಶಃ ಇದಕ್ಕಿಂತ ಚೆನ್ನಾಗಿರೋ ಮಾತು ಸಿಕ್ಕೋದು ಕಷ್ಟ. ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿರುವಂಥದ್ದು ಯಾವುದು ಸುಕೃತವಾದಂಥ ಜೀವ, ಯಾವ ರೀತಿ ಬದುಕಿದರೆ ಚೆನ್ನ. ಪದ್ಯ 779 779 ಮಾತು. ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತವಿವು ಮಂಕುತಿಮ್ಮ. ಇಷ್ಟು ಪಾಯಿಂಟ್ ಇಟ್ಕೊಂಡ್ಬಿಟ್ರೆ ಸಾಕು, ಜೀವನಕ್ಕೆ ಮಾರ್ಗದರ್ಶನ ಆಗ್ತದೆ ಅನಿಸುತ್ತೆ. ದೊರೆವ ಜೀತಕ್ಕೆ ದುಡಿತ. ನಾವು ಕೆಲಸ ಮಾಡ್ತೀವಲ್ಲ, ಅದನ್ನು ಚೆನ್ನಾಗಿ ಜೀತ ಅಂತ ಕರೀತಾರೆ. ನಮ್ಮಲ್ಲಿ ಜೀತದ ಆಳುಗಳು ಅಂತ ಇರ್ತಿದ್ರು, ಅವ್ರ ಮನೆಯಲ್ಲೇ ಇರೋದು ಕೆಲಸ ಮಾಡೋದಕ್ಕೆ ಅಂತ. ಇಲ್ಲಿ ಅರ್ಥ ದೊರೆವ ಜೀತಕ್ಕೆ ದುಡಿತ ಅಂದರೆ ಏನೋ ಒಂದು ಹೊಸದು ಬಂದಿದೆಯಲ್ಲ, ಸ್ಟ್ರೈಕ್ ಮಾಡಿದಾಗ ವರ್ಕ್ ಟು ಪೇ, ವರ್ಕ್ ಟು ರೂಲ್ ಅಂತೇನೋ. ವರ್ಕ್ ಟು ರೂಲ್ ಅಂದರೆ ಎಷ್ಟು ಹೇಳ್ತಾರೋ ಅಷ್ಟೇ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ. ಆ ಅರ್ಥ ಅಲ್ಲ ಇಲ್ಲಿ ಹೇಳೋದು. ನಿನಗೆ ಬಂದಂಥ ಕೆಲಸವನ್ನು ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ಮಾಡುವಂಥದ್ದು, ಅದು ಜೀತ. ಅದು ಮಾತು ಕೊಟ್ಟಿದ್ದೀರಿ ಕೆಲಸ ಮಾಡ್ತೀನಿ ಅಂತ, ಅದಕ್ಕೆ ದೊರೆವ ಜೀತಕ್ಕೆ ದುಡಿತ. ನಿನಗೆ ಯಾವ ಕೆಲಸ ಬಂದಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಂಚನೆಯಿಂದ ಪೂರ್ತಿ ಮಾಡುವಂಥದ್ದು ಆ ದುಡಿತ ಇರಬೇಕು. ಮರುದಿನದ ಚಿಂತೆ ಮಿತ. ಮರುದಿನದ ಚಿಂತೆ ಜಾಸ್ತಿ ಆದರೆ ಕಷ್ಟ. ಯಾರು ಹೇಳ್ತಿದ್ರಂತೆ, ಭಾರಿ ಶ್ರೀಮಂತರು, ದುಡ್ಡು ಗಳಿಸಿ 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 ಒಂದು ಸಲ ತನ್ನ ಅಕೌಂಟೆಂಟನ್ನು ಕರೆದು ಕೇಳಿದ್ರಂತೆ, ಎಷ್ಟಿದೆ ನೋಡ್ರಿ ನಮ್ಮದು ಒಟ್ಟು ಅಂತ ಹೇಳಿದ್ರಂತೆ. ಆತ ತುಂಬ ಕಷ್ಟಪಟ್ಟೆಲ್ಲ ಹುಡುಕ್ಬಿಟ್ಟು ಹೇಳಿದಂತೆ, ಇನ್ನೇನು ಚಿಂತೆ ಮಾಡಬೇಡಿ ಸ್ವಾಮಿ, ನೀವು ಗಳಿಸೋದು ಬೇಕಾಗಿಲ್ಲ. ಮುಂದಿನ 7 ತಲೆಮಾರಿನವರು ನಿಮ್ಮವರು ಕಷ್ಟಪಡದೆ ಕೂತರು ಕೂಡ ಅವ್ರಿಗೇನು ಕಷ್ಟ ಆಗೋದಿಲ್ಲ, ಅವ್ರಿಗೆ ಚಿಂತೆ ಇಲ್ಲ, ಅಷ್ಟು ಚೆನ್ನಾಗಿ ಗಳಿಸಿಟ್ಟಿದ್ದೀರಿ, 7 ತಲೆಮಾರವರೆಗೂ ಚಿಂತೆ ಇಲ್ಲ ಅಂತ. ಯಜಮಾನರು ಗಾಬರಿ ಆಗಿಬಿಟ್ರಂತೆ, ಹವಾರಿ ಬಿಟ್ರಂತೆ, 8ನೇ ತಲೆಮಾರಿಗೆ ಏನು ಮಾಡೋದು ಅಂತ. ಅಂದರೆ ಚಿಂತೆಗೆ ಮಿತಿ ಇದೆಯಾ? ಅದಕ್ಕೆ 7 ತಲೆಮಾರು ಆಗುವಷ್ಟಿದೆ ಅಂತ ಹೇಳ್ತಾರೆ, 8ನೇದಕ್ಕೆ ಚಿಂತೆ ಅವರಿಗೆ. ಅದಕ್ಕೆ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಎಷ್ಟು ಚೆನ್ನಾಗಿದೆ. ಒಂದು ಕೆಲಸ, ಒಂದು ಚಿಂತೆ,
ಮರುದಿನ ಸ್ನೇಹಿತರು, ಆ ಸ್ನೇಹಿತರು ಸಹೃದಯರಾಗಿದ್ದಾರೆ, ನಿಮ್ಮ ಸಮಾನ ಹೃದಯರಾಗಿದ್ದಾರೆ, ಹೃದಯವನ್ನು ತಿಳ್ಕೊಳ್ಳುವಂಥವರು, ನಿಮ್ಮ ಭಾರವನ್ನು ಕಮ್ಮಿ ಮಾಡುವಂಥವರು, ಸಂತಸವನ್ನು ಇಮ್ಮಡಿ ಮಾಡುವಂಥ ಸ್ನೇಹಿತರು. ನಿನ್ನೆ ನೋಡಿದ್ವಿ ಅಂಥವ್ರನ್ನ. ಅಂಥ ಸ್ನೇಹಿತರು ಜೊತೆಗಿದ್ದರೆ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ. ಜೀವನ ಬದುಕೋದು ಸರಳವಾಗಿ ಬರೆದರೆ ಅದೊಂದು ತುಷ್ಟಿ ಆಗ್ತದೆ. ಪರಮಾರ್ಥ ದೃಷ್ಟಿ, ಬದುಕುವಾಗ ಬರೇ ಬದುಕುವುದಲ್ಲ, ಪರಮಾರ್ಥದ ದೃಷ್ಟಿನೂ ಇಟ್ಕೋಬೇಕು. ನೋಡಿ, 4 ಹೆಜ್ಜೆಗಳನ್ನು ಹೆಂಗೆ ಇಡ್ತಾರೆ, ದೊಡ್ಡ ದೊಡ್ಡ ಹೆಜ್ಜೆಗಳನ್ನು. ದೊರೆವ ಜೀತಕ್ಕೆ ದುಡಿತ, ನಿನ್ನ ಕೆಲಸ ನಿರ್ವಂಚನೆಯಿಂದ ಮಾಡು, ಅತಿ ಆಸೆ ಬೇಡ, ಸ್ನೇಹಿತರ ಒಡಗೂಡಿ ಸಂಘಜೀವಿಯಾಗಿ ಬಾಳು. 4ನೇದು ಸರಳವಾಗಿ ಬದುಕು. 5ನೇದು ಪರಮಾರ್ಥ ದೃಷ್ಟಿ. ಇದು 4 ಮಾಡುವಾಗ 5ನೇದನ್ನು ಮರಿಬೇಡ. 5 ಇಟ್ಕೊಂಡಾಗ ಇವು ಸರಿಗೂಡೆ ಸುಕೃತವದು ಮಂಕುತಿಮ್ಮ. ಆ ಜೀವನ ಸುಕೃತವಾದಂಥ ಜೀವನ ಅಂತ. ಈ ಜೀವ ಹೀಗೆ ಸಾಗುವಾಗ ಅದಕ್ಕೆ ಗೊತ್ತಿಲ್ಲದ ಹಾಗೆ ಋಣಕ್ಕೆ ಸಿಕ್ಕಾಕೊಳ್ಳುತ್ತದಂತೆ. ಇದು ಎಷ್ಟು ನಮಗೆ ಅನುಭವಕ್ಕೆ ಬರುವಂಥ ಮಾತು. ನಾವು ಯಾರು ಋಣಕ್ಕೆ ಹೋಗಬೇಕಾಗಿಲ್ಲ, ನಾವು ಯಾರ್ದು ಋಣ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ಮತ್ತೊಬ್ಬರು ಋಣಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ. ಅದಕ್ಕೆ ಹೇಳ್ತಾರೆ ಋಣ ಗುಪ್ತಗಾಮಿನಿ ಅಂತ DVG ಬರೀತಾರೆ. ಎಷ್ಟು ಗುಪ್ತಗಾಮಿನಿ ಋಣ ಅಂತ ನಮ್ಗೆ ಗೊತ್ತೇ ಇಲ್ಲ. ಅವ್ರ ಋಣ ನಮ್ಮ ಮೇಲೆ ಇದೆ ಅಂತ ಗೊತ್ತಿಲ್ಲ, ಋಣ ಇದೆ ನನ್ನ ಮೇಲೆ. ಅದು ಈ ವಿಷಯ ಜ್ಞಾಪಕದಲ್ಲಿ ಇಟ್ಕೊಂಡು ಅವ್ರು ಹೇಳ್ತಾರೆ, ಪ್ರತಿಯೊಂದು ಕ್ಷಣವನ್ನು ಯಾರಿಂದ ಋಣದಿಂದ ಬದುಕಿದ್ದೇವೋ ಅವರ ಕೃತಜ್ಞತೆಯಿಂದ ನೆನೆಸುವಂಥದ್ದು ಜೀವಿಯ ಕರ್ತವ್ಯ ಅಂತ. ಪ್ರತಿ ಕ್ಷಣ ಋಣದಲ್ಲಿದ್ದೇವೆ. ಅದೆಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ನೋಡಿ ಅವ್ರು ಹೇಗಿದೆ ಅಂತ. 840 ಭುಕ್ತಿ ನಿನಗೆಲ್ಲಿಯದು, ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ, ಭಾಕ್ತ ಆರಾರ ದುಡಿತದೇನೋ ನಿನಗಾಗಿಹುದು, ಗುಪ್ತಗಾಮಿನಿಯ ಋಣ ಮಂಕುತಿಮ್ಮ. ಈ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಈ ಪದ್ಯನ. ಸ್ವಲ್ಪ ಆಳಕ್ಕೆ ಹೋದರೆ ಸಂತೋಷ ಆಗುತ್ತೆ. ಭುಕ್ತಿ ನಿನಗೆಲ್ಲಿಯದು, ಭುಕ್ತಿ ಅಂದರೆ ಊಟ. ನೀನು ಊಟ ಎಲ್ಲಿದೆ ಬರ್ತದೆ, ಊಟ ಎಲ್ಲಿದು ಬರ್ತದೆ ಅಂತ ಪ್ರಶ್ನೆ ಕೇಳ್ತಾರೆ. ನೀನು ಊಟ ಯಾರಪ್ಪ ಕೊಟ್ಟರು, ಎಲ್ಲಿದೆ ಬಂತಿದ್ದು? ನೋಡಿ, ಅನ್ನ ಊಟ ಮಾಡಿದೆ ಅಂತ ಇಟ್ಕೊಳ್ಳೋಣ. ಭತ್ತ ತಾನೆಲ್ಲಿಯದೋ, ಎಲ್ಲಿ ಭತ್ತನೋ ಏನೋ ಆ ಬೀಜ ಹಾಕಿದ್ದು. ಎತ್ತಲಿನ ಗೊಬ್ಬರವೋ, ಈಗ ನಮಗೆ ಅಂಗಡಿಗೆ ಹೋಗಿ ಒಂದು ಚೀಲ ಅಕ್ಕಿ ತೊಗೊಂಡು ಬಂದರೆ ಆ ಅಕ್ಕಿ ರಾಯಚೂರಲ್ಲಿ ಬೆಳೆದದ್ದೋ, ಮಂಡ್ಯದಲ್ಲಿ ಬೆಳೆದದ್ದೋ, ಕೊರಿಯಾದಿಂದ ಬಂದದ್ದೋ, ತೈವಾನಿಂದ ಬಂದದ್ದೋ ಗೊತ್ತಿಲ್ಲ. ಅವನು ಹೇಳಿದ್ದೇ ಸರಿ. ಅಲ್ಲಿ ಭತ್ತ ಬೀಜ ಎಲ್ಲಿತ್ತನ್ನೋ, ಅದಕ್ಕೆ ಯಾವ ಗೊಬ್ಬರ ಹಾಕಿದ್ರೋ, ಆರ್ಗ್ಯಾನಿಕ್ ಮ್ಯಾನ್ಯೂರೋ ಸಿಂಥೆಟಿಕ್ ಮ್ಯಾನ್ಯೂರೋ ಗೊತ್ತಿಲ್ಲ. ಆ ನೀರು ಎಲ್ಲಿದು ಕೊಟ್ಟರೋ, ಯಾವ ನೀರೋ, ಆ ನೀರಲ್ಲಿ ಏನೇನು ಅಂಶ ಇತ್ತೋ ಗೊತ್ತಿಲ್ಲ. ಅದೆಲ್ಲ ಹಾಕಿ ಬೆಳೆಸಿದ್ದಾನೆ. ಅವನು ಬೆಮರು ಸೇರಿದೆ ಅದರೊಳಗೆ, ರೈತನ ಬೆಮರು ಸೇರಿದೆ ಹಾಕಬೇಕಾದ್ರೂ ಅದರೊಳಗೆ ಎಲ್ಲ ಹಾಕಿ ಮಾಡಿದ್ದಾನೆ. ಎತ್ತಲಿನ ನೀರು, ಭಾಕ್ತ ಅಂದರೆ ನಿನ್ನ ಅಡುಗೆ ಇದೆಯಲ್ಲ, ಭುಕ್ತಿ ಅಂದರೆ ಊಟ, ಭಾಕ್ತ ಅಂದರೆ ಅಡಿಗೆ ಆಹಾರ. ನಿನ್ನ ಊಟದ ಆಹಾರ ಇದೆಯಲ್ಲ, ಆರಾರ ದುಡಿತದೇನೋ ನಿನಗಾಗಿ ಹೋದು. ಯಾರ್ಯಾರ ದುಡಿತದೆ ನಿನಗೆ ಅನ್ನ ಸಿಕ್ಕಿದೆ. ಗುಪ್ತಗಾಮಿನಿಯ ಋಣ ಮಂಕುತಿಮ್ಮ. ಒಂದು ಕ್ಷಣ ನೆನೆಸ್ಕೊಳ್ಳಿ ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇದೊಂದು ಮೈಕ್ರೋಫೋನ್ ಇದೆ. ಈ ಮೈಕ್ರೋಫೋನಿಂದ ಧ್ವನಿ ನಿಮಗೆ ಕೇಳಿಸುತ್ತೆ. ಇದಾಗಬೇಕಾದ್ರೆ ಎಷ್ಟು ಜನ ಪರಿಶ್ರಮ ಪಟ್ಟಿದ್ದಾರು ಅಂತ. ಇದಕ್ಕೊಂದು ಕಬ್ಬಣ ಇದೆ, ಇದಕ್ಕೊಂದು ಪ್ಲಾಸ್ಟಿಕ್ ಇದೆ, ಇದಕ್ಕೊಂದು ರಬ್ಬರ್ ಇದೆ, ಇದರೊಳಗೊಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಯಾವ ಕಂಪನಿಯವರು ಎಷ್ಟು ರಿಸರ್ಚ್ ಮಾಡಿದ್ದಾರೋ, ಏನು ಕಂಡು ಹಿಡಿದಿದ್ದಾರೋ. ಯಾವುದೋ ಪುಣ್ಯಾತ್ಮ ಜೋಗ ಜಲಪಾತದಲ್ಲಿ ನೀರು ಬಿದ್ದು ಅದೊಂದು ಎಲೆಕ್ಟ್ರಿಸಿಟಿ ತಯಾರಾಗ್ತಾ ಇದೆ, ಅಲ್ಲಿ ಜೋಗದಿಂದ ಕರೆಂಟ್ ತಯಾರಾಗ್ತಾ ಇದೆ. ಅಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಎಷ್ಟೊಂದು ಜನ ಹಗಲು ರಾತ್ರಿ ಶಿಫ್ಟಲ್ಲಿ ಕೆಲಸ ಮಾಡಿ 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 ಆ ಕರೆಂಟನ್ನು ಬರೋಗಿ ಮಾಡ್ತಿದ್ದಾರೆ. ದಾರಿಯಲ್ಲಿ ಅಲ್ಯೂಮಿನಿಯಂ ವೈರ್ ಇದೆ. ಅಲ್ಯೂಮಿನಿಯಂ ವೈರ್ ಆಗ್ಬೇಕಾದ್ರೆ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಇರಬೇಕು ಎಲ್ಲೋ ಒಂದು ಕಡೆ. ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಆಗಬೇಕಾದ್ರೆ ಎಲ್ಲೋ ನೆಲ ಆಗೋದು, ಅಲ್ಯೂಮಿನಿಯಂ ಅದರ ತೆಗೆದು ಅದನ್ನು ಶುದ್ಧಿ ಮಾಡಿ ವೈರ್ ಮಾಡಿ ಮಾಡ್ತಾಯಿದ್ದಾರೆ. ನನಗೆ ಇಲ್ಲಿ ಮಾತಾಡೋದಕ್ಕೆ ತಮ್ಮ ಕೇಳೋದಕ್ಕೆ ಅನುಕೂಲ ಆಗಲಿ ಅಂತ ಎಷ್ಟೊಂದು ಜನ ಪರಿಶ್ರಮ ಪಟ್ಟಿದ್ದಾರು ಅಂತ. ಅಲ್ಲಿ ಟರ್ಬೈನ್ ಕೂಡಿಸ್ಬೇಕಾದ್ರೆ ಜೋಗದ ಹತ್ರ ಆ ಶರಾವತಿಯಲ್ಲಿ ಕೂಡಿಸ್ಬೇಕಾದ್ರೆ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಏನೇನು ತೊಂದರೆ ಆಯಿತೋ ಗೊತ್ತಿಲ್ಲ. ಹಗಲು ರಾತ್ರಿ ನೋಡಬೇಕಲ್ಲ, ಎಲ್ಲೋ ಪವರ್ ಕಟ್ ಆಯಿತು ಅಂತ ಬೈತೀವಿ ನಾವು, ಬರೀ ಕಟ್ ಆಯಿತು ಪವರು ಜವಾಬ್ದಾರಿ ಇಲ್ಲ ಅವ್ರಿಗೆ ಅಂತ ಹೇಳ್ತೀವಿ. ಯಾವನೋ ರಾತ್ರಿ 2 ಗಂಟೆಗೆ ಎದ್ದು ಓಡ್ತಾರೆ, ಪಾಪ ಕಟ್ ಆಯ್ತಲ್ಲ ಹೋಗ್ತಾರೆ. ಮಳೆ ಬರುತ್ತೋ ಬಿಸಿಲು ಬರುತ್ತೋ ಗೊತ್ತಿಲ್ಲ, ನಿಂತ್ಕೊಂಡು ಸರಿ ಮಾಡ್ತಾರೆ. ಅದಕ್ಕೆ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ರಿಮೆಂಬರ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಯು ಆರ್ ಹ್ಯಾಪಿ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್, ರಿಮೆಂಬರ್ ಅಟ್ ಲೀಸ್ಟ್ 10 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಯು ಹ್ಯಾಪಿ ಅಂತ. 10 ಜನ ನಿನ್ನನ್ನು ಸಂತೋಷವಾಗಿಡೋಕೆ ದುಡಿತಿದ್ದಾರೆ. ಅವ್ರು ಯಾರೋ ಕಾಣಿಸಿಲ್ಲ, ನನಗೆ ಕಾಣಿಸಿಲ್ಲ. ಈ ಒಂದು ಕಾಗದದ ಮೇಲೆ ಬರೀಬೇಕು ಅಂದರೆ ಎಷ್ಟು ಕಾಡುಗಳಲ್ಲಿ ಎಷ್ಟು ಅರಣ್ಯ ಕಡ್ದಿದ್ದೇವೆ ನಾವು.
ಆ ಅರಣ್ಯಗಳನ್ನು ತೆಗೆದು ಅದನ್ನು ಚೂರು ಚೂರು ಮಾಡಿ ಪುಡಿ ಮಾಡಿ ಸೇರಿಸಿ ಕಾಗದ ಮಾಡಬೇಕಾದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಎಷ್ಟು ಜನ ದುಡಿದಿರಬೇಕು, ವಿಜ್ಞಾನಿಗಳು ಎಷ್ಟು ಜನ, ಕೆಲಸಗಾರರು ಎಷ್ಟು ಜನ, ನಾಯಕರು ಎಷ್ಟು ಜನ ದುಡಿದಿದ್ದಾರೆ, ಅವರಿಗೆಲ್ಲ ಋಣಿಯಾಗಿರಬೇಕಲ್ವ. ಅದಕ್ಕೆ ಹೇಳ್ತಾರೆ ಅವರು, ನನಗೆ ಗೊತ್ತಿಲ್ಲದ ಹಾಗೆ ಇದು ಗುಪ್ತಗಾಮಿನಿಯಾದಂಥ ಋಣ, ನಾನು ಮತ್ತೊಬ್ಬರ ಕಡೆಯಿಂದ ಸಹಾಯ ತಗೊಳ್ಳೋದಿದೆಯಲ್ಲ ಅದು ಕಾಣಿಸುವಂಥ ಋಣ, ಅದಕ್ಕೆ ಕೃತಜ್ಞತೆ ಹೇಳ್ಬೋದು, ಇವರಿಗೆ ಕೃತಜ್ಞತೆ ಹೇಳ್ತೀನಿ ಅಂತ. ಅದಕ್ಕೆ ನನ್ನ ಹಿರಿಯರವರು ಭಾಳ ಚೆನ್ನಾಗಿ ಹೇಳೋರು, ನನ್ನ ಮೇಷ್ಟ್ರು, ಹೈಸ್ಕೂಲ್ ಮೇಷ್ಟ್ರು, ಅವರು ಬದರಿಗೆ ಹೋಗಿ ಬಂದು ನಮ್ಮ ಸುದ್ದಿ ಹೇಳೋರು, ನಾವು ಸ್ಕೂಲಲ್ಲಿದ್ದಾಗ ಹೇಳೋರು, ಎಷ್ಟು ಚೆನ್ನಾಗಿದೆ ಗೊತ್ತೇನೋ ಅಂತ. ನಾವು ಕೇಳಿದ್ವಿ, ಮೇಷ್ಟ್ರೆ ಬದರಿಗೆ ಹೋದಾಗ, ಅವು ಬದರಿಗೆ ಹೋಗಿ ದೊಡ್ಡ ಕೆಲಸ, ಅವಾಗೆಲ್ಲ ದೊಡ್ಡ ಸಾಧನೆ ಅದು. ಹೋಗಿ ಬಂದಮೇಲೆ ಏನು ಕೇಳ್ಕೊಂಡ್ರಿ ಸರ್ ಅಲ್ಲಿ ದೇವಸ್ಥಾನದಲ್ಲಿ ಅಂತ ಕೇಳಿದ್ವಿ. ಎಷ್ಟು ಒಳ್ಳೆ ಮೇಷ್ಟ್ರು ಗೊತ್ತಾ, ಅವ್ರು ಹೇಳಿದರು, ನಾವು ಹೋಗಿ ಏನೂ ಕೇಳಲಿಲ್ಲ ಕಣೋ, ಅಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಮಹಾನುಭಾವರು ಈ ರಸ್ತೆ ಮಾಡಿ ನಾನು ಮುಟ್ಸೋಕೆ ಕಾರಣರಾಗಿದ್ದಾರೋ ಅವ್ರಿಗೆಲ್ರಿಗೂ ನಾನು ನಮಸ್ಕಾರ ಹೇಳಿ ಬಂದೆ ಹೋಗಿ ಅಂತ ಹೇಳಿದರು. ಎಷ್ಟು ಜನ ಸೈನಿಕರು ದುಡಿದಿದ್ದಾರೋ ರಸ್ತೆ ಮಾಡೋದಕ್ಕೆ, ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೋ, ಅವರು ದುಡಿದ ಫಲದಿಂದಾಗಿ ನಾನು ಇವತ್ತು ಅವ್ರು ಹೋಗಿ ಗುಡಿ ಮುಂದೆ ಹೇಳ್ಕೊತೇನೆ. ಈಗ ಬಸ್ಸು ಗುಡಿ ಮುಂದೆ ನಿಂತ್ಕೊಳ್ಳುತ್ತೆ ಹೋಗಿ ಈಗ, ಆದರೆ ಮೊದಲಾಗಿದ್ದಾಗೆ ಹಾಗಾಗಿರಬೇಕು, ಯಾವ ಪರ್ವತ ಇರಬೇಕು. ಅವ್ರು ಯಾರೂ ಕಾಣಿಸಿಲ್ಲ ನಮಗೆ, ಇನ್ಫ್ಯಾಕ್ಟ್ ದ ಇನ್ವಿಸಿಬಲ್ ಸೋಲ್ಜರ್ಸ್, ಅವರಿಗೆಲ್ಲ ನಮ್ಮ ಋಣ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಈ ಋಣ ಇದೆಯಲ್ಲ ಗುಪ್ತಗಾಮಿನಿಯ ಋಣ. ಭಕ್ತ ಊಟ ಮಾಡುವಾಗ ಆರಾರ ದುಡಿತಿದ್ದೀನೋ ನಿನಗಾಗಿ ಹೋದು ಗುಪ್ತಗಾಮಿನಿಯ ಋಣ ಮಂಕುತಿಮ್ಮ. ಇದ್ರ ಜೊತೆಗೆ ಇನ್ನೊಂದು ಪದ್ಯ ಅದ್ಭುತವಾದದ್ದಿದೆ, ಅದನ್ನು ಓದ್ಬಿಡ್ತೇನೆ. ಅದು ಮುಂದಿನ ಪದ್ಯನೇ 841. ಅದನ್ನು ಚರ್ಚೆ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬರಬೇಕಾದ್ರೆ ಅನ್ನಿಸ್ತು. ಅದು ಭಾಳ ಅದ್ಭುತ ಪದ್ಯ. ಅದು ಎಷ್ಟು ಮಟ್ಟಿಗೆ ಆಳಕ್ಕೆ ಹೋಗ್ತಾರೆ ಡಿ ವಿ ಜಿ. 4 ಸಾಲಲ್ಲಿ ಹೋಗುವಂಥ ಶಕ್ತಿ ನೋಡಿ. ನಿನ್ನ ಎಂಜಲು ಉಗುಳು ಆವ ಕಾಲುವೆಯ ಸೇರುವುದೋ, ಮಣ್ಣು ಆವುದರಿಂದ ಗರ್ಭವತಿಯಾವುದೋ, ಅನ್ನ ಅದರಿಂದ ಅರ್ಗೋ, ಲೋಕಕ್ಕೆ ಅವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ. ಎಷ್ಟು ಸುಂದರವಾಗಿರೋಂಥ ಪದ್ಯ. ನನಗೇನು ಅನಿಸುತ್ತೆ, ಬಾಯಿ ತೊಳ್ಕೊಂಡು ಎಂಜಲು ಉಗುಳಿದೆ ಎಲ್ಲಿ ಅಂತ ತಿಳ್ಕೊತೀನಿ. ಅದು ವೇಸ್ಟ್ ಆಗಲಿಲ್ಲ, ಅದೆಲ್ಲೋ ಭೂಮಿಯೊಳಗೆ ಸೇರ್ಕೊಳ್ತು. ಅದ್ರ ಯಾವುದೋ ಒಂದು ಅಂಶ ಯಾವುದೋ ಕಾಲುವೆಯನ್ನು ಸೇರ್ಕೊಳ್ತು. ಆ ಕಾಲುವೆಯ ಮೂಲಕ ಎಲ್ಲೋ ಹೋಯ್ತು, ನದಿ ಹೋಯ್ತು, ಕೆರೆಗೆ ಹೋಯ್ತು, ಹೋಗ್ಬಿಟ್ಟು ಅದರಿಂದ ಎಲ್ಲೋ ಭತ್ತದ ಗದ್ದೆಗೋ ಒಂದು ಧಾನ್ಯದ ಗದ್ದೆಗೋ ಹೋಯ್ತು, ಬೆಳೆಗೆ ಹೋಯ್ತು. ನೋಡಿ, ನಿನ್ನೆಂಜಲು ಉಗುಳು ಆವ ಕಾಲುವೆಯ ಸೇರುವುದೋ, ಮಣ್ಣು ಆವುದರಿಂದ ಗರ್ಭವತಿಯಾವುದೋ. ಬೀಜ ಹಾಕಿಟ್ಟಿದ್ದಾನೆ ಯಾರೊಬ್ಬರು ನೆಲದಲ್ಲಿ, ಹಸಿ ಇಲ್ಲ. ನೀನು ಎಂಜಲು ಉಗುಳು ಕಾಲುವೆಯ ಮೂಲಕ ಹೋಯ್ತಲ್ಲ, ಒಂದು ತೊಟ್ಟು ಅದ್ರ ಸೇರ್ಕೊಳ್ತು, ಅದರಿಂದ ಆ ಬೀಜ ಮೊಳತು ಬಂತು. ಅದಕ್ಕೆ ಹೇಳ್ತಾರೆ, ಮಣ್ಣು ಆವುದರಿಂದ ಗರ್ಭವತಿಯಾವುದೋ, ಅನ್ನ ಅದರಿಂದ ಅರ್ಗೋ. ಬೆಳೆ ಬಂತಲ್ಲ ಕಾಳು, ಅದು ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ. ದಾನೆ ಪರ್ ಲಿಖಾ ಹೈ ಖಾನೆ ವಾಲೋಂ ಕಾ ನಾಮ್ ಅಂತ ಪ್ರತಿಯೊಂದು ಅಗಳಿನ ಮೇಲೆ ಬರೆದಿದ್ದಾರಂತೆ, ಯಾರು ತಿಂತಾರೆ ಅಂತ ಬರೆದಿದ್ದಾರಂತೆ. ಎಷ್ಟೋ ಸಲ ಆಗಲ್ವಾ, ಕಾಫಿ ಕುಡಿಬೇಕು ಅಂತ ಇಟ್ಕೊಂಡಿದ್ದೇ ಬರ್ತಾರೆ, ನೀವು ತೊಗೊಳ್ಳಿ ಆಮೇಲೆ ತರಿಸ್ಕೊತೀನಿ ಅಂತೀನಿ. ಇದು ಗ್ಯಾರಂಟಿ ನಾನೇ ಕುಡಿಯೋದು ಅಂದ್ಕೊಂಡಿರ್ತೇನೆ ಒಂದು ಕ್ಷಣದ ಹಿಂದೆ, ಅದು ಅವ್ರಿಗಿರುತ್ತೆ. ಅದು ಹಾಗೆ ಅನ್ನ ಅದರಿಂದ ಅರ್ಗೋ, ಅದಂಥ ಅನ್ನ ಯಾರಿಗಾಗುತ್ತೋ ಅದು ಅಲ್ದ. ಅನ್ನ ತಿಂದ ಮೇಲೆ ಅವರಿಂದ ಲೋಕಕ್ಕೆ ಏನಾಗುತ್ತೋ ಗೊತ್ತಿಲ್ಲಲ್ಲ. ಲೋಕಕ್ಕೆ ಅವರಿಂದೇನೋ, ಅನ್ನ ಯಾರಿಗೋ ಅದರಿಂದ ಲೋಕಕ್ಕೆ ಏನಾಗುತ್ತೋ. ಅವನು ಒಳ್ಳೆಯವನಾಗಿದ್ದರೆ ಪ್ರಪಂಚಕ್ಕೆ ಒಳ್ಳೆಯದೇ ಆಗ್ಬೋದು, ಇನ್ನೊಬ್ಬ ನೀಚ ತಿಂದವನು ಜಗಕ್ಕೆ ತೊಂದರೆನೂ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ, ಅನ್ನ ಅವರಿಂದ ಅರ್ಗೋ, ಲೋಕಕ್ಕೆ ಅವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ. ಹೀಗೆ ಋಣದ ಜಾಲ ಅನಂತವಾದಂಥ ಋಣದ ಜಾಲ. ಕಣ್ಣಿಗೆ ಕಾಣಿಸುವಂಥ ಋಣ ಕೆಲವಾದರೆ, ಕಣ್ಣಿಗೆ ಕಾಣಿಸುತ್ತಿದ್ದಂಥ ಋಣ, ಈ ಗುಪ್ತಗಾಮಿನಿಯಾದಂಥ ಋಣ ಬಹಳ ಹೆಚ್ಚು. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಕ್ಷಣ ಕೂಡ ಕೃತಜ್ಞತೆಯಿಂದ ಬಾಗಿ ಈ ಗುಪ್ತಗಾಮಿನಿಯಾದ ಋಣಕ್ಕೆ ಎಷ್ಟೊಂದು ಜನ ಬಾಧ್ಯರಿದ್ದಾರೋ ಆ ಋಣವನ್ನು ಒಪ್ಪಿಸಬೇಕು, ಕೃತಜ್ಞತೆ ಒಪ್ಪಿಸಬೇಕು. ಪ್ರಪಂಚದಲ್ಲಿ ಬಾಳಿ ಬದುಕಿ ನೊಂದು ಸಂತೋಷಪಟ್ಟಿದ್ದಂಥ ಜೀವಿಗೆ ಇನ್ನೊಂದು ವಿಷಯ ಜ್ಞಾಪಕದಲ್ಲಿ ಇರಬೇಕು ಅಂತ ನೆನಪು ಮಾಡ್ತಾರೆ. ಕಷ್ಟಪಟ್ಟು ಬಂದಿದ್ದಾನಲ್ಲ ಇಷ್ಟು ದಿವಸ, ಒಂದು ವಿಷಯ ನೆನಪಿರಬೇಕು ಅಂತ. 672 672 ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೀ ಲೋಕ, ಸತ್ರದಲ್ಲಿ ನೇಮದೆಂದಿರಲಿ ಕೆಡೆಯುಂಟು, ರಾತ್ರಿ 3 ಹೊರಡೆನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ಅಂತ. ನಾವು ಬಂದಿದ್ದೇವೆ ಇಲ್ಲಿ, ನಾವು ಜೀವ ಒಂದು ದೇಹ ಪಡ್ಕೊಂಡು ಇಲ್ಲಿ ಬಂದಿದ್ದೇವೆ, ಜೀವಿ ಆಗಿ ಬಂದಿದ್ದೇನೆ. ಬಂದಾಗ ಇದು ಶಾಶ್ವತವಾದಂಥ ಸ್ಥಾನ ಅಲ್ಲ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಬಂದ ಮೇಲೆ ಹೋಗಬೇಕಲ್ಲ. ಇದು ಮನೆ ಹೇಗೆ, ಅದು ಸತ್ರ ಅಂತ ಕರೀತಾರೆ ಡಿ ವಿ ಜಿ. ನಾವು ಯಾತ್ರಿಕರು, ಯಾತ್ರೆಗೆ ಬಂದಾಗ ಬಂದಿದ್ದೇವೆ. ಎಷ್ಟು ಅದ್ಭುತವಾದ ಮಾತು ಅದು ಅಂತಂದರೆ, ಯಾತ್ರಿಕರು ಅಂತಂದರೆ ಯಾತ್ರೆಯ ದೃಷ್ಟಿಯಿಂದ ಬಂದಂಥವ್ರು. ಜೀವನ ಇದು ಒಂದು ವೀರಗಾತಿ, ಇದು ಯುದ್ಧ ಅಲ್ಲ, ಇದು ಒಂದು ಯಾತ್ರೆ ಇದ್ದ ಹಾಗೆ.
ಜೀವನ ಜಸವು ಹೇಳ್ತಾರೆ ಜೈತ್ರ ಯಾತ್ರೆ ಅಂತ ಹೇಳ್ತಾರೆ. ಜೀವನವು ಜೈತ್ರ ಯಾತ್ರೆ ಅಂತ. ಜಯದ ಒಂದು ಯಾತ್ರೆ ಇದ್ದ ಹಾಗೆ ಇದು. ಈ ಯಾತ್ರೆಗೆ ಬಂದಂಥ ನಾವು ಯಾತ್ರಿಕರು, ನಾವು ದಿವ್ಯ ಕ್ಷೇತ್ರವೀ ಲೋಕ. ಈ ಲೋಕ ಒಂದು ದೊಡ್ಡ ದಿವ್ಯ ಕ್ಷೇತ್ರ ಇದ್ದ ಹಾಗೆ. ಅದಕ್ಕೆ ಛತ್ರ ಅಂದಮೇಲೆ ಇರ್ತವೆ, ಒಂದು ಟೈಮ್ ಕೊಟ್ಟಿರ್ತಾನೆ ಛತ್ರಪ ನೋಡ್ಕೊಳ್ಳೋನು. ಎಷ್ಟು ದಿವಸ ಇರ್ತೀರಿ ಸ್ವಾಮಿ ಅಂತ ಕೇಳ್ತಾನೆ ಮೊದಲು. ಅದು ನಮಗೆ ಗೊತ್ತಿಲ್ಲ ಎಷ್ಟು ದಿವಸ ಇರ್ತೀವಿ ಅಂತ. ಬಂದಿದ್ದೀವಿ ಪರವಾಗಿಲ್ಲ ಅಂತಾನೆ ಹೇಳ್ತಾನೆ. ಮುಗಿದ ತಕ್ಷಣ, ನಿಮ್ಮ ಅವಧಿ ಮುಗಿದ ತಕ್ಷಣ ಒಂದು ಕ್ಷಣ ಇರೋ ಹಾಗಿಲ್ಲ ಅಲ್ಲಿ ಅಂತ ಹೇಳ್ತಾನೆ. ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ಸತ್ರದಲ್ಲಿ ಇರಬಹುದು, ಆದರೆ ನೇಮ ಮಾಡೋನವನು. ಅವನ ನೇಮದ ಪ್ರಕಾರ ಬದುಕೋದಿದ್ದರೆ ಬದುಕಬೇಕು, ನೇಮದ ಪ್ರಕಾರ ಇಲ್ಲದೆ ಹೋದರೆ ಹೊರಗೆ ಹಾಕ್ತಾನೆ ಸತ್ರದಿಂದ ಅವನು. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ. ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ರಾತ್ರಿ 3 ಆಯಿತು ಹೊರಡೆನೆ. ರಾತ್ರಿ 3 ಆಯಿತು ಅಂದರೆ ಜೀವನದ ಅವಧಿ ಮುಗೀತು ಅಂತ. ರಾತ್ರಿ 3 ಆಯಿತು ಹೊರಡೆನೆ. ಹೊರಡು ಅಂದ ತಕ್ಷಣ ಹೊರಡಿದೊಡೆ ತೆರಳಿದೊಡೆ ಹೊರಟ್ರೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ನಿನ್ನ ಪಾತ್ರ ಮುಗೀತು ಇವತ್ತು ನಾಟಕದ್ದು, ಹೊರಡಿನ ಅನ್ನಬೇಕು. ಎಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೂ ಕೂಡ ಅವನೊಂದು ಆ್ಯಕ್ಟಿಂಗ್ ಮುಗಿದ ತಕ್ಷಣ ಹೋಗ್ಬೇಕಲ್ಲ ನೇಪಥ್ಯಕ್ಕೆ. ಚೆನ್ನಾಗಿ ಹತ್ತುಗಿತ್ತು ಜೋರಾಗಿ ಮಾಡಿ ಒಂದು ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ ಹೀರೋ ಅವನು ಸಾಯಬೇಕು, ಆ ಕ್ಷಣದಲ್ಲಿ ಸಾಯಬೇಕು. ಅವನು ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ಇಷ್ಟು ಬೇಗ ಯಾಕೆ ಸಾಯೋದು ಅಂದರೆ ನಾಟಕ ಕೆಟ್ಟು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಹೊರಡೇನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಅದಕ್ಕೆ ಹೊರಡುವಾಗ ಗೊಣಗಾಟ ಕೊರಗಾಟ ಬೇಡ ಅಂತ. ನೊಂದು ಬೆಂದಂಥ ಜೀವಕ್ಕೆ ನಾವು ತೊಗೊಂಡು ಬಂದಿದ್ದೀವಿ. ಜೀವ ಹುಟ್ಟಿದಾಗಿನಿಂದ ಹೇಗೆ ಬೆಳ್ಕೊಂಡು ಬಂತು ಅಂತ ನೋಡ್ಕೊಂಡು ಬಂದಿದ್ದೀವಿ. ಈ ನೊಂದು ಬೆಂದು ಬೆಳೆದಂಥ ಜೀವಕ್ಕೆ ವಿಶ್ರಾಂತಿ ಬೇಕಾಗ್ತದೆ, ನಿದ್ರೆ ಬೇಕು. ಆ ನಿದ್ರೆ ಜೊತೆಗೆ ಒಂದು ಅನಿವಾರ್ಯವಾದಂಥ ಚಿರನಿದ್ರೆ ಕೂಡ ಬರ್ತದೆ, ಚಿರನಿದ್ರೆ ಬರ್ತದೆ. ಈ ಜೀವಕ್ಕೆ ನೆಲೆಸೆತ್ತು ಮುಗಿತದೆ ಅಂತನ್ನುವಂಥ ದುಃಖ ಬೇಡ ಅಂತ. ಕೆಲವೊಂದು ಸಲ ಸಾವು ಅಂದರೆ ದುಃಖ ಬರ್ತದೆ ಅಂತ ಹೇಳ್ತಾನೆ. ದುಃಖ ಪಡಬಾರ್ದು ಅಂತ, ಅದೊಂದು ಭಾಗ್ಯ ಅಂತ ಡಿ.ವಿ.ಜಿ ಕರೀತಾರೆ. ಸಾವು ಅನ್ನೋದು ಭಾಗ್ಯ, ಸಂತೋಷದ ವಿಷಯ ಅಂತ ಬರೀತಾರೆ. ಟ್ಯಾಗೋರ್ ಕೂಡ ಅದೇ ಹೇಳೋದು, ಡೆತ್ ಮೈ ಫ್ರೆಂಡ್ ಈಸ್ ನಾಕಿಂಗ್ ಮೈ ಡೋರ್ಸ್. ಮೃತ್ಯು ನನ್ನ ಸ್ನೇಹಿತ ಅಂತ ಹೇಳ್ತಾರೆ. ಅದನ್ನು ಎಷ್ಟು ಚೆನ್ನಾಗಿ 4 ಮಾತಲ್ಲಿ ಹೇಳ್ತಾರೆ. 685 685. ಅಂತೋ ಇಂತೋ ಎಂತೋ ಜೀವ ಕಥೆ ಮುಗಿಯುವುದು. ಅಂದೋ ಇಂದೋ ಎಂದೋ ಜನುಮ ಕಳೆಯುವುದು. ಒಂದೇ ಮರವಿನ ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೇ ಮಂಕುತಿಮ್ಮ. ಅಂತೂ ಒಂದು ದಿವಸ ಮುಗಿದು ಹೋಗ್ತದಪ್ಪ, ಸಾಕಿದು ಅನಿಸ್ಬಿಡುತ್ತೆ. ಎಷ್ಟು ಹೇಳ್ತಾರೆ, ಅಂತೋ ಇಂತೋ ಎಂತೋ ಜೀವಕಥೆ ಮುಗಿಯುವುದು. ಹೇಗೋ ಒಂದು ರೀತಿ ಜೀವಕಥೆ ಮುಗಿತದೆ. ಅಂದೋ ಇಂದೋ ಎಂದೋ ಜನ್ಮ ಕಳೆಯುವುದು. ಒಂದೇ ಮರವಿನ ಮುಸುಕು. ಎಷ್ಟು ಚೆನ್ನಾಗಿದೆ ನೋಡೋದು. ಮರವಿನ ಮುಸುಕದು. ಒಂದು ಮುಸುಕು ಹಾಕ್ತೀವಿ, ಯಾಕಂದ್ರೆ ಮತ್ತೊಂದು ಮುಸುಕು ರೆಡಿಯಾಗಿರುತ್ತಲ್ಲ, ಮತ್ತೊಂದು ಬರೋದಕ್ಕೆ. ಒಂದು ಮರವಿನ ಮುಸುಕಲಿಹುದೆಲ್ಲುವನು. ಈ ಕ್ಷಣಕ್ಕೆ ನನಗೆಲ್ಲ ಮರೆತು ಹೋಗ್ಬಿಡುತ್ತೆ. ಅದು ಏನೇನು ಘಟನೆಗಳಾಗಿತ್ತೋ ಇದುವರೆಗೂ ಆ ಘಟನೆಗಳನ್ನು ಮರೆಸುವಂಥ ಒಂದು ದೀರ್ಘವಾದ ಮರವನ್ನು ಮುಸುಕನ್ನು ಭಗವಂತ ಹಾಕಿಬಿಡ್ತಾನೆ. ಒಂದೇ ಮರವಿನ ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೇ ಮಂಕುತಿಮ್ಮ. ದುಃಖ ಯಾಕೆ ಪಡಬೇಕು, ಸಂತೋಷದ ಮಾತಲ್ವ. ಒಂದು ಸಲ ಮುಗಿದು ಹೋಯ್ತಪ್ಪ, ಇದು ಮುಗೀತು ಕೆಲಸ ಅಂತ ಸಂತೋಷ ಪಡಬೇಕು ಅಂತ. ಆದರೆ ಕೆಲವರು ಚಿಂತೆ, ಪ್ರಾಣ ಹೋದ್ಮೇಲೆ ಕೂಡ ಮುಂದೆ ಏನಾಗ್ತದೆ, ಮರಣದಿ ಮುಂದೇನಾಗ್ತದೆ, ಪ್ರಾಣ ಹೋದ್ಮೇಲೆ ಏನಾಗ್ತದೆ, ಪುನರ್ಜನ್ಮ ಇದೆಯೋ, ಮುಕ್ತಿ ಇದೆಯೋ. ಅದಕ್ಕೆ ಡಿ.ವಿ.ಜಿ ಹೇಳ್ತಾರೆ, ನಿಮಗೆ ಯಾಕೆ ತಲೆ ಬಿಸಿ, ಅದು ಮುಂದೆ ಏನಾಗ್ತದೆ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಬದುಕಿದಾಗ ಚೆನ್ನಾಗಿ ಬದುಕಿದರೆ ಸಾಕು, ಮುಂದಿನ ಅವನ ಜವಾಬ್ದಾರಿ. ಈಗ ನನಗೊಬ್ಬರು ಹೇಳ್ತಾ ಇದ್ರು, ನನ್ನ ಸ್ನೇಹಿತರು, ಅವರು ಕಾರು ಓಡಿಸೋರು, ಚೆನ್ನಾಗಿ ಓಡಿಸ್ತಾ ಇದ್ದರು ಸ್ನೇಹಿತರು. ಅವರು ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಕೆಲವ್ರಿಗೆ ಇರುತ್ತೆ, ಪಕ್ಕದಲ್ಲಿ ಕೂತ್ಕೊಳ್ಳೋದು ಅಂತ. ಅವ್ರು ಸಾಯಂಕಾಲ ಬಂದಾಗ ಹೇಳೋ, ಕಾಲೆಲ್ಲ ತುಂಬ ನೋವಾಗಿಬಿಡುತ್ತೆ ಅನ್ನೋರು. ನಿಮಗೆ ಯಾಕೆ ನೋವಾಗುತ್ತೆ ರೀ ಪಕ್ಕದಲ್ಲಿ ಕೂತ್ಕೊಂಡವರಿಗೆ ಅಂತ ನಾನು. ಅವ್ರಿಗೇನು ಪ್ರಾಬ್ಲಮ್ಮು, ಈ ಕಾರ್ ಹೊಡಿಯೋಕ್ಕೆ ಬರೋರಿಗೆ ಮತ್ತೊಬ್ಬರು ಓಡಿಸ್ತಾ ಇದ್ದರೆ ಭಾಳ ಟೆನ್ಷನ್ ಆಗ್ತಾಯಿರುತ್ತೆ. ತಾನು ಓಡಿಸ್ದಾಗೂ ಬೇಕಾದಷ್ಟು ಜೋರಾಗೆ ಓಡಿಸ್ತಾರೆ, ಏನಿಲ್ಲ. ಇನ್ನೊಬ್ಬರು ಓಡಿಸ್ತಿರ್ಬೇಕಾದ್ರೆ ಬ್ರೇಕ್ ಹಾಕು ತಾವು ಗಮನಿಸಿರ್ಬೇಕು, ಅಥವಾ ಅಭ್ಯಾಸ ಇರ್ಬೋದು, ನೋಡಿರ್ಬೇಕು ಕೆಲವರು. ಡ್ರೈವರ್ ಓಡಿಸ್ತಾ ಇದ್ದರೆ ಮುಂದೆ ಯಾರಾದರೂ ಬಂದರೆ ನಾವು ಕಾಲು ಹೀಗೊಂದು ಒತ್ತಾ ಇರ್ತೀವಿ ಅಲ್ಲಿ. ಅವನು ಮಾಡ್ತಾನೆ. ನಾನು ಒದ್ದಾಡ್ಕೊಂಡ್ರೆ ಏನು ಕಾರ್ ನಿಂತ್ಕೊಳ್ಳೋದಿಲ್ಲ, ಅದು ನಾನು ನೆಲಕ್ಕೆ ಕಾಲು ಒತ್ತಿದ್ರೆ ನಿಂತ್ಕೊಳ್ಳೋದಿಲ್ಲ, ಅದು ಒದ್ದಾಟ ಬಿಡೋಲ್ಲ. ಅದಕ್ಕೆ ಅವ್ರು ಹೇಳೋರು, ಒಂದು ಕೆಲಸ ಮಾಡು, ನೀನಾದರೂ ಹೋಗಿ ಡ್ರೈವ್ ಮಾಡು, ನಿಶ್ಚಿಂತೆ ಯಾಕೆ ಕೂತ್ಕೋ, ಎರಡೂ ತಲೆ ಕೆಡಿಸ್ಕೋಬೇಡ. ನೀನು ಒದ್ದಾಡಿದರೆ ಅವ್ನು ಹಾಯಿಸೋದನ್ನು ತಪ್ಪಿಸೋಲ್ಲ, ಅದರಿಂದ ನೀನು 2 ಪೇಲ್ದಿಗೆ ಒಂದು ಮಾಡು ಅಂತ ಅವ್ರು ಹೇಳ್ತಾರೆ. ಬದುಕಿರೋದು ನಿಮ್ಮ ಕೆಲಸ,
ಬದುಕಿರೋ ಕೆಲಸ ನೀವು ಮಾಡ್ರಪ್ಪ, ಆಮೇಲೇನು ಕೆಲಸ ಅವನಿಗೆ ಬಿಟ್ಬಿಡಿ, ಏನು ಮಾಡಬೇಕು ಅಂತ, ಉಳಿದದ ಚಿಂತೆ ಬೇಡ ಅಂತ. ಆ ಪದ್ಯ 846, 846. ಮರಣದಿ ಮುಂದೇನು, ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗೆ ಅದರಿನೇ ಮಂಕುತಿಮ್ಮ. ಎಷ್ಟು ಚೆನ್ನಾಗಿರೋ ಮಾತು. ಮರಣದಿ ಮುಂದೇನು, ಮರಣ ಆದ್ಮೇಲೆ ಮುಂದೇನು, ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ಏನಾಗ್ತದೋ ಅಂತ ಚಿಂತೆ. ಯಾಕೆ ತಲೆ ಕೆಡಿಸ್ಕೋತೀರಿ? ಯಾಕಂದರೆ ತಿರುಗಿ ಬಂದವರಿಲ್ಲ, ಅಲ್ಲಿ ಹೋಗಿ ಬಂದು ಹೇಳಿದವರಿಲ್ಲ ಏನೇನಾಗ್ತದೆ ಅಂತ, ವರದಿ ತಂದವರಿಲ್ಲ, ಅಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲದೆ ಇರುವಾಗ ತಲೆ ಕೆಡಿಸ್ಕೊಂಡು ಬರೋದಕ್ಕಿಂತನೂ ಧರೆಯ ಬಾಳ್ಗೆ ಅದರಿನೇ ಮಂಕುತಿಮ್ಮ. ಬದುಕೋದಕ್ಕೆ ಸಾವಿನ ಚಿಂತೆ ಯಾಕೆ? ಬದುಕಿದವ್ರನ್ನ ಚೆನ್ನಾಗಿ ಬದುಕಿದ ಮೇಲೆ ಏನಾಗುತ್ತೋ ಭಗವಂತನಿಗೆ ಬಿಡು, ಅದರಿಂದ ಚಿಂತೆ ಮಾಡೋದು ಬೇಡ ಅಂತ. ಇದು ಜೀವಗತಿ. ನಾವು ನೋಡಿದ್ವಿ, ಜೀವ ಬಂದಾಗಿನಿಂದ ಜೀವ ಮುಗಿಯೋವರೆಗೂ ಏನೇನು ಕಷ್ಟಗಳನ್ನು ಅನುಭವಿಸುತ್ತೆ, ಅದು ಬದುಕೋ ರೀತಿ ಹೇಗೆ ಅಂತ. ಇದು ಜೀವದ ಪಯಣ ಅಂತ ಹಾಕ್ಕೊಂಡಿದ್ದೆ ನಾನು. ಇನ್ನು ಮೂರನೇ ಭಾಗ ನಾನು ಹಾಕ್ಕೊಂಡಿದ್ದು ಜಗತ್ತು ಮತ್ತು ಸೃಷ್ಟಿ. ಮೊದಲು ಭಗವಂತ ದೈವ ತಗೊಂಡ್ವಿ, ಎರಡನೇದಾಗಿ ಜೀವ, ಮೂರನೇದ್ದು ಜಗತ್ತು ಸೃಷ್ಟಿ. ಈ ಜೀವದ ಬಗ್ಗೆ ಮಾತಾಡಿದ್ವಲ್ಲ ಎಷ್ಟೊತ್ತು. ಈ ಜೀವ ವಾಸಿಸೋದು ಈ ಜಗತ್ತಲ್ಲಿ, ಈ ಜೀವ ಬದುಕಿರೋದು ಈ ಜಗತ್ತಿನಲ್ಲಿ. ಈ ಜಗತ್ತಂದರೆ ಏನು, ಅದು ಆದದ್ದು ಹೇಗೆ, ಅದು ಯಾವತ್ತಾಯಿತು, ಅದರ ಉಗಮಕ್ಕೆ ಕಾರಣ ಏನು ಅಂತ 108 ಪ್ರಶ್ನೆ ಬರ್ತದೆ. ಕಗ್ಗದಲ್ಲಿ ತುಂಬ ಚೆನ್ನಾಗಿರೋ ಪ್ರಶ್ನೆಗಳಿದೆ ಅದರೊಳಗೆ. ಸಮಯದ ಅಭಾವದಿಂದ ಒಂದನ್ನು ಮಾತ್ರ ಆರಿಸ್ಕೊಂಡಿದ್ದೇನೆ ಅಷ್ಟೇ ನಾನು. ಅದು ಎಷ್ಟು ಚೆನ್ನಾಗಿರೋ ಪದ್ಯ 90, 90. ಆವುದಿರುವಿಕೆಗಾದಿ ಎಂದು ಸೃಷ್ಟಿಯ ಮೊದಲು, ಆವುದಬ್ಧಿಯ ತೆರೆಗಳಲ್ಲಿ ಮೊಟ್ಟ ಮೊದಲು, ಆವುದಲರಿನ ನಿಲ್ಲದಲೆತಕ್ಕೆ ಪಡು ಸೀಮೆ, ಈ ವಿಶ್ವ ಕಥೆಯಂತೂ ಮಂಕುತಿಮ್ಮ ಅಂತ. ವಿಶ್ವದ ಕಥೆ ಹೇಗೆ ಅಂತ. ಆವುದಿರುವಿಕೆಗಾದಿ, ಈ ಬದುಕಿದ್ದೀವಲ್ಲ, ಇರುವಿಕೆ ಇದೆಯಲ್ಲ ನಮ್ಮ ಜಗತ್ತಲ್ಲಿ, ಇದಕ್ಕೆ ಆದಿ ಆದದ್ದು ಯಾವುದು, ಮೊಟ್ಟ ಮೊದಲೇ ಬಂದದ್ದು ಯಾವುದು ಅನ್ನೋದಿದು. ಎಂದು ಸೃಷ್ಟಿಯ ಮೊದಲು, ಯಾವತ್ತು ಸೃಷ್ಟಿ ಆಯಿತು. ಆವುದಬ್ಧಿಯ ತೆರೆಗಳಲ್ಲಿ ಮೊಟ್ಟ ಮೊದಲು, ಸಮುದ್ರ ಆಯ್ತಲ್ಲ, ಸಮುದ್ರದ ಮೊಟ್ಟ ಮೊದಲನೇ ತೆರೆ ಯಾವಾಗ ಬಂತು, ಎಲ್ಲ ಪ್ರಶ್ನೆಗಳು. ಆವುದು ಎಲರಿನ ಪದ ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾರೆ ನೋಡಿ ಪದಗಳನ್ನು. ಆವುದು ಎಲರಿನ ನಿಲ್ಲದ ಅಲೆತಕ್ಕೆ ಪಡು ಸೀಮೆ. ಯಾವುದು ಎಲರಿನ ಅಂದರೆ ಗಾಳಿ, ಎಲ್ಲರು ಅಂದರೆ ಗಾಳಿ. ಯಾವುದು ಎಲರಿನ ನಿಲ್ಲದ ಅಲೆತಕ್ಕೆ, ಗಾಳಿ ನಿಂತ್ಕೊಳ್ಳೋದಿಲ್ಲ ಒಂದು ಕಡೆಗೆ, ಅಲ್ಲ ಅಲೆದಾಡ್ತಾ ಇರುತ್ತೆ. ಅದರ ನಿಲ್ಲದ ಅಲೆತಕ್ಕೆ ಪಡು ಸೀಮೆ, ಬೌಂಡ್ರಿ ಯಾವುದು, ಲಿಮಿಟ್ ಯಾವುದು ಅದಕ್ಕೆ. ಈ ಗಾಳಿಯಲ್ಲಿ ನಿಂತ್ಕೋಬೇಕು, ಈ ಹಾಗೆ ಇಂಟರ್ಸ್ಟೇಟ್ ಪರ್ಮಿಟ್ ಅಥವಾ ಇಂಟರ್ನ್ಯಾಷನಲ್ ಪರ್ಮಿಟ್ ಅಂತಿದೆಯಲ್ಲ, ಇಲ್ಲಿಗೆ ನಿಂತ್ಕೋಬೇಕು ಅಂತ ಇರುತ್ತೆ, ಮುಂದೆ ಹೋಗೋಕ್ಕಾಗಲ್ಲ ನಾವು. ಹಾಗೆ ಗಾಳಿಗೊಂದು ಏನಾದರೂ ಬೌಂಡ್ರಿ ಇದೆಯಾ? ಆವುದು ಎಲರಿನ ನಿಲ್ಲದ ಅಲೆತಕ್ಕೆ ಪಡು ಸೀಮೆ, ಈ ವಿಶ್ವ ಕಥೆಯಂತ ಮಂಕುತಿಮ್ಮ. ವಿಶ್ವದ ಕಥೆ ಹೇಗೆ ಅಂತ. ಇದು ಪ್ರಶ್ನೆ ದಾರ್ಶನಿಕರಿಗೆ ಕಾಡಿದಷ್ಟೇ ತೀವ್ರವಾಗಿ ವಿಜ್ಞಾನಿಗಳನ್ನು ಕಾಡಿದೆ. ಪ್ರಪಂಚ ಶುರು ಆದದ್ದು ಹೇಗೆ ಅಂತ 2-3 ಬಹಳಷ್ಟು ಥಿಯರಿ ಇತ್ತು ಮೊದಲು. ಕೊನೆಗೆ 2ಕ್ಕೆ ಒಪ್ಕೊಂಡ್ರು, ಸ್ಟಡಿ ಸ್ಟೇಟ್ ಥಿಯರಿ ಆ್ಯಂಡ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಪ್ಕೊಂಡ್ರು. ಸ್ಟಡಿ ಸ್ಟೇಟ್ ಥಿಯರಿ ಅಂದರೆ ಯಾವತ್ತು ಪ್ರಪಂಚ ಹೀಗೆ ಇತ್ತು, ಏನೂ ಆಗಲಿಲ್ಲ ಅದಕ್ಕೆ ಅಂತ ಒಂದಾದರೆ, ಇನ್ನೊಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ, ಎಲ್ಲವೂ ಒಂದು ಅಂಡರೂಪದಲ್ಲಿತ್ತು, ಒಂದು ತತ್ತಿ ಆಕಾರದಲ್ಲಿತ್ತು, ಎಲ್ಲ ಸಮಗ್ರ ಜಗತ್ತಿತ್ತು. ಒಂದು ಕ್ಷಣಕ್ಕೆ ಡಬಾರ್ ಅಂತ ಸಿಡಿದು ಅದು ವಿಪರೀತ ಬಿಸಿ ಇತ್ತಲ್ಲ, ಆ ಗಾಳಿಯೆಲ್ಲ ಹೊರಗೆ ಬಂದು ತಿರುಗಿ ಅಲ್ಲಲ್ಲಿ ಗಟ್ಟಿ ಆಗ್ತಾ ಪ್ರಪಂಚ ಆಯಿತು ಅಂತ. ಆಗ್ತಾ ದೂರ ಹೋಗ್ತಾ ಇದೆ ಅದು ಅಂತ. ಅದೊಂದು ಕಥೆ. ಅದಕ್ಕೆ ಹೇಳ್ತಾರೆ, ಡಿವಿಜ್ ಹೇಳ್ತಾರೆ, ಏನು ತೊಗೊಂಡ್ರು ಕೂಡ ವಿಶ್ವಕಥೆ ಹೇಳೋದು ಕಷ್ಟ, ಇದು ಬರೀ ಕಥೆ ಅಂತ. ನಾವೇನು ಹೇಳಿದ್ರು ಬರೀ ಕಥೆ ಅದು ಅಂತ. 139, 139. ಸೃಷ್ಟಿ ಕಥೆ, ಕಟ್ಟು ಕಥೆ. ಸೃಷ್ಟಿ ಹಾಗಾಯಿತು ಅನ್ನೋದಿದೆಯಲ್ಲ, ಸೃಷ್ಟಿ ಕಥೆ, ಕಟ್ಟು ಕಥೆ. ವಿಲಯ ಕಥೆ, ಬರಿಯ ಕಥೆ. ಪ್ರಳಯ ಆಗ್ತದೆ ಬರ್ತಾ ನೋಡಿದರೆ 3 ವರ್ಷಕ್ಕೊಮ್ಮೆ ಬರ್ತಾ ಇರ್ತಾರೆ ಪೇಪರಲ್ಲಿ, ಡೇಟ್ ಕೂಡ ಕೊಡ್ತಾರೆ, ಇಂಥ ದಿವಸ ಪ್ರಳಯ ಆಗಿಬಿಡ್ತದೆ ಅಂತ. ಎಷ್ಟು ಗ್ಯಾರಂಟಿ ನೋಡಿ, ಅದು ಹಾಕ್ತಾರೆ. ಅದಕ್ಕೆ ಹೇಳ್ತಾರೆ ವಿಲಯ ಕಥೆ, ಬರಿಯ ಕಥೆ. ಹುಟ್ಟು ಸಾವುಗಳು ಒಂದೇ ಪುರುಳಿನ 2 ದಶೆ, ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಸತ್ಯ ಯಾವುದು ಸುಳ್ಳು ಯಾವುದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೃಷ್ಟಿ ಕಥೆ, ಕಟ್ಟು ಕಥೆ. ಅದು ಹೀಗಾಯ್ತಂತೆ ಹಾಗಾಯ್ತಂತೆ ಕಥೆ, ಅದು ಗೊತ್ತಿಲ್ಲ ನಮಗೆ ಹೇಗಾಯಿತು ಅಂತ, ಅದು ಬರೀ ಕಥೆ. ಕಥೆ ಒಂದು ಅರ್ಥ ಇದೆ, ಕಥೆ ಅಂತ ಮಾತಿಗೆ. ಕಥೆಯಲ್ಲಿ ಸತ್ಯದ ಅಂಶವೂ ಇರಬಹುದು, ಕಲ್ಪನೆಯ ಅಂಶವೂ ಇರ್ತದೆ. ಅದಕ್ಕೆ ಇದು ಬರೀ ಕಥೆ, ತಲೆ ಕೆಡಿಸ್ಕೋಬೇಡಿ. ಸೃಷ್ಟಿ ಕಥೆ, ಕಟ್ಟು ಕಥೆ.
ವಿಲಯ ಕಥೆ, ಬರಿಯ ಕಥೆ. ವಿಲಯ ಆಗಿಲ್ಲ, ನಾವು ಕೇಳಿದ್ದೀವಿ ಅಷ್ಟೇ, ಒಂದು ಸಲ ಆಗಿಲ್ಲ ವಿಲಯ ಕಥೆ, ಬರಿಯ ಕಥೆ. ಆದರೆ ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದಶೆ. ಪುರುಳು ಅಂದರೆ ಸತ್ಯ, ಒಂದೇ ಸತ್ಯದ ಎರಡು ಮುಖಗಳು. ಹುಟ್ಟು ಸಾವು ನಾವು ಅಂದ್ಕೊಂಡಿದ್ದೀವಿ ಎರಡು ಬೇರೆ ಬೇರೆ ಅಂತ. ಕಲ್ಪನೆ ಮಾಡಿಕೊಳ್ಳಿ, ಹುಟ್ಟಿಲ್ಲದೆ ಹೋದರೆ ಸಾವೆಲ್ಲಿ ಬರುತ್ತೆ, ಸಾವಿಲ್ಲದೆ ಹೋದರೆ ಹುಟ್ಟಿಲ್ಲ. ಸಾವು ಅಂತೀವಲ್ಲ, ಅದು ಹೇಳ್ತಾರೆ ಇಟ್ ಈಸ್ ನಾಟ್ ದಿ ಫೈನಲ್, ಡೆತ್ ಈಸ್ ನಾಟ್ ದಿ ಫೈನಲ್ ಕ್ಲೋಜರ್, ಇಟ್ ಇಸ್ ದಿ ಬಿಗಿನಿಂಗ್ ಆಫ್ ಅನದರ್ ಸಿಚುವೇಶನ್ ಅಂತ. ಇದು ಮುಗೀತು ಅಂತಿಲ್ಲ, ಮತ್ತೊಂದಕ್ಕೆ ಪ್ರಾರಂಭ ಅದು. ಅದರಿಂದ ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದೆಸೆ. ಸತ್ಯ ಇರೋದು ಯಾವುದು ಇದರೊಳಗೆ? ನಿತ್ಯ ಪರಿವರ್ತನೆಯೇ, ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಮೊದಲಿಂದ ಗೊತ್ತಿಲ್ಲಪ್ಪ ನಮಗೆ ಸೃಷ್ಟಿಕತೆ, ವಿಲಯ ಕತೆ, ಕತೆ ಬೇಡ ನಮಗೂ. ಗೊತ್ತಿರುವಂಥದ್ದು ಯಾವುದು, ಸತ್ಯ ಆಗಿರುವಂಥದ್ದು ಯಾವುದು? ನಿತ್ಯ ಪರಿವರ್ತನೆಯೇ. ಪ್ರಪಂಚ ದಿನ ದಿನಕ್ಕೂ ಬದಲಾಯಿಸ್ತಾ ಇದೆ, ಹೊಸ ಹೊಸದಾಗಿ ಕಾಣಿಸ್ತಾ ಇದೆ, ನಿತ್ಯ ಪರಿವರ್ತನೆ ಆಗ್ತದೆ. ಚೈತನ್ಯ ನರ್ತನೆಯೇ. ನೋಡಿ ಎಷ್ಟು ಚೈತನ್ಯ ಆಗ್ತಾ ಇದೆ ಭೂಮಿ ಮೇಲೆ, ಪ್ರತಿಯೊಂದು ಭಾಗದಲ್ಲಿ ಒಂದು ಹೊಸ ಹೊಸ ವಿಷಯ ಆಗ್ತಾ ಇದೆ, ಆ ಚೈತನ್ಯ ನರ್ತನೆ ನಡೀತಾ ಇದೆ. ಇದು ಮಾತ್ರ ಸತ್ಯ. ನಿತ್ಯ ಪರಿವರ್ತನೆಯೇ, ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಈ ಕಣ್ಣಿಗೆ ಕಾಣುವಂಥ ಪ್ರಪಂಚದ ಚರಿತ್ರೆ ಅಂಥದ್ದು. ಪ್ರಪಂಚ ಇದನ್ನು ವರ್ಣನೆ ಮಾಡಬೇಕಾದ್ರೆ ಉದಾಹರಣೆ ಕೊಡಬೇಕು ಅಂತ ಗುರುಗಳನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಅಷ್ಟು ಒಳ್ಳೆ ಮಾತನ್ನು ಹೇಳ್ತಾರೆ. ಈ ಪ್ರಪಂಚ ಹಾಗೆ ಅಂದರೆ ವಿಸ್ತಾರ ಆಗುತ್ತೆ, ಆಕುಂಚನ ಆಗುತ್ತೆ, ವಿಸ್ತಾರ ಆಗ್ತದೆ, ಆಕುಂಚನ ಆಗ್ತಾ ಹೋಗ್ತದೆ. ಪ್ರಪಂಚನ ಲಕ್ಷಣ ಇದು ಅಂತ. ಅದಕ್ಕೆ ಉದಾಹರಣೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇವತ್ತಿಗೆ ಪ್ರಪಂಚ ಸೈನ್ಸ್ ವರ್ಲ್ಡ್ ಕೂಡ ಒಪ್ಕೊಳ್ಳುತ್ತೆ ಅದನ್ನೀಗ. ಕಮಲ ಉದಯದೊಳರಳಿ ಸಂಜೆಯಲ್ಲಿ ಮಗುಳಾಗಿ, ನಂಬರ್ ಹೇಳೋದು ಮರ್ತೆ, 9191. ಕಮಲ ಉದಯದೊಳರಳಿ ಸಂಜೆಯಲ್ಲಿ ಮಗುಳಾಗಿ ಸುಮವಪ್ಪುದಂತೆ ಮರುವಗಲು ಮಗುಳ್ದಂತು. ಅಮಿತ ಪ್ರಪಂಚನ ಆಕುಂಚನ ಆವರ್ತನ ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ. ಇದು ಎಷ್ಟು ಅದ್ಭುತವಾದ ಮಾತಿದೆ. ಕಮಲ ಉದಯದೊಳರಳಿ, ಸೂರ್ಯ ಬಂದ ತಕ್ಷಣ ಕಮಲ ಅರಳುತ್ತೆ. ಕಮಲ ಉದಯದೊಳರಳಿ ಸಂಜೆಯಲ್ಲಿ ಮುಗುಳಾಗಿ, ಸಂಜೆ ಮತ್ತೆ ಮುಗುಳಾಗ್ತದೆ, ಮೊಗ್ಗೆ ಆಗ್ತದೆ, ಮುಚ್ಕೊಂಡ್ಬಿಡುತ್ತೆ. ಅಂದರೆ ಅದು ಸೂರ್ಯನ ಮೇಲೆ ಅವಲಂಬಿತವಾದಂಥದ್ದು. ಸೂರ್ಯ ಬಂದಾಗ ಓಪನ್ ಆಗ್ತದೆ, ಬಿಚ್ಕೊಳ್ಳುತ್ತೆ, ಸೂರ್ಯ ಹೋದ ತಕ್ಷಣ ಮತ್ತೆ ಮುಚ್ಕೊಳ್ಳುತ್ತೆ. ಹೇಗೆ ಆಕುಂಚನ ಆವರ್ತನ ಕ್ರಿಯೆ ಆಗ್ತಾ ಇದೆಯಲ್ಲ, ಹಾಗೆ ಮತ್ತೇನಾಗ್ತದೆ, ಮರುದಿನ ಸುಮವಪ್ಪುದಂತೆ ಮರುವಗಲು ಮಗುಳ್ದಂತು. ಮರುದಿನ ಮಗುಳ್ದಂತು ಅಂದರೆ ಮತ್ತೆ ಬೆಳಕಾದಾಗ, ಹಗಲಾದಾಗ ಮತ್ತೆ ಸುಮ ಆಗ್ತದೆ, ಹೂ ಆಗ್ತದೆ. ಅದು ಹಗಲಾದಾಗ ಹೂ ಆಗ್ತದೆ, ಸಾಯಂಕಾಲ ಆದಾಗ ಮೊಗ್ಗಾಗ್ತದೆ ಅದು. ಅದೇ ಥರನೇ ಅಮಿತ ಪ್ರಪಂಚನ ಆಕುಂಚನ ಆವರ್ತನ, ಅಮಿತವಾದಂಥದ್ದು. ಎಷ್ಟು ಬಾರಿ ಆಗಿದೆ ಗೊತ್ತಾ ಇದು. ಇದೇ ವಿಶ್ವಚರಿತ್ರೆ ಮಂಕುತಿಮ್ಮ ಅಂತ. ಇನ್ನೊಂದು ಪದ್ಯ ಮುಂದೆ ಭಾಳ ಚೆನ್ನಾಗಿರೋದು, ಇದೇನೆ ಡಿ ವಿ ಜಿ ವಿಸ್ತಾರ ಮಾಡಿ ಹೇಳ್ತಾರೆ ಅದರೊಳಗೆ. ಇವೊಂದು ಹೇಳ್ತಾರೆ, ಸೃಷ್ಟಿ ಲಯ. ಸೃಷ್ಟಿ ಲಯ ಅಂದರೆ ಹೇಗೆ? ಈ ಕಲ್ಪನೆ ಮಾಡ್ಕೊಳ್ಳಿ, ನಾವು ಮಾತಾಡ್ತಿರ್ಬೇಕಾದ್ರೆ ಕಣ್ಣು ಮಿಟ್ಕಿಸ್ತೇವೆ, ಬ್ಲಿಂಕಿಂಗ್, ವಿ ಬ್ಲಿಂಕ್ ಇಟ್. ಕಣ್ಣು ಮುಚ್ಚಿದಾಗ ಆ ಕ್ಷಣಕ್ಕೆ ಏನೂ ಕಾಣಿಸೋದಿಲ್ಲ ನನಗೆ. ಹೇಳ್ತಾರೆ, ಕಣ್ಣು ಒಂದು ಸಲ ಮುಚ್ಚಿದರೆ ಆ ಮಟ್ಟಿಗೆ ಅಷ್ಟು ಪ್ರಮಾಣದಲ್ಲಿ ನಿನಗೆ ಪ್ರಳಯ ಆಯಿತು. ರಾತ್ರಿ ಮಲ್ಕೊಂಡಾಗ ಪ್ರಪಂಚ ಇದೆಯಲ್ಲೋ ಕೂಡ ಗೊತ್ತಿರಲಿಲ್ಲಲ್ಲ, ನನಗೆ ಎಚ್ಚರ ಇರಲಿಲ್ಲ. ನನ್ನ ಮಟ್ಟಿಗೆ ಪ್ರಳಯ ಆಗಿತ್ತು. ನನಗಿಲ್ಲಿ ರಾತ್ರಿ 12 ಗಂಟೆ ಆಗಿ ನಿದ್ದೆ ಬಂದಿದ್ದರೆ, ಅಮೇರಿಕಾದಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದೆ, ಎಚ್ಚರವಾಗಿದ್ದಾರೆ ಅವರು. ಅವರಿಗೆ ಸೃಷ್ಟಿ ಇದೆ, ನನಗೆ ಪ್ರಳಯ ಇದೆ ಆ ಹೊತ್ತಿಗೆ. ಅಂದರೆ ಒಂದು ಸಲ ನಾನು ಕಣ್ಣು ಮುಚ್ಚಿದಾಗ ನನ್ನ ಮಟ್ಟಿಗೆ ಪ್ರಳಯ ಆಯಿತು. ಹಾಗೆ ಸಪೋಸಿಂಗ್ ಅದು ಬಹಳಷ್ಟು ಜನಕ್ಕೆ ಒಂದೇ ಸಲ ಆಗೋದಾದರೆ ಮಹಾಪ್ರಳಯ ಅಂತ ಕರಿಬಹುದು. ನಾವೆಲ್ಲ ನೋಡ್ತೀವಿ, ಬೇಕಾದ ಉತ್ಪಾತಗಳಾಗ್ತವೆ, ಅನಾಹುತಗಳಾಗ್ತದೆ, 100 ಜನ ಸಾಯ್ತಾರೆ. ಅದೊಂದು ಪ್ರಳಯ, 100 ಜನಕ್ಕೆ ಒಂದೇ ಸಲ ಆಯಿತು ಅಂತ. ಹಾಗೆ ಹೇಳ್ತಾರೆ, ಸುಮವಪ್ಪುದಂತೆ ಮರುವಗಲು ಮಗುಳ್ದಂತು ಅಮಿತ ಪ್ರಪಂಚನ ಆಕುಂಚನ ಆವರ್ತನ. ಈ ಪ್ರಪಂಚ ಕೂಡ ಹಿಗ್ಗುತ್ತದೆ, ಕುಗ್ತದೆ, ಹಿಗ್ತದೆ, ಕುಗ್ತದೆ, ಹೀಗೆ ಆಗ್ತಾ ಹೋಗ್ತದಲ್ಲ, ಇದೇ ಕ್ರಮವೇ ವಿಶ್ವಚರಿತ್ರೆ ಅಂತ. ಈಗ ಒಂದು ಮಾತು ಬರ್ತದೆ ವಿಜ್ಞಾನದಲ್ಲಿ ಕೂಡ, ಈ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೋದರೆ ಎಲ್ಲಗಳು ಒಂದಕ್ಕಿಂತ ದೂರ ಹೋಗ್ತಾ ಇದೆ, ಒಂದು ದೂರ ಹೋಗ್ತಾ ಇದೆ, ಎಕ್ಸ್ಪಾಂಡಿಂಗ್ ಯೂನಿವರ್ಸ್ ಅಂತ ಕರಿತೇವೆ, ಹೋಗ್ತದೆ. ಎಲ್ಲಿವರೆಗೂ ಹೋಗ್ಬೋದು ಇದು? ಹೋಗ್ಬೋದು ತಿಳ್ಕೊಳ್ಳೋಣ. ಬೇಕಾದಷ್ಟು ವರ್ಷ ಹೋಯಿತು, ದೊಡ್ಡದಾಗ್ತಾ ಹೋಯಿತು. ಕೊನೆಗೆ ಏನಾಗ್ತದೆ ಅಂದರೆ ಒಂದು ಹೈಪಾಥೆಸಿಸ್, ಈಗ ಒಂದು ನಂಬಿಕೆ ಏನು ಅಂದರೆ, ತುಂಬ ದೂರ ಹೋದ ಮೇಲೆ ಹಿಡ್ಕೊಳ್ಳುವಂಥ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ದೂರ ಹೋದಾಗೆ ಆಕರ್ಷಣ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾದಾಗ ಏನಾಗ್ತದೆ, ವಾಪಸ್ ಕುಗ್ಗೋಕ್ಕೆ ಶುರು ಆಗ್ತದೆ. ಇದನ್ನು ಹೇಗೆ ಮಾಡಿದ್ದಾರೆ? ನಕ್ಷತ್ರಗಳು ಹೇಗೆ ಬದುಕ್ತವೆ ಅಂತ ಪರೀಕ್ಷೆ ಮಾಡಿದ್ದಾರೆ. ಈಗ ಸೂರ್ಯ ಒಂದು ನಕ್ಷತ್ರ.
ಈ ನಕ್ಷತ್ರಗಳು ತಮ್ಮ ಆಯುಸ್ಸು ಮುಗಿಸಿದ ಮೇಲೆ, ಒಳಗಿನ ಗ್ಯಾಸ್ ಉರಿದು ಹೋದಾಗ, ಆಯುಸ್ಸು ಮುಗಿಯೋಕ್ಕೆ ಬಂದಾಗ ದೊಡ್ಡದಾಗ್ತಾ ಹೋಗ್ತದೆ. ಅದು ರೆಡ್ ಜಾಯಿಂಟ್ ಅಂತ ಕರಿತೇವೆ. ಅದು ರೆಡ್ ಜಾಯಿಂಟ್ ಆಗ್ತಾ ಹೋಗಿ ಒಂದು ಸಲ ಠಕ್ ಅಂತ ಕುಸಿಯೋಕ್ಕೆ ಶುರು ಆಗುತ್ತೆ. ನೋಡಿ, ಒಂದು ಲಿಮಿಟಿಗೆ ಹೋಗ್ಬಿಟ್ಟು ಕುಸಿಯೋಕ್ಕೆ ಶುರು ಆಗಿಬಿಡುತ್ತೆ. ಕುಸಿ ಎಷ್ಟು ಫಾಸ್ಟ್ ಹೋಗ್ತದೆ, ಬೇಗ ಕುಸಿತದೆ ಅಂದರೆ, ಭಾಳ ಬೇಗ ಕುಸಿದ್ರೆ ಅದು ಬ್ಲ್ಯಾಕ್ ಹೋಲ್ ಆಗಿಬಿಡ್ತದೆ ಅಂತ. ಇದೊಂದು ಥೇರಿ. ಅಂದರೆ ಯಾವುದು ವಿಸ್ತಾರ ಆಗ್ತದೋ ಯಾವತ್ತೂ ಒಂದು ದಿವಸ ಅದು ಸಂಕೋಚನ ಆಗಬೇಕದು ಅಂತ. ಅದನ್ನು ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ. ಅಮಿತ ಪ್ರಪಂಚನ ಆಕುಂಚನ ಆವರ್ತನ ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ ಅಂತ. ಈ ಕ್ರಮ ಸರಿ, ಆಕುಂಚನ ಆವರ್ತನ ಸರಿ. ಆದರೆ ವಿಶ್ವ ಬಂದದ್ದು ಎಲ್ಲಿಂದ ಬಂತು? ವಿಸ್ತಾರ ಆಯಿತು, ಆಕುಂಚನ ಆಯಿತು, ನಿಜ. ಇದರ ಮೂಲ ವಸ್ತು ಯಾವುದು? ಪ್ರಪಂಚದ ಮೂಲ ವಸ್ತು ಯಾವುದು ಅಂತ. ಅದಕ್ಕೆ ಒಂದು ಅದ್ಭುತವಾದ ಪದ್ಯ ಇದೆ. 101 ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಅಂತ. ಎಷ್ಟು ಆಳಕ್ಕೆ ವಿಚಾರ ಮಾಡ್ಬೋದು ಅದನ್ನು. ಹಾಲಿನೊಳು ಬೆಣ್ಣೆ, ಹಾಲಿನೊಳಗೆ ಬೆಣ್ಣೆ ಇದೆ. ಅದನ್ನು ಪರಿಷ್ಕಾರ ಮಾಡಿ ಕಡಿದು ಬಂದರೆ ಬೆಣ್ಣೆ ಬರ್ತದೆ ಹೊರಗಡೆ. ಆ ಬೆಣ್ಣೆನ ಹಾಲಲ್ಲಿ ಹಾಕಿದರೆ ಏನಾಗ್ತದೆ ಅಂತ. ಆ ಬೆಣ್ಣೆಯನ್ನು ತೆಗೆದ ಮೇಲೆ ಹಾಲೊಳಗೆ ಹಾಕಿದರೆ ಏನಾಗ್ತದೆ ಹೇಳ್ತದೆ ಅದು. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು. ಈ ಐಸ್ಬರ್ಗ್ಸ್ ಅಂತ ಕರಿತೇವೆ. ಐಸಿನ ಬಂಡೆಗಳು, ಹಿಮದ ಬಂಡೆಗಳು ತೇಲ್ತಾ ಇದೆ, ದೊಡ್ಡ ದೊಡ್ಡ ಬಂಡೆಗಳು ತೇಲ್ತಾ ಇದೆ. ಆದರೆ ಮೇಲೆ ಎಷ್ಟು ಕಾಣುತ್ತೋ ಅದು 4 ಪಟ್ಟಷ್ಟು ಕೆಳಗಡೆ ಇದೆ, ನೀರೊಳಗಿದೆ. ಮೇಲೆ ಕಾಣಿಸೋದೊಂದು ಚೂರು, ಅದಕ್ಕೆ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರೀತಾರೆ. ಕಾಣಿಸೋದೊಂದು ಚೂರು, ಕೆಳಗಿರೋದು ಬಹಳ ವಿಸ್ತಾರವಾಗಿದೆ ಅಂತ. ಹಾಗೆ ಇದು ನೋಡಿ, ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಈ ಸಾಲು ಬಹಳ ಮುಖ್ಯ. ಅಮೇಯ ಸತ್ವ ಅಂದರೆ, ಅಮೇಯ ಅಂದರೆ ಇಮ್ಮೆಜರಬಲ್, ಅಳೆಯೋಕ್ಕಾಗದೇ ಇರುವಂಥದ್ದು, ಅಳಿಲಿಕ್ಕೆ ಆಗೋದಿಲ್ಲ ಅಂಥ ದೊಡ್ಡದು. ಆ ಅಮೇಯ ಸತ್ವದಲ್ಲಿ ಮೇಯ ಅಂದರೆ ಮೆಜರಬಲ್, ಅಳೆಯುವಂಥದ್ದು. ಅಳಿಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ದೊಡ್ಡ ಸತ್ವದಲ್ಲಿ ಅಳಿಯಬಹುದಾದಂಥ ಈ ಪ್ರಪಂಚ ತೇಲ್ತಾ ಇದೆ ಅಂತ ಗಮನಿಸಬೇಕಾದ ಮಾತು. ಹಾಲು ಬೆಣ್ಣೆ ಒಂದೇ ವಸ್ತುವಿನಿಂದ ಬಂದಂಥದ್ದು ಅಲ್ವಾ? ಹಾಲು ಬೆಣ್ಣೆ ಬಂದದ್ದೇ ಹಾಲಿನಿಂದ. ಹಾಲಿನಿಂದ ಬಂದಂಥ ಬೆಣ್ಣೆ ಹಾಲಿನಿಂದ ಬೇರೆಯಾಗಿ ತೇಲ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಲಿನಿಂದ ಬಂದಂಥ ಬೆಣ್ಣೆ ಹಾಲಿನಿಂದ ಭಿನ್ನವಾಗಿ ಅದರಲ್ಲೇ ತೇಲ್ತಾ ಇದೆ. ಅದು ಅಂದರೆ ಕಣ್ಣಿಗೆ ಮಾತ್ರ 2 ವಸ್ತು ಕಾಣಿಸ್ತಾ ಇದೆ, ಒಂದು ಘನ ಪದಾರ್ಥ, ಒಂದು ದ್ರವ ಪದಾರ್ಥ ಅಂತ 2 ಕಾಣಿಸುತ್ತೆ. ಮೂಲ ವಸ್ತು ಒಂದೇನೇ ಅದು. ಕಡಲೊಳಗೆ ನೀರ್ಗಲ್ಲವಲು, ಸಮುದ್ರದಲ್ಲಿ ಐಸ್ಬರ್ಗ್ ತೇಲ್ತಾ ಇದೆ. ಐಸ್ಬರ್ಗ್ ಎದರಿಂದ ಆದದ್ದು? ನೀರಿಂದ ಆದದ್ದು. ಆ ನೀರು ಘನೀಭೂತವಾದಾಗ ಮಂಜಾಗಿ ತೇಲ್ತಾ ಇದೆ, ಹಿಮ ಆಗಿ ತೇಲ್ತಾ ಇದೆ. ಅದು ಇದು ವಸ್ತು ಒಂದೇನೆ, ಆದರೆ ನೋಡೋಕ್ಕೆ ಹೋದಾಗ ಅದು ನೀರು ಅನಿಸುತ್ತೆ, ಅದು ಬಂಡೆ ಅನಿಸುತ್ತೆ ಅಂತ. ಒಂದು ಘನ ಅನಿಸುತ್ತೆ, ಒಂದು ದ್ರವ ಅನಿಸುತ್ತೆ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಈ ನಮ್ಮ ಜಗತ್ತು ಅಂತ ಏನಿದೆಯಲ್ಲ, ಇದು ಕಣ್ಣಿಗೆ ಕಾಣಿಸುವಂಥದ್ದು, ಸ್ಪರ್ಶಕ್ಕೆ ಬರುವಂಥದ್ದು, ಇಂದ್ರಿಯ ಗೋಚರವಾದಂಥ ಈ ಜಗತ್ತಿದೆಯಲ್ಲ, ಈ ಜಗತ್ತು ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಇದು ತೇಲ್ತಿರುವಂಥದ್ದು ಎದರಲ್ಲಿ ತೇಲ್ತಾ ಇದೆ? ಅದು ಅಮೇಯವಾದಂಥ ಪರಸತ್ವದಲ್ಲಿ ತೇಲ್ತಾ ಇದೆ. ಕಣ್ಣಿಗೆ ಕಾಣಿಸದಂಥ, ಅಳತೆಗೆ ಬಾರದಂಥ ದೊಡ್ಡದಾದಂಥ ಒಂದು ಸತ್ವದ ಜಲಧಿಯಲ್ಲಿ ಈ ಕಣ್ಣಿಗೆ ಕಾಣುವಂಥ ಒಂದು ಜಗತ್ತು ತೇಲ್ತಾ ಇದೆ. ಕಲ್ಪನೆ ಮಾಡಿಕೊಳ್ಳಿ, ಐಸ್ಬರ್ಗಿಗೆ ಸಮುದ್ರಕ್ಕೆ ಹೋಲಿಸಿದಾಗ ಐಸ್ಬರ್ಗ್ ಎಷ್ಟು ಸಣ್ಣದಲ್ವಾ? ತೀರಾ ಸಣ್ಣದು. ಹಾಗೆ ಈ ತೇಲುವಂಥ ಜಗ, ದರ್ಶನೀಯವಾದಂಥ ಜಗ, ಕಣ್ಣಿಗೆ ಕಾಣಿಸದೇ ಇರುವಂಥ ಮಹತ್ತಾದ ಸತ್ವದ ಒಂದು ಚಿಕ್ಕ ಭಾಗ. ಅಂದರೆ ಕಣ್ಣಿಗೆ ಕಾಣಿಸೋದು ಸಣ್ಣದು, ಕಾಣಿಸದೇ ಇರುವಂಥದ್ದು ಭಾಳ ದೊಡ್ಡದು. ಇಮ್ಮೆಜರಬಲ್, ಅಮೇಯ ಜಗಸತ್ವದಲ್ಲಿ ಮೇಯ ಜಗ. ಮೂಲ ದೆಸೆಯೊಳಗೊಂದು, ಹುಡುಕಿದರೆ ಮೂಲ ಸತ್ವ ಒಂದೇನೆ, ಆದರೆ ಮಾಪನದ ಬಗೆಗೆರಡು, ಅಳೆಯೋದಕ್ಕೆ 2. ಐಸನ್ನು KG ಅಂತ ತೂಕ ಮಾಡ್ಬೋದು, ನೀರನ್ನು ಲೀಟ್ರಲ್ಲಿ ಹಾಕ್ಬೋದು ಅಲ್ವಾ? ಮಾಪನದ ಬಗೆಗೆರಡು, ಅಳೆಯೋದಕ್ಕೆ 2 ಬೇರೆ, ಒಂದು ದ್ರವ ಒಂದು ಘನ ಅಂತಾಯಿತು, ಆದರೆ ಮೂಲ ವಸ್ತು ಒಂದೇನೆ. ಕಡೆ ಮಾತು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಅಂತ. ಈ ಮಾತು ಎಷ್ಟು ಆಳವಾಗಿ ಹೋಗಿ ವಿಚಾರ ಮಾಡ್ಬೋದು ಅಂದರೆ, ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಯಾವುದು ಗಾಳಿ, ಯಾವುದು ಉಸಿರು? ನಾನು ಒಳಗೆ ತಗೊಂಡ್ರೆ ಅದು ಉಸಿರಾಯಿತು, ಹೊರಗೆ ಬಿಟ್ಟರೆ ಅದು ಗಾಳಿ ಆಯಿತು ಅಲ್ವಾ? ಈಗ ಜಗತ್ತು ಅನ್ನೋದು ಒಂದು ಇನ್ನೊಂದು ಪದ್ಯದಲ್ಲಿ ಬರ್ತದೆ, ಈ ಜಗತ್ತು ಅನ್ನೋದು ಇದೆಯಲ್ಲ, ಇದರಲ್ಲಿ ಗಾಳಿ ಅನ್ನೋದು ಎಲ್ಲರ ಉಚ್ಛ್ವಾಸ ಇದು ಅಂತ, ನಿಶ್ವಾಸ ಅಂತ. ಶ್ವಾಸೋಚ್ಛ್ವಾಸದಿಂದ ಆದಂಥದ್ದೇ ಗಾಳಿ ಇದು ಅಂತ. ಯಾರೊಬ್ಬರು ಉಸಿರು ತೊಗೊಂಡಿದ್ದಾರೆ, ನಾನು ಗಾಳಿಯನ್ನು ಉಸಿರಾಡಿಸ್ತೇನೆ ಅಂತ ಹೇಳ್ತೇನೆ.
ಗಾಳಿಯನ್ನು ಒಳಗೆ ತಗೊಂಡಾಗ ಅದು ಉಸಿರಾಯಿತು, ಹೊರಗೆ ಬಿಟ್ಟಾಗ ಅದು ಗಾಳಿ ಆಯಿತು. ಅಂದರೆ ಹೊರಗೆ ಬಂದಾಗ ಅಳಿಯೋದಕ್ಕೊಂದಿದೆ, ಒಳಗಿದ್ದಾಗ ಅದು ಉಸಿರಾಯಿತು. ಹಾಗೆ ಗಾಳಿ ಉಸಿರುಗಳಂತೆ ಮೂಲ ವಸ್ತು ಒಂದೇನೆ, ಅದು ವಾಯು. ಒಳಗಿದ್ದಾಗ ಉಸಿರು ಅಂತ ಕರಿತೇನೆ, ಹೊರಗಿದ್ದಾಗ ಗಾಳಿ ಅಂತ ಕರಿತೇನೆ. ಹಾಗೆ ಕೂಡ ಜಗತ್ತು ಮತ್ತು ಪರಸತ್ವ ಒಂದೇ ವಸ್ತುವಿನಿಂದ ಆದಂಥದ್ದು. ಭಗವತ್ ಶಕ್ತಿ ಜಗತ್ತು ಒಂದೇ ವಸ್ತುವಿನಿಂದ ಆದಂಥದ್ದು. ಇದು ಕಣ್ಣಿಗೆ ಕಾಣಿಸೋದ್ರಿಂದ ಜಗತ್ತು ಅಂತ ಕರಿತೇನೆ, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ವಿಶಾಲವಾದಂಥದ್ದು ಅದು ಬ್ರಹ್ಮಸತ್ವ ಅಂತ. ಈ ಬೃಹತ್ ವಿಶ್ವಕ್ಕೆ ನಾನು ಜೀವಿ ಬಂದುಬಿಟ್ಟಿದ್ದೇನೆ. ದೊಡ್ಡ ಜಗತ್ತು, ಅಸಾಧ್ಯ ದೊಡ್ಡ ಜಗತ್ತು ಪ್ರಪಂಚ, ಅದ್ರಲ್ಲಿ ನಾನು ಬಂದುಬಿಟ್ಟಿದ್ದೇನೆ. ಬಂದರೆ ಒಂದು ಸಲ ಹೆದರಿಕೆ ಆಗುತ್ತೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಸೇರ್ಕೊಂಡ್ಬಿಟ್ಟಿದ್ದೇನಲ್ಲ, ನಾನು ತುಂಬ ಸಣ್ಣವನಲ್ವೇ, ಈ ಪ್ರಪಂಚ ನನಗೆ ಸ್ಥಾನ ಎಲ್ಲಿ ಅಂತ ಜೀವಿಗೆ ಚಿಂತೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಅವರು, ಹಾಗೆ ಹೆದರಬೇಕಾಗೋ ಕಾರಣ ಇಲ್ಲ, ಅಳುಕೂ ಬೇಡ. ಯಾಕಂದರೆ ನೀನು ಇದಕ್ಕೆಲ್ಲ ಉತ್ತರಾಧಿಕಾರಿ, ನಿನಗೋಸ್ಕರ ಆದಂಥ ಪ್ರಪಂಚ ಇದು, ಉತ್ತರಾಧಿಕಾರಿ ಇದೆಯಾ ನೀನು ಅಂತ ಹೇಳ್ತಾರೆ. 130 130. ರಾಮನಡಿಯಿಟ್ಟ ನೆಲ, ಭೀಮನುಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸಬರಲ್ಲೋ ಮಂಕುತಿಮ್ಮ. ನಾವು ಹೊಸಬರು ಹೆಂಗಾಗ್ತೀವಿ ಪ್ರಪಂಚಕ್ಕೆ? ಹೊಸಬರಾಗೋದಿಲ್ಲ ನಾವು, ಹೊಸಬರಲ್ಲ. ಯಾಕಂದರೆ 2 ಕಾರಣಕ್ಕೆ, 2 ಹಂತದಲ್ಲಿ ತೊಗೊಳ್ಬೋದು ಅದನ್ನು. ಇದು ಯಾವುದು ಜಗತ್ತಿದು? ರಾಮನಡಿಯಿಟ್ಟ ನೆಲ, ಸಣ್ಣ ನೆಲ ಅಲ್ಲ ಇದು. ರಾಮ ಇಲ್ಲೇ ಓಡಾಡಿದ್ದು, ನಮ್ಮ ಜಗತ್ತಲ್ಲೇ ಓಡಾಡಿದ್ದು. ಭೀಮನುಸುರಿದ ಗಾಳಿ, ಭೀಮನು ಉಸಿರಾಡಿದ ಗಾಳಿ ಇನ್ನೂ ನಮ್ಮ ಸುತ್ತಮುತ್ತಲ ಇದೆ, ಎಲ್ಲೋದು ಪ್ರಪಂಚದಲ್ಲೇ ಇದೆ ಅದು. ರಾಮನಡಿಯಿಟ್ಟ ನೆಲ, ಭೀಮನುಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ. ಆಕಾಶದಿಂದ ಭಗೀರಥ ಪ್ರಯತ್ನ ಮಾಡಿ ಗಂಗೆಯನ್ನು ತೊಗೊಂಡು ಬಂದಲ್ಲ, ಗಂಗೆ ಇನ್ನೂ ಇದ್ದಾಳಲ್ಲ, ಗಂಗೆ ಇದ್ದಾಳೆ, ಗಂಗೆ ಇದೆ ನಮ್ಮಲ್ಲಿ ಇನ್ನೂ. ಅಂದರೆ ರಾಮ, ಭೀಮ, ಗಂಗೆ ಎಲ್ಲರೂ ಇದ್ದಾರೆ. ಸೋಮನಂ ಪೆತ್ತ ಕಡಲು, ಚಂದ್ರನ ಬಂದಂಥ ಕಡಲು, ಕಡಲಿನಿಂದ ಮಥನ ಮಾಡಿದಾಗ ಚಂದ್ರ ಬಂದ. ಚಂದ್ರನನ್ನು ಹೆತ್ತಂಥ ಕಡಲು ಕೂಡ ಈಗಿದೆ, ನಮ್ಮ ಜೊತೆಗೇ ಇದೆ, ಅದು ಕಡಲಿದೆ. ಇದೆಲ್ಲ ಇರುವಾಗ ಇವೆಲ್ಲ ಪುರಾತನಗಳಲ್ವ, ಇವು ಹಳೆಯವು. ನಾವೆಂತೂ ಹೊಸಬರಲ್ಲೋ ಮಂಕುತಿಮ್ಮ, ನಮ್ಮದೇ ಅಲ್ವಾ ಅದು. ಇಷ್ಟು ಹಳೆಯ ಪ್ರಪಂಚಕ್ಕೆ ನಾನು ಬಂದಿದ್ದೇನೆ, ನೀನು ಹೊಸಬ ಅನ್ಕೋಬೇಡ, ಹೆದರ್ಕೋಬೇಡ. ಯಾಕಂದರೆ ಅದು ನಿನಗೋಸ್ಕರ ಇರೋದು, ನೀನು ಅಲ್ಲಿಯವನೇ ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ, ನೀನು ಆ ಕಾಲದಲ್ಲೂ ಇದ್ದೀಯಪ್ಪ, ಅವಾಗ ಹೊಸಬ ಅಲ್ಲ ನೀನು. ಇದಕ್ಕೆ ನೆನಪಿದೆ, ಒಬ್ಬರು ಮಹಾ ದಾರ್ಶನಿಕರು, ದೊಡ್ಡ ಸನ್ಯಾಸಿಗಳು, ಅವ್ರು ನಾನು ನೋಡಿರಲಿಲ್ಲ. ಅವ್ರು ಯಾರೋ ಹಿರಿಯರ ಬಗ್ಗೆ ತುಂಬ ಜ್ಞಾನಿಗಳು, ಅವ್ರ ಕಡೆ ಕರ್ಕೊಂಡು ಹೋದ್ರು. ಒಬ್ರು ಕರ್ಕೊಂಡು ಹೋಗಿ, ಇವ್ರು ಮೊದಲೇ ಸಲ ಬಂದಿದ್ದಾರೆ, ನಿಮಗೆ ಅಪರಿಚಿತರು ಇವರು ಅಂತ ಹೇಳಿದರು. ನಾನು ಅವ್ರು ನಮಸ್ಕಾರ ಮಾಡಿದೆ. ಅವರು ನನ್ನ ಹೆಗಲು ಮುಟ್ಟಿ ಎಷ್ಟು ಪ್ರೀತಿಯಿಂದ ಮಾತಾಡಿಸು ಅಂದರೆ ಇಂಗ್ಲೀಷಲ್ಲಿ ಹೇಳಿದರು ಅವರು, ಹಿ ಮೇ ಬಿ ಸ್ಟ್ರೇಂಜರ್ ಟು ಯು, ನಾಟ್ ಟು ಮೀ. ನಿಮಗೆ ಅಪರಿಚಿತ, ನನಗೆ ಅಪರಿಚಿತರಲ್ಲ ಅವರು. ಯಾಕಂದರೆ ಯಾವುದೋ ಜನ್ಮದಲ್ಲಿ ಎಲ್ಲೋ ಭೇಟಿ ಆಗಿದ್ದೀವಿ ನಾವು ಅಂದರು. ನೋಡಿ ಅವ್ರ ಮಾತು ಎಷ್ಟು ಚೆನ್ನಾಗಿದೆ. ಯಾವುದೋ ಜನ್ಮದಲ್ಲಿ ಎಲ್ಲೋ ಭೇಟಿ ಆಗಿದ್ದೀವಿ ಇವ್ರನ್ನೆಲ್ಲ ನಾವು, ಹೊಸಬರು ಯಾರೂ ಇಲ್ಲ ಜಗತ್ತಲ್ಲಿ. ಅಂದರೆ ನಾವು ಹೊಸಬರಲ್ಲ ಇದಕ್ಕೆ ಅಂತ. ಇದೇ ಒಂದು ಬೇರೆ ಅರ್ಥದಲ್ಲಿ, ಅಫ್ಕೋರ್ಸ್ ಅಡಿಗರು ಉಪಯೋಗಿಸೋ ರೀತಿ ಬೇರೆ, ಅದು ಬೇರೆ ಕಾರಣಕ್ಕೆ ಉಪಯೋಗಿಸ್ಕೊತಾರೆ. ರಾಮನಿದ್ದಾಗ ನಾನು ಇದ್ದೆ ಅಂತ, ನನ್ನ ಅವತಾರ ಅಂತ ಒಂದು ಕವನ ಇದೆ ಅವ್ರದ್ದು, ಭಾಳ ಅದ್ಭುತ ಕವನ ಅದು, ನನ್ನ ಅವತಾರ ಅಂತ. ರಾಮ ಇದ್ನಲ್ಲ, ರಾಮನ ಹಿಂದೆ ನಾನೇ ಇದ್ದೆ ಅವತ್ತು. ಅದು ಬ್ರಿಡ್ಜ್ ಕಟ್ಟಬೇಕಾದ್ರೆ ನಾನೇ ಇದ್ದೆ, ಮೊದಲನೇ ಕಲ್ಲು ನಾನೇ ಹಾಕಿದವನು, ಆ್ಯಕ್ಚುಲಿ ಸಮುದ್ರದಲ್ಲಿ ಇದ್ದೆ, ನಾನಿದ್ದೆ. ಆಮೇಲೆ ಗಾಂಧಿ ಇದ್ದ ಪಕ್ಕದಲ್ಲಿ ನಾನೇ ಇದ್ದೆ, ಮೊದಲೇ ಗಾಂಧೀಜಿಗೆ ಜಯಂದವನು ನಾನೇನೆ ಅಂತೆಲ್ಲ ಹೇಳಿಕೊಂಡು ಅವರು ದೊಡ್ಡವರಾದರೂ ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ ಅಂತ. ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗಿ ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ನಾನು ಇಜ್ಜಲು ಬರೀ ಕಲ್ಲು ಅಂತ ಹಾಗೆ ಉಳ್ಕೊಂಡ್ಬಿಟ್ಟೆ ನಾನು. ಹಾಗೆ ಅವರಿದ್ದಾಗ ನಾವಿದ್ದೀವಿ ಅಂತ ಒಂದು ಅರ್ಥ ಆಗೋದೊಂದು. ಇನ್ನೊಂದು, ಇಷ್ಟು ದೊಡ್ಡ ಪರಂಪರೆಗೆ ನೀನು ಉತ್ತರಾಧಿಕಾರಿಯಾಗಿ ಬಂದಿದ್ದೀಯಾ, ಹೆದರ್ಕೊಳ್ಬೇಕಾಗಿಲ್ಲ ಅಂತ. ಒಂದು ಉದಾಹರಣೆ ಹೇಳೋದಾದರೆ, ಒಬ್ಬ ಹುಡುಗ ಹೊಸದಾಗಿ ಒಂದು ದೊಡ್ಡ ಕಂಪನಿ ಸೇರಿಕೊಂಡಿದ್ದಾನೆ. ದೊಡ್ಡ ಕಂಪನಿ, ಭಾಳ ದೊಡ್ಡ ಪ್ರಖ್ಯಾತವಾದಂಥ ಕಂಪನಿಗೆ ಈ ಹುಡುಗ ಈಗ ಸೇರಿಕೊಂಡಿದ್ದಾನೆ. ಅವ್ರ ಕಂಪನಿಯವರೊಂದು ವಿಸಿಟಿಂಗ್ ಕಾರ್ಡ್ ಮಾಡಿ ಕೊಡ್ತಾರೆ. ಆ ಕಾರ್ಡ್ ಹೋಗಿ ತೋರಿಸ್ತಾನೆ, ತನ್ನ ಕ್ಲೈಂಟಿಗೆ ತೋರಿಸ್ತಾನೆ, ನಾನು ಈ ಕಂಪ್ನಿಗೆ ಬಂದಿದ್ದೀನಿ ಅಂತ. ಓ, ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ ನೀನು ಅಂತಾರೆ. ಈ ಹುಡುಗನೇ, ಯಾವ ಕಂಪ್ನಿಯಲ್ಲಿದ್ದರೂ ಅಷ್ಟೇ ಅವನು. ಆದರೆ ಆ ವಿಸಿಟಿಂಗ್ ಕಾರ್ಡ್ ಇದೆಯಲ್ಲ ಹಿಂದೆ, ಆ ಪ್ರತಿನಿಧಿಸ್ತಿರುವಂಥ ಸಂಸ್ಥೆ ಇದೆಯಲ್ಲ, ಅದರಿಂದಾಗಿ ಇವನು ಮಹತ್ವ ಬರುತ್ತದೆ. ಇವನು ಸಣ್ಣವನಲ್ಲಪ್ಪ, ಆ ಕಂಪ್ನಿಗೆ ಸೇರಿದವನು ಇವನು ಅಂತಾಗತ್ತೆ. ಅದನ್ನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನಾವು ಈ ಪರಂಪರೆಗೆ ಸೇರಿದಂಥವರು ಅಂತ ಹೆಮ್ಮೆ ಇರಲಿ ಅಂತ. ನಾವು ಯಾರೂ ಅಲ್ಲ, ನಾವು ಈ ಪರಂಪರೆಗೆ, ರಾಮನ ಪರಂಪರೆಗೆ, ಭೀಮನ ಪರಂಪರೆಗೆ, ಭಗೀರಥನ ಪರಂಪರೆಗೆ, ಚಂದ್ರನನ್ನು ಹುಟ್ಟಿಸಿದಂಥ ಈ ಕಡಲಿದೆಯಲ್ಲ ಪುರಾತನ, ಈ ಪರಂಪರೆಗೆ ಸೇರಿದವರು ಅಂತ ಅಳುಕಿರಬಾರ್ದು, ಸಂತೋಷ ಇರಬೇಕು. ನಾವೆಂತೂ ಹೊಸಬರಲ್ಲೋ ಮಂಕುತಿಮ್ಮ, ಹೊಸಬರಲ್ಲ ಇದಕ್ಕೆ ಅಂತ. ಆದರೆ ಒಂದು ವಿಶೇಷ ಜಗತ್ತಿಂದು ಅಂದರೆ,
ಇದಿಷ್ಟು ಹಳೆಯದು, ತುಂಬ ಪುರಾತನವಾದದ್ದು ಅಂತ ಇದ್ದರೂ ಕೂಡ ಹೊಸದಾಗಿರುವಂಗೆ ಕಾಣಿಸುತ್ತೆ. ಬಹಳ ಚೆನ್ನಾಗಿರೋದಿದು. ಸಾಮಾನ್ಯವಾಗಿ ಯಾವುದಾದ್ರೂ ತುಂಬ ಹಳೆಯದಾದರೆ ಅದು ಪ್ರಯೋಜನಕ್ಕೆ ಬರದಂಗೆ ಆಗ್ತದೆ, ಅಥವಾ ನೋಡಿದರೆ ಗೊತ್ತಾಗತ್ತೆ ತುಂಬ ಹಳೆಯದಿದು ಅಂತ ಗೊತ್ತಾಗತ್ತೆ. ಆದರೆ ಜಗತ್ತು ಹಾಗಲ್ಲ. ಇಷ್ಟು ಪುರಾತನವಾದಂಥ ಜಗತ್ತು, ಆ ಜಗತ್ತು ಇವತ್ತು ನೋಡೋದು ಹೊಸ ಹೊಸದಾಗೆ ಕಾಣಿಸುತ್ತೆ. ಈ ಪ್ರಕೃತಿ ಯಾಕೆ ಹೊಸದಾಗಿ ಕಾಣಿಸುತ್ತೆ ಅಂದರೆ ಸತತವಾಗಿ ಕೃಷಿ ಮಾಡುತ್ತೆ ಅಂತ, ತನ್ನನ್ನು ತಾನು ಕೃಷಿ ಮಾಡಿಕೊಳ್ಳುತ್ತೆ. ನೋಡಿ, ಒಂದು ಕಾಡಿಗೂ ಒಂದು ಸಿದ್ಧವಾದಂಥ ಒಂದು ತೋಟಕ್ಕೂ ವ್ಯತ್ಯಾಸ ನೋಡಿ. ಆ ತೋಟ ಚೆನ್ನಾಗಿರೋದಕ್ಕೆ ಕಾರಣ ಅಂದರೆ ಅಲ್ಲಿರುವಂಥ ರೈತ ದಿನಾಲೂ ಕೆಲಸ ಮಾಡ್ತಾನೆ ಚೆನ್ನಾಗಿಡೋದಕ್ಕೆ. ಅವನು ಪರಿಶ್ರಮ ಪಟ್ಟಾಗ ಮಾತ್ರ ಅದು ತೋಟ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲದೆ ಅದು ಕಾಡಾಗಿ ಹೋಗ್ತದೆ. ಹಾಗೆ ಪ್ರಕೃತಿ ಕೃಷಿಯನ್ನು ಮಾಡ್ತಾ ಇರ್ತಾಳೆ ಯಾವಾಗಲೂ ಅಂತ, ಅದಕ್ಕಾಗಿ ಹೊಸತನ ಬರ್ತದೆ ಅಂತ. 140 ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೆಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿರೋ ಮಾತು. ಋತುಚಕ್ರ ತಿರುಗುವುದು, ನಮಗೆ ಗೊತ್ತಿಲ್ಲದ ಹಾಗೆ ಬೇಕು ಬೇಡ ಋತುಚಕ್ರ ತಿರುಗ್ತಾನೇ ಇದೆ. ಕಾಲನೆದೆ ಮರುಗುವುದು, ಕಾಲ ಇದ್ದಾನಲ್ಲ ಅವನ ಎದೆ ಮರುಗಿ ಜೀವದ ಮುಗಿತು, ಅವಧಿ ಮುಗಿತು ಅಂತ ಹೇಳ್ತಾನೆ. ಕಾಲನೆದೆ ಮರುಗುವುದು. ಒಬ್ಬ ಮನುಷ್ಯ ಮೃತನಾದ, ಆ ಮೃತನಾದವನನ್ನು ಒಂದು ಭೂಮಿಯಲ್ಲಿ ಸಮಾಧಿ ಮಾಡಿದಾಗ ಸ್ವಲ್ಪ ದಿವಸದ ಮೇಲೆ ನೋಡಿ ಹೊಸ ಮಣ್ಣು ಹಾಕಿ ಸಮಾಧಿ ಮಾಡಿರ್ತಾರೆ. ಒಂದು ತಿಂಗಳು ಬಿಟ್ಟರೆ ಅದ್ಮೇಲೆ ಹುಲ್ಲು ಬರುತ್ತೆ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು, ಮತ್ತೆ ಮೋಡ ಬರ್ತದೆ, ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಇದು ಒಂದೇ ಸಮ ಆಗ್ತಾ ಇದೆ. ಇದು ನಾವು ಭೌತಿಕವಾಗಿ ಕಲ್ಪಿಸಬಹುವಂಥದ್ದು ಒಂದಾದರೆ, ಇನ್ನೊಂದು ಬೇರೆ ರೀತಿಯಿಂದ ಚಿಂತನೆ ಮಾಡ್ಬೋದು. ಒಂದು, ಜೀವ ಸುತ್ತಾ ಇದೆ, ಬೆಳೀತು, ಆಯುಸ್ಸು ಮುಗೀತು, ಮಣ್ಣಾದ, ಮಣ್ಣಿಂದ ಮತ್ತೆ ಹೊಸ ಹುಲ್ಲು ಮುಳೀತು ಅಂದರೆ ಹೊಸ ಚೈತನ್ಯ ಬಂತು. ಯಾವುದೂ ಒಂದು ನಿಂತು ಹೋಯ್ತು ಅಂತಿಲ್ಲ. ಅದಕ್ಕೆ ಹೇಳ್ತಿರ್ತಾರೆ, ವೈ ವರ್ಲ್ಡ್ ಬಿಕಮ್ಸ್ ಇಮ್ಮಾರ್ಟಲ್ ದೋ ಇಟ್ ಈಸ್ ಮೇಡ್ ಅಪ್ ಆಫ್ ಮಾರ್ಟಲ್ಸ್ ಅಂತ. ಜಗತ್ತಿನಲ್ಲಿ ಇರೋರೆಲ್ಲರೂ ನಾವು ಚಿರಂಜೀವಿಗಳಲ್ಲ, ಇವತ್ತಿಲ್ಲ ನಾಳೆ ಹೋಗುವಂಥವರು. ಹೀಗೆ ಅಲ್ಪಾಯುಗಳಾದಂಥ ಮನುಷ್ಯರಿಂದ ಕೂಡಿದಂಥ ಜಗತ್ತು ಹೇಗೆ ದೀರ್ಘಾಯು ಆದದ್ದು ಹೇಗೆ ಸಾಧ್ಯ, ಇದು ಚಿರಂತನವಾದದ್ದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ಓನ್ಲಿ ಬೈ ದಿ ಓವರ್ಲ್ಯಾಪ್ ಆಫ್ ದಿ ಲೈಫ್ ಆಫ್ ಮಾರ್ಟಲ್ಸ್ ಒನ್ ಓವರ್ ದಿ ಅದರ್ ದಿ ವರ್ಲ್ಡ್ ಅಟೈನ್ಸ್ ಇಮ್ಮಾರ್ಟ್ಯಾಲಿಟಿ ಅಂತ. ಇದು ರನ್ನಿಂಗ್ ರೇಸ್ ಇದ್ದ ಹಾಗೆ. ಈ ರಿಲೇ ರೇಸ್ ಅಂತ ಬರುತ್ತಲ್ಲ, ರಿಲೇ ರೇಸಲ್ಲಿ ಒಂದು ಬೇಟನ್ನು ಕೊಡ್ತಾರೆ, ಒಂದು ಮರದ ತುಂಡು ಕೊಡ್ತಾರೆ, ಕಟ್ಟಿಗೆ ಕೊಡ್ತಾರೆ. ಇವನು ಓಡಿ ಬಂದು ಇನ್ನೊಬ್ಬನಿಗೆ ಕೊಟ್ಟು, ಇವನು ಓಡಬೇಕಾಗಿಲ್ಲ, ಅವಾಗ ನಿಂತ್ಕೊಂಡ್ರೆ ಸಾಕು, ಅವನು ಓಡುತ್ತಾನೆ ಮುಂದೆ. ಇದು ರೇಸು. ಹೀಗೆ ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಓಡಿಬಿಟ್ಟು ತನ್ನ ಕಡ್ಡಿಯನ್ನು ಮತ್ತೊಬ್ಬನಿಗೆ ಕೊಡ್ತಾನೆ, ಅವನು ಓಡ್ತಾನೆ. ಅವನು ಓಡುತ್ತಿರೋದ್ರಿಂದ ಜಗತ್ತು ನಡೀತದೆ. ಅವನು ಮತ್ತೊಬ್ಬರಿಗೆ ಕೊಡ್ತಾನೆ, ನಾನೇ ಇರಬೇಕು ಅಂತಿಲ್ಲ, ಆದರೆ ರೇಸ್ ನಡೀತಾ ಇದೆ. ನೋಡಿ, ದಿಸ್ ವೆರಿ ಇಂಟ್ರೆಸ್ಟಿಂಗ್. ರೇಸ್ ನಿಲ್ಲೋದಿಲ್ಲ, ವ್ಯಕ್ತಿ ನಿಂತ್ಕೋಬಹುದು. ಆದ್ದರಿಂದ ವ್ಯಕ್ತಿ ಅಲ್ಪಾಯು ಆದರೂ ಕೂಡ ಜಗತ್ತು ಮಾತ್ರ ಚಿರಂತನವಾದಂಥದ್ದು. ಅದು ಹೇಳ್ತಾರೆ, ಋತುಚಕ್ರ ತಿರುಗಿದಾಗ, ಕಾಲನೆದೆ ಮರಗಿದಾಗ, ಮೃತನ ಮಣ್ಣಿಂದ ಹೊಸ ಹುಲ್ಲು ಬರುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಈ ಪ್ರಕೃತಿಯಲ್ಲಿರುವಂಥ ಕೃಷಿ ಯಾವತ್ತಿಗೂ ನಿಂತಿಲ್ಲ. ಆದ್ದರಿಂದ ಪ್ರಪಂಚನ ಯಾವಾಗಲೂ ನಿತ್ಯ ನೂತನವಾದಂಥದ್ದು ಅಂತ. ಈ ಜಗತ್ತಿನಿಂದ ಮನುಷ್ಯನಿಗೇನು ಲಾಭ ಹಾಗಾದರೆ? ಜೀವ ಜಗತ್ತಿನಲ್ಲಿದೆ, ಜಗತ್ತು ಹಿಡ್ಕೊಂಡಿದೆ ಇವನ್ನ, ಆದರೆ ಇವನಿಗೆ ಅದನ್ನ ಪ್ರಯೋಜನ ಏನಾಗ್ತದೆ? ಈ ಮನುಷ್ಯನ ಕರ್ತವ್ಯ ಏನು ಹಾಗಾದರೆ? ನಾನೊಂದು ಮನೆಯಲ್ಲಿದ್ದೀನಿ, ಬಾಡಿಗೆ ಮನೆಯಲ್ಲಿದ್ದೀನಿ ಅಂತ ಇಟ್ಕೊಳ್ಳೋಣ, ನನ್ನ ಜವಾಬ್ದಾರಿ ಏನು ಹಾಗಾದರೆ ಅಂತ. ಅದಕ್ಕೆ ಹೇಳ್ತಾರೆ, ಜವಾಬ್ದಾರಿ ಏನು, ಮನುಷ್ಯಂದು ಹೇಗೆ, ಜಗತ್ತಿಂದ ಹೇಗೆ, ಮನುಷ್ಯನ ಪ್ರಯೋಜನ ಹೇಗೆ ಆಗ್ತದೆ ಅಂತ ಹೇಳ್ತಾರೆ. 603 ಧರಣಿಗೋಳವು ಮೂಸೆ, ಧರಣಿಗೋಳವು ಮೂಸೆ, ಜೀವಗಳನ್ನದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ, ಪರಿಪರಿಯ ಬಂಧು ಧರ್ಮದಿನ್ ಅಹಮ್ಮತಿ ಕರಗೆ ಹರಡಿ ಹಬ್ಬುವುದು ಆತ್ಮ ಮಂಕುತಿಮ್ಮ. ಧರಣಿಗೋಳವು ಮೂಸೆ. ನಮ್ಮ ಜಗತ್ತಿದೆಯಲ್ಲ, ಇದು ಮೂಸೆ ಇದ್ದ ಹಾಗೆ, ಒಂದು ಪಾತ್ರೆ ಇದ್ದ ಹಾಗೆ. ಈ ಪಾತ್ರೆ ಒಳಗೆ ಏನಾಗ್ತದೆ? ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಸಂಸಾರ ಅನ್ನುವಂಥದ್ದು ಬೆಂಕಿ, ಸಂಸಾರ ಅನ್ನುವಂಥದ್ದು ಬೆಂಕಿ. ಈ ಪಾತ್ರೆ ಇದೆಯಲ್ಲ ಜಗತ್ತು, ಈ ಜಗತ್ತಿನ ಪಾತ್ರೆಯೊಳಗೆ ತೆಳಗೆ ಸಂಸಾರ ಅನ್ನುವಂಥ ಬೆಂಕಿ ಇದೆ. ಈ ಜೀವಗಳು ಪಾತ್ರೆ ಒಳಗೆ ಕೂತ್ಕೊಂಡಿದೆ.
ಆ ಬಿಸಿಯಾದ ಪಾತ್ರೆಗಳೊಳಗೆ. ಆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ನಮ್ಮ ಪರಿಶುದ್ಧಿ ಮಾಡ್ತದೆ, ಕಾಶಿ ಕಾಶಿ ಸೋಸಿ ಪರಿಶುದ್ಧಿ ಮಾಡ್ತದೆ ನಮ್ಮನ್ನು ಮೂಸೆಯೊಳಗೆ ಹಾಕಿ ಅಂತ. ಈ ಪರಿಶುದ್ಧಿ ಮಾಡಬೇಕಾದ್ರೆ ಕೆಲವು ಸಲಕರಣೆಗಳು ಬೇಕಲ್ಲ. ಸೌಟು ಬೇಕೇನೋ, ಚಿಮಟಿಗೆ ಬೇಕೇನೋ, ಏನೋ ಒಂದು ರಾಡ್ ಬೇಕು ತಿರುಗಿಸೋದಕ್ಕೆ, ಅದೆಲ್ಲ ಬೇಕಲ್ಲ, ಸಲಕರಣೆಗಳೆಲ್ಲ ಬೇಕಾಗ್ತದೆ. ಅವು ಸಲಕರಣೆಗಳು ಯಾವುದು ಅಂತ. ಪರಿಪರಿಯ ಬಂಧು ಧರ್ಮದಿನ್ ಅಹಮ್ಮತಿ ಕರೆಗೆ, ಈ ಬಂಧು ಧರ್ಮ ಅಂತಿದೆಯಲ್ಲ, ಇವುಗಳೆಲ್ಲ ಸಲಕರಣೆಗಳಿವು. ಇವುಗಳೆಲ್ಲ ಸೇರಿಕೊಂಡು ನಮ್ಮನ್ನು ಅಹಮ್ಮತಿ ಕರಗಿಸ್ತಾವಂತೆ, ನನ್ನ ಅಹಮ್ಮನ್ನು ಕರಗಿಸ್ತವೆ. ಅದೇ ಸಂಸಾರ ತಾಪದಿಂದ ಪರಿಶುದ್ಧಿ ಆಗುವಂಥ ಕೆಲಸ. ಇವೆಲ್ಲ ಸೇರಿಕೊಂಡು ಮಾಡ್ತವೆ ಅಂತ. ನನ್ನ ಜೀವನಕ್ಕೆ ಒಂದು ಪರಿಪಾಕ ಬರಬೇಕಾದ್ರೆ ಸುತ್ತಮುತ್ತಲು ಇರೋರಂತಿಂದ ಆಗ್ತದೆ ಅಂತ. ಇದಾದಾಗ ಏನಾಗ್ತಂದರೆ ಹರಡಿ ಹಬ್ಬುವುದು ಆತ್ಮ ಮಂಕುತಿಮ್ಮ, ಆತ್ಮ ಪ್ರಜ್ವಾಲ್ಯ ಆಗಬೇಕಾದ್ರೆ ಈ ಬಂಧುಗಳು ಮತ್ತು ಧರ್ಮಗಳಿಂದಾಗಿ ನಾನು ಈ ಸಂಸಾರ ತಾಪದಿಂದ ಬೆಂದು ಶುದ್ಧವಾದಾಗ ಮಾತ್ರ ಅದಾಗೋಕ್ಕೆ ಸಾಧ್ಯ ಅಂತ. ಒಬ್ಬ ಅತಿ ದೊಡ್ಡ ಸೂಫೀಸ್ ಅಂತ, ಹಸನ್ ಅಂತ ಅವನ ಹೆಸರು. ಅವನು ಭಾಳ ದೊಡ್ಡ ಹೆಸರು, ಒಂದು ಭಾಳ ದೊಡ್ಡ ಹೆಸರು ಹಸನ್ ಅಂತ. ಅವನು ಒಂದು ಕಡೆ ಹೇಳ್ತಾನೆ, ಅವನ ಬಗ್ಗೆ ಒಂದು ಮಾತಿತ್ತಂತೆ, ಅವನಿಗೆ ಗುರುಗಳಿರಲಿಲ್ಲ ಅಂತ. ಸಾಮಾನ್ಯವಾಗಿ ಸೂಫಿ ಪಂಥದಲ್ಲಿ ಗುರುಗಳಿರಬೇಕು. ಹಸನ್ ಒಬ್ಬನೇ ಗುರುಗಳಿಲ್ಲದ ಶಿಷ್ಯ ಅಂತ ಕರೆಸ್ಕೊಂಡಂತಾದ. ಗುರುಗಳಿಲ್ಲಂತ ಅವನಿಗೆ, ಒಟ್ಟು ಗುರುಗಳಾಗಲಿಲ್ಲಂತೆ. ಅವನು ಕೊನೆಗಳಿಗೆ ಬಂದಾಗ, ಜೀವನದ ಕಡೆಕಾಲ ಬಂದಾಗ ಯಾರೋ ಕೇಳಿದ್ರಂತೆ, ಹಸನ್ ನಾವು ಕೇಳಿದ್ದೀವಿ ನಿನಗೆ ಗುರುಗಳೇ ಇಲ್ಲ ಅಂತ ಕೇಳಿದ್ವಿ, ಹೌದಾ ಅಂತ ಕೇಳಿದ್ರಂತೆ. ಸುಳ್ಳು ಅಂತ ಹೇಳಿದ. ನನಗೆ ಒಬ್ಬ ಗುರು ಇಲ್ಲ. ಜೀವನದ ಪ್ರತಿಯೊಂದು ಘಟನೆ, ನನ್ನ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಂದು ವ್ಯಕ್ತಿ ನನಗೆ ಗುರುವಾಗಿದ್ದಾನೆ. ಆದರೆ ಒಬ್ಬರೇ ಗುರು ಅಂತ ನನಗಿಲ್ಲ. ಆದ್ದರಿಂದ ನಾನು ಒಬ್ಬ ಗುರುವಿಲ್ಲದ ಶಿಷ್ಯ ನಾನು ಅಂತ. ಆದರೆ ಅವರು ಗುರುಗಳು ನನಗಿರಲಿಲ್ಲ ಅಂದರೆ ನಾನು ಶಿಷ್ಯ ಆಗಲಿಲ್ಲ ಅಂತಲ್ಲ. ಅವನ ಮಾತೆಷ್ಟು ಚೆನ್ನಾಗಿದೆ ನೋಡಿ. ನನಗೆ ಗುರುಗಳು ಇರಲಿಲ್ಲ ಅಂದರೆ ನಾನು ಶಿಷ್ಯ ಆಗಲಿಲ್ಲ ಅಂತಲ್ಲ, ನಾನು ಪ್ರತಿಯೊಬ್ಬರಿಗೂ ಶಿಷ್ಯ ಆಗಿದ್ದೆ. ಆದರೆ ಒಂದಿಬ್ಬರು ಗುರುಗಳ ಹೆಸರು ಹೇಳು ಅಂದ್ರಂತೆ. ಆತ ಹೇಳಿದಂತೆ, ನಾನು ಹೇಳಬೇಕಾದ್ರೆ 3 ಜನ ಗುರುಗಳ ಬಗ್ಗೆ ಹೇಳ್ತೇನೆ ಅಂತ. ಭಾಳ ಸುಂದರವಾದ ಮಾತಿದು. ನನಗೆ 3 ಜನ ಗುರುಗಳ ಬಗ್ಗೆ ಹೇಳೋಕೆ ಇಷ್ಟ ಆಗ್ತದೆ. ಯಾರು 3 ಜನ ಗುರುಗಳಂದರೆ, ಮೊದಲನೇದು ಒಬ್ಬ ಕಳ್ಳ, ಎರಡನೇದು ಒಂದು ನಾಯಿ, ಮೂರನೇದು ಒಂದು ಮಗು ಅಂತ ಹೇಳ್ತಾನೆ. ಅದೇನು ಸ್ವಲ್ಪ ಹೇಳು ಅಂದಾಗ ಹೇಳ್ತಾನೆ, ನೋಡು ನಾನು ಹೀಗೆ ಗುರುವನ್ನು ಅರಸಿಕೊಂಡು ಊರೂರು ಸುತ್ತಿದ್ದೆ. ಮೊದಲು ಗುರು ಸಿಕ್ಕಾನೆ ಅಂತ ಹೋಗ್ತಾ ಇದ್ದೆ. ನನಗೆ ಊಟಕ್ಕೆ ಕಷ್ಟ. ಒಂದು ಹಳ್ಳಿಗೆ ಹೋದೆ, ರಾತ್ರಿ 8-9 ಗಂಟೆ ಆಗಿಬಿಟ್ಟಿದೆ. ಎಲ್ಲರ ಮನೆಯೂ ಬಾಗಿಲು ಹಾಕಿಬಿಟ್ಟಿದೆ. ಆವಾಗ ಯಾರೂ ಬಾಗಿಲು ತೆಗೆದಿಲ್ಲ. ಒಬ್ಬರಾದರೂ ಒಳಗೆ ಕರೀತಾರ, ನನ್ನ ಅವಕಾಶ ಕೊಡ್ತಾರಾ ಅಂತ ನೋಡೋದು, ಯಾರೂ ಬಾಗಿಲು ತೆಗಿಲಿಲ್ಲ. ರಸ್ತೆಯಲ್ಲಿ ಹಾಗೆ ಹೋಗಿ ವಿಪರೀತ ಚಳಿ ಬೇರೆ. ಹೋಗ್ತಿರ್ಬೇಕಾದ್ರೆ ಎದುರಿಗೊಬ್ಬ ಮನುಷ್ಯ ಬಂದ. ಅವನು ಕೇಳಿದೆ, ನೋಡಪ್ಪ ಹೀಗೆ ಪರಿಸ್ಥಿತಿ ಇದೆ, ನನಗೆ ಇಳ್ಕೊಳ್ಳೋಕೆ ಒಂದು ರಾತ್ರಿ ಅವಕಾಶ ಕೊಡ್ತೀಯಾ ನನಗೆ ಅಂತ ಕೇಳಿದೆ. ಅವನು ಅದಕ್ಕೇನು ತೊಂದರೆ, ಬಾ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಮನೇಲಿರು, ಚೆನ್ನಾಗಿರು ಅಂತ ಹೇಳ್ದ. ಅದೆಷ್ಟು ಪ್ರಾಮಾಣಿಕ ಮನುಷ್ಯ ಗೊತ್ತವನು. ಹೋಗ್ತಾ ಹೇಳ್ದ, ನೋಡು ನಾನು ಕಳ್ಳ, ನನ್ನ ಮನೇಲಿ ಇರೋದಕ್ಕೆ ನಿನಗೆ ಅಭ್ಯಂತರ ಇಲ್ಲದೆ ಹೋದರೆ ನನ್ನ ಮನೇಲಿ ಇರ್ಬೋದು. ನೀನು ಕಳ್ತನ ಮಾಡಬೇಕು ಅಂತ ನಾನು ಹೇಳೋಲ್ಲ, ನನ್ನ ವೃತ್ತಿ ಅದು, ನಾನು ಕಳ್ತನ ಮಾಡೇ ಬದುಕೋದು. ಆಯಿತು ಅಂದೆ. ಅವನ ಕೆಲಸ ಅವನಿಗೆ, ನನ್ನ ಕೆಲಸ ನನಗೆ ಅಂತ ಹೋದೆ. ನೀನೇನು ಮಾಡ್ತೀಯಾ ಅಂತ ಕೇಳ್ದ. ನಾನು ಏನೂ ಮಾಡಲ್ಲ, ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಅಂದೆ. ಪ್ರಾರ್ಥನೆ ಮಾಡಿ ಮನೇಲಿ ಕೂತ್ಕೋ ಅಂತ ಹೇಳ್ದ. ನಾನು ಬಿಟ್ಟು ತಾನು ಕಳ್ತನಕ್ಕೆ ಹೋದ. ಅವನು ದಿನ ರಾತ್ರಿ ಮನೆಯಿಂದ ಹೋಗಬೇಕಾದ್ರೆ ಹೇಳೋನಂತೆ, ಹಸನ್ ಇವತ್ತು ಹೋಗ್ತೀನಿ, ಭಗವಂತನ ದಯ ಇದ್ದರೆ ಒಳ್ಳೆ ಕಳ್ತನ ಮಾಡ್ತೀನಿ ಅಂತ ಹೇಳೋನಂತೆ. ಬಂದ ತಕ್ಷಣ ಕೇಳೋದು, ಕಳ್ತನ ಆಯಿತಾ, ಏನಾದರೂ ಸಿಗ್ತಾ ಅಂತ ಹಸನ್ ಕೇಳೋದು. ಹೇಳ್ತಾನೆ, 1 ದಿವಸ ಇರಬೇಕು ಅಂತ ಹೋದವನು 1 ತಿಂಗಳು ಅವ್ನ ಮನೇಲಿದ್ದೆ ನಾನು ಅಂತ. ದಿನ ಕೇಳೋದು, ಕಳ್ತನ ಏನಾಯ್ತಾ ಇವತ್ತು, ಸಿಗ್ತಾ ವಸ್ತು ಅಂತ ಕೇಳಿದ್. ಏನೂ ಸಿಗಲಿಲ್ಲ ಕಣೋ ಇವತ್ತು. ಪರವಾಗಿಲ್ಲ ಬಿಡು, ದೇವರ ಇಚ್ಛೆ ನಾಳೆ ಸಿಕ್ಕಿತ್ತು ಅಂತಿದ್ದವನು. 1 ದಿವಸವಾದರೂ ಇವತ್ತು ನನಗೆ ಸಿಗಲಿಲ್ಲ, ಕಳ್ಳತನ ಮಾಡೋಕೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡದ್ದನ್ನು ಕಾಣಲಿಲ್ಲ ಅವನು ಅಂತ. ಪ್ರತಿ ದಿವಸ ಇವತ್ತಾಗಲಿಲ್ವಲ್ಲ, ನಾಳೆ ಭಗವಂತನ ದಯದ ನಾಳೆ ಸಿಕ್ಕಿತು ಅಂತಂತಿದ್ದ. ಇದರಿಂದ ನನ್ನ ಗುರು ಹೇಗಾದ ಅವನು. ನಾನು ಭಗವಂತನ ಧ್ಯಾನದಲ್ಲಿ ಕೂತಂಥ ಮನುಷ್ಯ ಎಷ್ಟೋ ದಿವಸ ಭಗವಂತನ ದರ್ಶನ ಆಗದೆ ಹೋದರೆ, ಮನಸ್ಸು ಸಂತೃಪ್ತಿ ಆಗದೆ ಹೋದರೆ ಅನ್ಕೋತಿದ್ದೆ, ಇದೆಲ್ಲ ಬಹುಶಃ ಸುಳ್ಳು ಅನಿಸುತ್ತೆ, ಈ ಪೂಜೆ ಮಂತ್ರ ಇದೆಲ್ಲ ಸುಳ್ಳು ಅನಿಸುತ್ತೆ, ಬಿಟ್ಟು ಬಿಡಬೇಕು ಅಂತ ಅನಿಸೋದು, ನಿರಾಶೆ ಆಗಿಬಿಡೋದು. ಭಗವಂತ ನನಗೆ ಸಿಕ್ಕೋದಿಲ್ಲ ಅಂತ ನಿರಾಶೆ ಅನ್ನಿಸ್ತಾ ಇತ್ತು. ನನಗೆ ನಿರಾಶೆ ಅನ್ನಿಸಿದಾಗಲ್ಲ ಅವ್ನು ನೆನಪಾಗೋದು. ಅವನಿಗೆ ಕಳ್ಳತನದಲ್ಲೇ ಭಗವಂತನ ನಂಬಿಕೆ ಇರಬೇಕಾದ್ರೆ ನನಗ್ಯಾಕೆ ಇರಬಾರ್ದು ಅಂತ. ನನಗೆ ಜೀವನದ ಬಗ್ಗೆ ನಂಬಿಕೆಯನ್ನು ಕೊಟ್ಟಂಥವನು ಆ ಕಳ್ಳ, ಆದ್ದರಿಂದ ಅವನು ನನ್ನ ಗುರು ಆದ ಅಂತ. ಎರಡನೇದ್ದು ನಾಯಿ ಅಂತ ಹೇಳ್ದ. ನಾಯಿ ಹೇಗೆ ಗುರು ಆಯ್ತು ನಿನಗೆ? ಒಂದು ದಿವಸ ನಾನು ಹೀಗೇನೆ ನೀರಡಿಕೆ ಆಗಿ ಹೋಗ್ತಾ ಇದ್ದೆ. ಒಂದು ದೊಡ್ಡ ಕೊಳ ಇತ್ತು, ಆ ಕೊಳದಲ್ಲಿ ನೀರು ಕುಡಿಬೇಕು ಅಂತ ಹೋಗ್ತಾ ಇದ್ದೆ. ನನಗಿಂತ ಮುಂದೆ ಒಂದು ನಾಯಿ ಓಡಿ ಹೋಯ್ತು, ಅದು ನೀರು ಕುಡಿಬೇಕು ಅಂತ ಹೋಯ್ತು. ಅದೇನು ಮಾಡುತ್ತೆ ಅಂತ ನೋಡ್ತಾ ನಿಂತ್ಕೊಂಡೆ. ಆ ನೀರು ಶಾಂತವಾಗಿತ್ತಲ್ಲ ಕೊಳ,
ಈ ನಾಯಿ ಕುಡಿಯೋದಕ್ಕೆ ಅಂತ ಮುಖ ಚಾಚಿತು. ಮುಖ ಚಾಚಿದಾಗ ಅದಕ್ಕೆ ಇನ್ನೊಂದು ನಾಯಿ ಕಾಣಿಸ್ತು, ನೀರಲ್ಲಿ ಪ್ರತಿಬಿಂಬ ಕಾಣಿಸ್ತು. ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತು ನಾಯಿ. ಕೂಗೋಕ್ಕೆ ಶುರು ಮಾಡಿ ಹೋ ಒಂದು ಕಿರ್ಚಾಡ್ತಾ ಇತ್ತು, ಹಿಂದೆ ಬಂತು, ಮತ್ತೆ ಮುಂದೆ ಹೋಯ್ತು. ನೀರು ಅಲ್ಲಾಡ್ತಾ ಇತ್ತಲ್ಲ, ಮತ್ತಿಷ್ಟು ಉಗ್ರವಾಗಿ ಕಾಣಿಸ್ತೋ ಏನೋ ಮುಖ ಅದಕ್ಕೆ. ಹಿಂದೆ ಬರೋದು 10 ಸಲ ಹಿಂದೆ ಮುಂದೆ ಹೋಗ್ತಿತ್ತು. ತುಂಬ ನೀರಡಿಸಿರಬೇಕು ನಾಯಿ ಪಾಪ, ಅದು ತುಂಬ ನೀರಡಿಸಿರಬೇಕು. ಆದರೆ ನೀರು ಕುಡಿಯೋಕ್ಕಾಗ್ತಾ ಇಲ್ಲ ಅದಕ್ಕೆ. ಹತ್ತಿರ ಹೋಗುತ್ತೆ, ಇನ್ನೊಂದು ನಾಯಿ ಮುಖ ಕಾಣಿಸಿ ವಾಪಸ್ ಬರುತ್ತೆ. ಕೊನೆಗೊಂದು ಸಲ ತಡಿಲಾರದೆ ಟಪ್ ಅಂತ ನೀರಲ್ಲಿ ಹಾರ್ಕೊಂಡ್ಬಿಡುತ್ತದು. ನೀರಲ್ಲಿ ಹಾರಿಕೊಂಡು ಆನ ಸಂತೋಷ ನೀರು ಕುಡಿದು ಹೊರಗೆ ಬಂತು. ಅದು ನನಗೆ ಗುರುವಾಯಿತು ಅಂತ. ಹೇಗೆ? ನಾನು ಭಗವಂತ ಇದ್ದಾನೋ ಇಲ್ವೋ, ಧ್ಯಾನ ಮಾಡಿದರೂ ಸಿಗ್ತಾನೋ ಇಲ್ವೋ, ಈ ಚರ್ಚೆಯಲ್ಲೇ ಕೂತಿದ್ದೆ ನಾನು. ಭಗವಂತ ಇದ್ದಾನೋ ಇಲ್ವೋ, ಸಿಗ್ತಾನೋ ಇಲ್ವೋ, ಇದು ಮಾಡ್ತಿರೋ ದಾರಿ ಸರಿನಾ ಹೌದೋ, ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ಆ ನಾಯಿಯಿಂದ ಕಲ್ಕೊಂಡ್ಬಿಟ್ಟೆ ನಾನು. ಎಲ್ಲಿವರೆಗೂ ನೀನು ದಂಡೆಯಲ್ಲಿ ಕೂತ್ಕೊಂಡಿರ್ತೀಯೋ ನಿನ್ನ ಮುಖ ಮಾತ್ರ ಕಾಣಿಸುತ್ತೆ. ನೀರು ಬೇಕಾದರೆ ನೀರಿಗೆ ಹಾರಬೇಕು ಅಂತ. ಅದಕ್ಕೆ ಭಗವಂತ ಬೇಕು ಅಂದರೆ ದಂಡೆ ಮೇಲೆ ಕೂತ್ಕೊಂಡು ಇದ್ದಾನೆ ಇಲ್ಲೋ ಪರೀಕ್ಷೆ ಮಾಡೋದಲ್ಲ, ಹಾರ್ಕೊಂಡ್ಬಿಡ್ಬೇಕು ಭಗವಂತನ ಧ್ಯಾನದಲ್ಲಿ ಅಂತ. ಅದಕ್ಕೆ ಹಾರಿಕೊಂಡೆ. ಅದಕ್ಕೆ ನನ್ನ ಗುರು ಆದದ್ದು ಆ ನಾಯಿ ಅಂತ. ಮೂರನೇದೊಂದು ಮಗು ಅಂತ ಹೇಳಿದ, ಪುಟ್ಟ ಮಗು ನನಗೆ ಗುರು ಆಯಿತು ಅಂತ. ನಾನು ಹೀಗೆ ಒಂದು ಊರಲ್ಲಿ ಹೋಗ್ತಿರ್ಬೇಕಾದ್ರೆ, ಹಳ್ಳಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕತ್ಲೆ ಆಯಿತು. ಯಾವ ಕೋಣೆಯಲ್ಲಿ ನಾನು ಕೂತಿದ್ನೋ ಕತ್ಲೆ ಆಗಿತ್ತಲ್ಲ, ಆ ಕೋಣೆಯನ್ನು ಬೆಳಕು ಮಾಡಬೇಕು ಅಂತ ಮನೆ ಯಜಮಾನ ಒಂದು ಪುಟ್ಟ ಮಗುವಿನ ಕೈಯಲ್ಲಿ ದೀಪ ಕಳಿಸ್ಕೊಟ್ಟ. ಆ ಮಗು ನಿಧಾನಕ್ಕೆ ಹಿಡ್ಕೊಂಡು ಮೊಂಬತ್ತಿ ಹಿಡ್ಕೊಂಡು ನನ್ನ ರೂಮಲ್ಲಿ ಬಂತು. ಬೆಳಕು ಬಂತು. ಆ ಮಗುವನ್ನು ಪರೀಕ್ಷೆ ಮಾಡಬೇಕು ಅಂತ, ಸ್ವಲ್ಪ ಜ್ಞಾನ ಇದೆಯಲ್ಲ ನನಗೆ, ಆ ಜ್ಞಾನದಿಂದ ಪರೀಕ್ಷೆ ಮಾಡಬೇಕು ಅಂತ ಮಗುನ ಕೇಳಿದೆ, ಮಗು ಈ ದೀಪ ತಂದೆಯಲ್ಲ ಹೇಗೆ ತಂದೆ ಅಂತ. ಏನಿಲ್ಲ, ಈ ಮೇಣಬತ್ತಿ ಇತ್ತಲ್ಲ ಅದಕ್ಕೆ ಕಡ್ಡಿ ಕೊರೆದು ದೀಪ ಅಪ್ಪ ಹಚ್ಚಿಕೊಟ್ರು. ಹಾಗಾದರೆ ಬೆಳಕು ಬಂದದ್ದು ಎಲ್ಲಿಂದ ಅಂತ ಕೇಳಿದೆ ನನ್ನ ಮಗುಗೆ. ಈ ದೀಪಕ್ಕೆ ಬೆಳಕು ಬಂದದ್ದು ಎಲ್ಲಿಂದ ಅಂತ ಕೇಳಿದೆ. ಆ ಮಗು ಎಷ್ಟು ಮುಗ್ಧವಾಗಿ ನಕ್ಕು ಬಿಡ್ತು ನಾನು ನೋಡಿ ಅಂತಂದರೆ, ಅದು ಭಗವಂತನ ಲಕ್ಷಣ, ಅದು ಮುಗ್ಧವಾಗಿ ನಗುವಂಥದ್ದು. ನಕ್ಕಿತು. ನಕ್ಕು ಬಿಟ್ಟು ಅಷ್ಟೇ ಬಿಡಲಿಲ್ಲ. ಹೌದಾ ಅಂದ್ಬಿಟ್ಟು ಆ ದೀಪವನ್ನು ಊದ್ಬಿಡ್ತು, ಊದಿ ಆರಿಸ್ಬಿಡ್ತು. ಮತ್ತು ನಕ್ಬಿಟ್ಟು ಹೇಳ್ತಂತೆ, ನನಗೆ ದೀಪ ಬೆಳಕು ಎಲ್ಲಿಂದ ಬಂತು ಅಂತ ಕೇಳಿದೆಯಲ್ಲ ನೀನು, ಈಗ ಬೆಳಕು ಎಲ್ಲಿ ಹೋಯಿತು ನೀನು ಹೇಳು, ಬೆಳಕು ಎಲ್ಲಿಂದ ಬಂದದ್ದು ಅಂತ ನೀನು ಕೇಳಿದೆಯಲ್ಲ, ಬೆಳಕು ಎಲ್ಲಿ ಹೋಯಿತು ನೀನು ಹೇಳು ಅಂತ. ಆಗ ನನಗೆ ಅರ್ಥ ಆಯಿತು, ಈ ಮುಗ್ಧತೆಯ ಮುಂದೆ ಜ್ಞಾನಕ್ಕೆ ಅರ್ಥ ಇಲ್ಲ ಅಂತ. ಜ್ಞಾನ ಒಂದು ಹಂತದ ತಗೊಂಡು ಹೋಗ್ತದೆ, ಮುಗ್ಧತೆ ಬಹಳ ದೊಡ್ಡದು ಅದಕ್ಕಿಂತನೂ. ಅದಕ್ಕೆ ಹೇಳ್ತಾರೆ, ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನರೆಂಟ್ ಥ್ರೂ ಔಟ್ ಯುವರ್ ಲೈಫ್, ಬಟ್ ಇಸ್ ಇಂಪಾಸಿಬಲ್ ಟು ರಿಮೇನ್ ಇನೋಸೆಂಟ್ ಅಂತ. ರಿಮೇನಿಂಗ್ ಇನೋಸೆಂಟ್ ಈಸ್ ಎ ಡಿವೈನ್ ಕ್ವಾಲಿಟಿ. ಅದಕ್ಕೆ ಹೇಳ್ತಾನೆ, ಮುಗ್ಧತೆ ಮುಂದೆ ಜ್ಞಾನಕ್ಕೆ ಅರ್ಥ ಇಲ್ಲ ಅನ್ನಿಸ್ಬಿಡ್ತು. ನಾನು ಕಲ್ಕೊಳ್ಬೇಕಾದದ್ದು ಜ್ಞಾನ ಅಲ್ಲ, ಮನಸ್ಸಿನ ಮುಗ್ಧತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಅಂದ್ಕೊಂಡೆ ಆ ಮಗುನ ನೋಡಿ. ಆದ್ದರಿಂದ ಮಗು ನನಗೆ ಗುರು ಆಯಿತು ಅಂತ. ನೋಡಿ, ಪ್ರತಿಯೊಂದು ವಸ್ತು ಸಂಪರ್ಕಕ್ಕೆ ಬಂದದ್ದು ನನಗೆ ಗುರು ಆಗ್ತದೆ ಅಂತ. ಅದು ಹೇಳ್ತಾ ಇರೋರು, ಪರಿಪರಿಯ ಬಂಧು ಧರ್ಮದಿನ ಅಹಮ್ಮತಿ ಕರೆಗೆ ಅಹಂ ಕರೆಗೆ ಹರಡಿ ಹಬ್ಬುವುದು ಆತ್ಮ ಮಂಕುತಿಮ್ಮ. ಅದಕ್ಕೆ ಹಸನ್ ಬಹುದೊಡ್ಡ ಸಂತಾಗಿ ಹೋದ. ಜಗತ್ತು ಮಾನವನ ಮನಸ್ಸನ್ನು, ಅಂತಃಕರಣಗಳನ್ನು ಕುಲುಕಿಸಿ ಸಂಸ್ಕಾರ ನೀಡುತ್ತದೆ ಅಂತ ಹೇಳಿದ್ವಿ. ಆದರೆ ಒಂದು ಮಾತನ್ನು ಡಿ ವಿ ಜಿ ಚೆನ್ನಾಗಿ ಹೇಳ್ತಾರೆ, ಜಗತ್ತು ಇದೆಯಲ್ಲ ಇದು ಮನುಷ್ಯನ ನಿರ್ದೇಶ ಮಾಡ್ತದೆ ಅಂತ. ಜೀವಿಯನ್ನು ನಿರ್ದೇಶ ಮಾಡೋದು ಜಗತ್ತು ಅಂತ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಪದ್ಯ 618, 618. ಜಗದ ಸಂತಾಪ ಸಂತಸ ಸಂಭ್ರಮಗಳ ಉಲಿ ಬಗೆದು ನರನೆದೆಯ ಜೀವವ ಪಿಡಿದು ಕುಲುಕೆ ಸೊಗಯಿಪುದು ಮನಸ್ಸಿಗದು ಕವಿಕಲಾ ರಸಿಕರ್ಗೆ ಜಗ ಸೂರ್ಯ ನೀ ಕಮಲ ಮಂಕುತಿಮ್ಮ. ಕೊನೆ ಸಾಲು ಎಷ್ಟು ಪ್ರಖರವಾಗಿರುತ್ತೆ. ಜಗ ಸೂರ್ಯ ನೀ ಕಮಲ ಮಂಕುತಿಮ್ಮ. ಜಗದ ಸಂತಾಪ ಸಂತಸ ಸಂಭ್ರಮಗಳ ಉಲಿ ಎಂದು ಶಬ್ದ. ಸಂತೋಷ ಸಂಭ್ರಮಗಳ ಶಬ್ದ ಇದೆಯಲ್ಲ, ಇದೇನು ಮಾಡ್ತದೆ ಅಂದರೆ ಬಗೆದು ನರನ ಎದೆಯ, ಮನುಷ್ಯನ ಎದೆಯನ್ನು ಬಗೀತದೆ, ತೆಗೆದು ತೋರಿಸ್ತದೆ. ತೆಗೆದು ಜೀವವ ಪಿಡಿದು ಕುಲುಕೆ, ಈ ಹೊರಗಿರುವಂಥ ಸಂತೋಷ ಸಂಭ್ರಮ ತಾಪಗಳೆಲ್ಲ ಮನುಷ್ಯನ ಜೀವನ ಕುಲುಕಿ ಅಲಗಾಡಿಸಿ ಸೊಗಯಿಪುದು ಮನಸ್ಸಿಗದು ಕವಿಕಲಾ ರಸಿಕರ್ಗೆ. ಸ್ವಲ್ಪ ನೋಡಬೇಕಿದ್ದೀನಿ ಮಾತನ್ನು. ಕವಿಕಲಾ ರಸಿಕರ್ಗೆ, ಕವಿಗಳಿಗೆ, ಕಲೆಗಾರರಿಗೆ, ರಸಿಕರಿಗೆ ಸೊಗಸ್ತನ್ನು ಕೊಡ್ತದೆ ಮನಸ್ಸಿಗೆ ಅದು ಅಂತ. ಇದು ನೋಡೋಣ. ಮೇಲೆ ಮಾತಿದೆಯಲ್ಲ, ಸಂತಾಪ ಸಂತಸ ಕೂಡ ಹೇಗೆ ಕೊಡ್ತದೆ ಅಂತ. ತಾವು ಬೇಂದ್ರೆ ಅವರ ಜೀವನವನ್ನು ಸ್ವಲ್ಪ ನೋಡಿದರೆ, ಅವರ ಅತ್ಯುನ್ನತವಾದಂಥ ಕವನಗಳು ಬಂದದ್ದು ಅವರ ಜೀವನದಲ್ಲಿ ಅತ್ಯಂತ ದುಃಖಮಯ ಸನ್ನಿವೇಶಗಳಲ್ಲಿ. ನಾನು ಒಂದು ಸಲ ನೋಡಿದ್ದೇನೆ ಅದನ್ನು. ಒಂದು ಕಾಲೇಜಲ್ಲಿ ಪ್ರೋಗ್ರಾಮಿಗೆ ಹೋದಾಗ ಅವ್ರ ಜೊತೆಗೆ ಹೋಗಿದ್ದೆ ನಾನು.
ಹೋದಾಗ ಅಲ್ಲಿ ಹುಡುಗಿಯರು, ಕಾಲೇಜ್ ಹುಡುಗಿಯರು ಡಾನ್ಸ್ ಮಾಡ್ತಾಯಿದ್ರು, ಕಲ್ಚರಲ್ ಪ್ರೋಗ್ರಾಮ್ ಮಾಡಿ, ನೀ ಹಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದ್ರೆ ನಾ ಹೆಂಗೆ ನೋಡಲೆ ನಿನ್ನ ಅಂಥೇಳಿ ರೊಮ್ಯಾಂಟಿಕ್ಕಾಗಿ ಈ ಕೋಲ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. DVG ಎದ್ದೊಳಗೆ ಹೋಗ್ಬಿಟ್ರು, ನಮ್ಮ ಬೇಂದ್ರೆ ಎದ್ದೊಳಗೆ ಹೋಗ್ಬಿಟ್ರು. ಅದು ಗೊತ್ತಿರೋರಿಗೆ ಗೊತ್ತು. ನೀ ಹಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದ್ರೆ ನಾ ಹೆಂಗೆ ನೋಡಲೆ ನಿನ್ನ ಅಂತ. ಇವತ್ತು ರೊಮ್ಯಾಂಟಿಕ್ ಪೋಯೆಟ್ ಥರ ಅನ್ನಿಸ್ಬೋದು ಅದು. ಆದರೆ ಅದು ಬರೆದಿರೋದು ಯಾವಾಗ ಅಂದರೆ ಅವ್ರ ಮಗ ಸತ್ತೋದಾಗ. ಇವರು ಮೇಷ್ಟ್ರಾಗಿದ್ದವರು. ಆಗಿನ ಕಾಲದ ಮೇಷ್ಟ್ರ ಪರಿಸ್ಥಿತಿ ಭಾಳ ಕಷ್ಟ ಇತ್ತು. ಪ್ರೈವೇಟ್ ಕಾಲೇಜಲ್ಲಿ ಮೇಷ್ಟ್ರಾಗಿದ್ದವರು ಶೋಲಾಪುರದಲ್ಲಿ. ಸಂಬಳ ಯಾವಾಗೋ ಸಿಕ್ಕೋದು, ಇಷ್ಟೇ ಅಂತಿಲ್ಲ, ಮ್ಯಾನೇಜ್ಮೆಂಟಿಗೆ ದುಡ್ಡು ಬಂದಾಗ ಒಂದಿಷ್ಟು ಕೊಡೋದು. ನಾನು ನೆನಪಿದೆ, ಹಾಸ್ಟೆಲಲ್ಲಿ ಹುಡುಗರು, ಬೇಂದ್ರೆಯವರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾಸ್ಟೆಲಲ್ಲಿ ಹುಡುಗರು, ಕಾಲೇಜ್ ಹುಡುಗರು ಕ್ಯಾಂಟೀನ್ ತಮ್ಮ ಊಟಕ್ಕೆ ಹೋದಾಗ ಸ್ವಲ್ಪ ತೆಗೆದು ಟಿಫಿನ್ ಕ್ಯಾರಿಯರ್ ಹಾಕ್ಕೊಂಬಂದು ಬೇಂದ್ರೆಯವ್ರು ಕೊಟ್ಟದ್ದುಂಟು ಊಟಕ್ಕೆ. ಮಗ ಸತ್ತು ಹೋದಾಗ ಮಗನ ಅಂತ್ಯಕ್ರಿಯೆಗೆ ದುಡ್ಡಿಲ್ಲ ಅವ್ರ ಹತ್ರ. ಆಗ ಅವ್ರ ಹೆಂಡ್ತಿಯವ್ರು ನೋಡಿದ್ಲಂತೆ, ಎಂಥ ಗಂಡಸಯ್ಯ ನೀನು, ಮಗನ ಬೆಳೆಸೋದಂತೂ ಆಯಿತು, ಮಗನ ದಹನ ಮಾಡೋದಕ್ಕೆ ದುಡ್ಡಿಲ್ಲಲ್ಲ, ಎಂಥ ಮನುಷ್ಯ ನೀನು ಅಂತ ನೋಡಿದ್ಲಂತೆ. ಆ ಮಾತಿನ ಕಣ್ಣಿನ ಕೊರೆ ಇದೆಯಲ್ಲ ಮನಸ್ಸಿಗೆ ಬಂದದ್ದು, ಅದಕ್ಕೆ ಹೇಳ್ತಾರೆ, ನೀ ಹಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದರೆ ನಾ ಹೆಂಗೆ ನೋಡಿದ್ರೆ ನಿನ್ನ ಅಂತ. ಅದು ದುಃಖಮಯ ಸನ್ನಿವೇಶದಲ್ಲಿ ನೋಡಿ, ದ ಬೆಸ್ಟ್ ಆಫ್ ಬೇಂದ್ರೆಸ್ ಪೋಯಮ್ಸ್ ಹ್ಯಾವ್ ಕಮ್ ಅಂಡ್ ಸಿ ದ ಮೋಸ್ಟ್ ಕ್ರಿಟಿಕಲ್ ಮೊಮೆಂಟ್ಸ್ ಆಫ್ ಹಿಸ್ ಲೈಫ್. ಅಂದರೆ ಸಂತಾಪ ಕೂಡ ಮನಸ್ಸಿಗೆ ಉತ್ತೇಜನ ಕೊಟ್ಟಿದೆ. ಅದೇ ಧಾರವಾಡದಲ್ಲಿ ಇನ್ನೊಂದು ಹತ್ತಿಕೊಳ್ಳ ಅಂತಿದೆ, ಧಾರವಾಡ ಗೊತ್ತಿರೋ ಪರಿಚಯ, ಸ್ಟೇಷನ್ ಹಿಂಭಾಗದಲ್ಲಿ ಒಂದು ದೊಡ್ಡ ಪ್ರಪಾತ ಇದ್ದಂಗಿದೆ. ಅದು ಸಾಲು ಸಾಲು ಗುಡ್ಡಗಳು. ಬೇಂದ್ರೆಯಲ್ಲಿ ವಾಕಿಂಗ್ ಹೋದಾಗ ಅಲ್ಲಿ ಸೂರ್ಯೋದಯ ನೋಡಿದ್ರಂತೆ. ಸೂರ್ಯೋದಯ ನೋಡಿದಾಗ ಅಲ್ಲೇ ಬರೆದದ್ದು ಕವನ ಅದು. ನಾವು ಓದ್ತೀವಿ ಅದನ್ನು, ಮೂಡನ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನೆ ಎರಕವ ಹೊಯ್ದ. ಅದು 5 ನಮ್ಮ ಇಂದ್ರಿಯಗಳನ್ನು ಸೂಕ್ಷ್ಮವಾಗಿ ತೋರಿಸುವಂಥ ಪದ್ಯ, ಅದ್ಭುತವಾಗಿ ಬರೆದಂಥ ಪದ್ಯ. ಕೊನೆಗೆ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೇಳ್ತಾರೆ. ಇದು ಬರೀ ಬೆಳಗಲ್ಲ, ಇದು ಮತ್ತೊಂದು ಬೇರೆ ಥರದ್ದಿದು ಅಂತ. ನೋಡಿ, ಜೀವನದಲ್ಲಿ ಕಂಡಂಥ ಸುಂದರತೆ, ಜೀವನದಲ್ಲಿ ಕಂಡಂಥ ವಿಷಮತೆ ಎರಡೂ ಒಬ್ಬ ಕವಿಯನ್ನು ಚುಚ್ಚಿ ದೊಡ್ಡವನನ್ನಾಗಿ ಮಾಡಿದೆ. ಅದೇ ರೀತಿ ಲಿಯೋನಾರ್ಡೋ ಡಾ ವಿನ್ಸಿ, ಅವನ ಅದ್ಭುತ ಚಿತ್ರಗಳು ಬಂದದ್ದು ಅವನ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ. ಅವನು ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆರ್ಕಿಮಿಡಿಸ್ ಮಾಡಿದ್ದು ಹೇಗೆ, ಕೊನೆಗೆ ಆರ್ಕಿಮಿಡಿಸ್ ಪ್ರಾಣ ಕಳ್ಕೊಂಡದ್ದು ಹೇಗೆ. ಅವನು ರಾಜ ಸೋತಾದ ಯುದ್ಧದಲ್ಲಿ ಅವನು ಬೇರೆ ಕಡೆ ವೈರಿ ಸೈನಿಕರು ಬಂದು ರಾಜ್ಯ ತೊಗೊಂಡ್ಬಿಟ್ರು. ಅವನು ರಾಜ ಹೇಳಿದ್ದಂತೆ ಮಂತ್ರಿಗಳಿಗೆ, ಸೈನಿಕರಿಗೆ, ನೋಡಿ ಆರ್ಕಿಮಿಡಿಸನ್ನು ಕೊಲ್ಲಬೇಡಿ, ಅವನು ಜೀವಂತ ತೊಗೊಂಬನ್ನಿ, ಮಹಾ ಪ್ರತಿಭಾಶಾಲಿ ಮನುಷ್ಯ, ಹಿಡ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಅವನು ಹುಡ್ಕೋಕೆ ಹೋದಾಗ ಸಮುದ್ರ ದಂಡೆ ಮೇಲೆ ಕೂತಿದ್ದಾನೆ ಆರ್ಕಿಮಿಡಿಸ್. ಅವನಿಗೇನೂ ಕಲ್ಪನೆ ಇಲ್ಲ. ಆ ಸಮುದ್ರದ ಮೇಲೆ ಆ ಮರಳನ್ನು ಹಾಸಿಬಿಟ್ಟು ಕಡ್ಡಿಯಿಂದ ಗೊರೆದು ಆ ಜಾಮೆಟ್ರಿ ಭೂಮಿತಿ ಮಾಡ್ತಾಯಿದ್ದಾನೆ. ಮ್ಯಾಥಮೆಟಿಕ್ಸ್ ಮಾಡ್ತಾಯಿದ್ದ ಅಲ್ಲಿ ಕೂತ್ಕೊಂಡು. ಗೊತ್ತಾಯ್ತು ಒಬ್ಬನಿಗೆ, ಅವನೇ ಆರ್ಕಿಮಿಡಿಸ್ಸು ಅಂತ. ಹೋಗಿ ಕೇಳಿದಂತೆ, ಆರ್ಕಿಮಿಡಿಸ್ ಅಲ್ವಾ ನೀನು ಅಂತ. ಹೌದು, ಯಾಕೆ ಅಂತ ಕೇಳಿದಂತೆ. ನಮ್ಮ ರಾಜ ಕರಿತಾನೆ ಬಾ ಅಂತ. ಯಾವ ರಾಜ, ಬರೋಲ್ಲ ನಾನು ಅಂತ ಹೇಳ್ದ. ಆರ್ಕಿಮಿಡಿಸ್ಗೇನು ರಾಜ, ನೋಡಿ ಹೇಗಾಗತ್ತೆ ಅಂತ. ಅವನಿಗೆ ಆ ರಾಜ್ಯ ಮುಳುಗಿ ಹೋಗಿದೆ. ಅವನು ತನ್ನ ಗಣಿತದ ಬಗ್ಗೆ ಚಿಂತೆ, ತನ್ನ ಆದರ್ಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಂತೆ. ಕೊನೆಗೊಬ್ಬ ಸೈನಿಕನ ಮಟ್ಟ ಅಷ್ಟೇ, ಅದು ಭಾಳ ಚಿಂತೆ ಇರೋಲ್ಲ. ರಾಜ ಹೇಳಿದ್ದೇನು, ಅವನು ಮಹಾಜ್ಞಾನಿ ಅಂತ ಇವನಿಗೆ ಅರ್ಥ ಆಗಬೇಕಲ್ಲ. ಆರ್ಕಿಮಿಡಿಸ್ ಬರದೇ ಹೋದರೆ ಹೊಡಿತೀನಿ ಅಂದಂತೆ. ಏನು ಬೇಕಾದ್ರೆ ಮಾಡ್ಕೊ, ಬರೋಲ್ಲ ನೀನು ಅಂತ ಆ ಕೋಲಿಂದ ಏನು ಗೆರೆ ಹಾಕ್ತಾಯಿದ್ನೋ ಅದನ್ನೇ ಬೀಸಿ ಅವನ ಕಡೆ ಎಸೆದಂತೆ. ಸೈನಿಕನಿಗೆ ಮೊದಲೇ ಕೋಪ ಇರುತ್ತೆ. ಕೋಲ್ ಎಸೆದ ಕೋಪ ಬಂದು ಅವನ ತಲೆ ಕತ್ತರಿಸಿ ಹಾಕ್ಬಿಟ್ಟ. ಆರ್ಕಿಮಿಡಿಸ್ ಸತ್ತು ಹೋದದ್ದು ಆ ಸಮುದ್ರ ದಂಡೆ ಮೇಲೆ. ಎಂಥ ಜೀವ ಅದು, ಎಂಥ ಜ್ಞಾನ ಜೀವ ಆರ್ಕಿಮಿಡಿಸ್ ಹೋದದ್ದು. ಯಾವ ಸಂತಾಪ, ಯಾವ ಸಂತೋಷ ಆ ಉಳಿದು ಮನುಷ್ಯನ ಬಗೆತವಲ್ಲ, ನರನ ಎದೆಯನ್ನು ಬಗೆದು ಜೀವವನ್ನು ಹಿಡಿದು ಕುಲುಕಿದಾಗ ಮನಸ್ಸಿಗೆ ಸೊಗಸು ಬರ್ತದೆ. ಅದರಿಂದ ಈ ಹೊಸ ಹೊಸ ಚೈತನ್ಯಗಳು ಹೊರಗೆ ಬರ್ತವೆ. ಕಾವ್ಯ, ಕಲೆ, ರಸಿಕತೆ ಇವೆಲ್ಲ ಬರುವಂಥದ್ದು. ಅದಕ್ಕೆ ಹೇಳ್ತಾನೆ, ಇದೆಲ್ಲ ಬರಬೇಕಾದ್ರೆ ಯಾಕೆ ಬಂತು ನಿನಗೆ? ನೀನು ಕಮಲ ಇದ್ದ ಹಾಗಿದ್ದೀಯಾ, ಜಗತ್ತು ಸೂರ್ಯ ಇದ್ದ ಹಾಗೆ. ಜಗತ್ತು ನಿನ್ನ ಮೇಲೆ ಪ್ರಕಾಶ ಬೀರಿದಾಗ ಬಿರುಚ್ಕೋತೀಯ, ನೀವು ತೆಗೆದುಕೊಳ್ತೀಯ. ಸೂರ್ಯ ಮರೆ ಆದಾಗ ನೀವು ಮುಚ್ಕೋತೀಯ. ಆದ್ದರಿಂದ ಜಗತ್ತು ನಿನಗೆ ಯಾವಾಗಲೂ ಸ್ಫೂರ್ತಿಗೆ ಕಾರಣವಾದಂಥದ್ದು, ಅದನ್ನು ಮರಿಬೇಡ ಅಂತ ಜೀವಕ್ಕೆ ಹೇಳುವಂಥದ್ದು. 620 620 ಲೋಕ ಜೀವನದೇ ಮಾನಸದ ಪರಿಪಾಕ. ಲೋಕ ಜೀವನದೇ ಮಾನಸದ ಪರಿಪಾಕ. ಈ ಚೇನ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಲೋಕ ಜೀವನದೇ ಮಾನಸದ ಪರಿಪಾಕ, ಆ ಪಾಕದಿಂ ಮತಿಶುದ್ಧಿ, ಅದರಿನ್ ಒಳದೃಷ್ಟಿ, ಸಾಕಲ್ಯದ ಆತ್ಮ ಸಂದರ್ಶನಕ್ಕೆ ಕರಣವದು, ಲೋಕದಿಂ ನಿರ್ಲೋಕ ಮಂಕುತಿಮ್ಮ. ಲೋಕ ಜೀವನದೇ, ಈ ಲೋಕ ಜೀವನದಿಂದ ಮನಸ್ಸಿನ ಪರಿಪಾಕ.
ಸಾಕಷ್ಟು ಚರ್ಚೆ ಮಾಡಿದ್ವಿ ಇದರ ಬಗ್ಗೆ. ಮನಸ್ಸಿನ ಪರಿಪಾಕ ಆಗೋದು ಈ ಲೋಕ ಜೀವನದಿಂದ. ಈ ಲೋಕ ಪರಿಪಾಕದಿಂದ ಏನಾಗ್ತದೆ? ಮತಿ ಶುದ್ಧಿ, ನಮ್ಮ ಬುದ್ಧಿ ಚುರುಕಾಗ್ತದೆ, ಬುದ್ಧಿ ಶುದ್ಧ ಆಗ್ತದೆ. ಆಮೇಲೆ ಏನಾಗ್ತದೆ? ಬುದ್ಧಿ ಶುದ್ಧಿ ಆದ ಮೇಲೆ ಒಳದೃಷ್ಟಿ ಬರೋಕ್ಕೆ ಶುರು ಆಗ್ತದೆ. ಬುದ್ಧಿ ಚೆನ್ನಾಗಿದ್ದರೆ ಮಾತ್ರ ಒಳದೃಷ್ಟಿ ಬರೋಕ್ಕೆ ಸಾಧ್ಯ. ಈ ದೃಷ್ಟಿ ಬಂದರೆ ಏನಾಯಿತು? ಒಳದೃಷ್ಟಿ ಬಂದರೆ ಏನಾಯಿತು? ಅಂತರ್ಮುಖತೆ ಬರ್ತದೆ. ಯು ಸ್ಟಾರ್ಟ್ ಥಿಂಕಿಂಗ್ ಇಂಟ್ರಾಸ್ಪೆಕ್ಟಿವ್ಲಿ. ಅದಾದಾಗ ಏನಾಗ್ತದೆ? ಸಾಕಲ್ಯದ ಆತ್ಮ ಸಂದರ್ಶನಕ್ಕೆ ಕಾರಣವದು. ಸಂದರ್ಶನ ಕಲ್ಪನೆ ಇಟ್ಕೊಳ್ಳಿ. ನನಗೆ ನನ್ನ ಆತ್ಮ ಜೊತೆ ಸಂದರ್ಶನ ಮಾಡೇ ಇಲ್ಲ. ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು, ನಾವು ಎಲ್ಲರದ್ದು ಅಪಾಯಿಂಟ್ಮೆಂಟ್ ತೊಗೋತೀವಿ. ನಾಳೆ ಸಿಗ್ತೀರಾ? ಒಂದು 5 minutes ಅಪಾಯಿಂಟ್ಮೆಂಟ್. ವಿ ಟೇಕ್ ಅಪಾಯಿಂಟ್ಮೆಂಟ್ ವಿತ್ ಎವ್ರಿಬಡಿ ಎಲ್ಸ್, ಬಟ್ ವಿ ಡೋಂಟ್ ಟೇಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಅವರ್ ಸೆಲ್ಸ್. ಅದಕ್ಕೆ ಆತ್ಮ ಸಂದರ್ಶನಕ್ಕೆ ಇದು ಹಂತದ ಸಂದರ್ಶನ. ಸಾಕಲ್ಯ ಸಂಪೂರ್ಣವಾದಂಥದ್ದು. ಸಂಪೂರ್ಣವಾದಂಥ ಆತ್ಮದ ದರ್ಶನಕ್ಕೆ ಕಾರಣ ಅದೊಂದು ಸಾಧನ ಆಗ್ತದೆ. ಯಾವುದು? ಮತಿ ಶುದ್ಧಿ, ಶುದ್ಧಿಯಾದಂಥ ಮತಿ. ನೋಡಿ ಎಷ್ಟು ಒಂದಕ್ಕೊಂದು ಚೈನ್ ರಿಯಾಕ್ಷನ್. ಲೋಕದಿಂದ ಮನಸ್ಸಿನ ಪರಿಪಾಕ, ಮನಸ್ಸಿನ ಪರಿಪಾಕದಿಂದ ಮತಿಶುದ್ಧಿ, ಮತಿಶುದ್ಧಿಯಿಂದ ಬಾಳ ದೃಷ್ಟಿ ಬರ್ತದೆ, ಆ ಬಾಳ ದೃಷ್ಟಿಯಿಂದ ಆತ್ಮ ಸಂದರ್ಶನಕ್ಕೆ ಒಂದು ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಈಗ ಚೈನ್ ರಿಯಾಕ್ಷನ್ ಆಗಿ ಬೆಳ್ಕೊಂಡು ಹೋಗ್ತದೆ. ಕೊನೆ ಪಾಲು ಮುಖ್ಯ ನನಗೆ, ಲೋಕದಿಂದ ನಿರ್ಲೋಕ ಮಂಕುತಿಮ್ಮ ಅಂತ. ಇವೆಲ್ಲ ಕಣ್ಣಿಗೆ ಕಾಣಿಸುವಂಥವು, ಲೋಕದಲ್ಲಿರುವಂಥವು. ಈ ಲೋಕದಲ್ಲಿರುವಂಥ ವಸ್ತುಗಳಿಂದ ಪರಿಪಾಕ ಆಗಿ ಎಲ್ಲ ಆದಾಗ ನನ್ನ ಮನಸ್ಸು ಹೋಗೋದು ಎಲ್ಲಿ? ಕೊನೆಗೆ ಪರಿಪಾಕದಿಂದ ಆದಂಥದ್ದು ಕೊನೆಗೆ ಆತ್ಮ ಸಂದರ್ಶನಕ್ಕೆ ಹೋಗುವಂಥದ್ದು. ಈ ಆತ್ಮ ಸಂದರ್ಶನ ಪರಸತ್ವದ ಅನುಭೂತಿ ಇದೆಯಲ್ಲ, ಇದು ಲೋಕದಿಂದ ದಾಟಿದಂಥದ್ದು, ಲೋಕವನ್ನು ದಾಟಿದಂಥದ್ದು, ಲೋಕಕ್ಕೆ ಕಾರಣವಾದಂಥದ್ದು. ನೋಡಿ, ಲೋಕದಲ್ಲಿರುವಂಥ ವಸ್ತುಗಳಿಂದ ಬಳಸಿಕೊಂಡು ನಾನು ಲೋಕವನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇನೆ. ನಿರ್ಲೋಕಕ್ಕೆ ಹೋಗಬೇಕಾದ್ರೆ ಲೋಕದ ಮೂಲಕವೇ ಹೋಗಬೇಕು. ನಮ್ಮ ಎಜುಕೇಷನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಪಾಠ ಮಾಡೋರು ಹೇಳ್ತಾರೆ, ಯು ಶುಡ್ ಆಲ್ವೇಸ್ ಗೋ ಫ್ರಮ್ ದ ನೋನ್ ಟು ದ ಅನ್ನೋನ್ ಅಂತ. ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡ್ಬೇಕು ಅಂತ. ಹಾಗೆ ಇಲ್ಲಿ ಕೂಡ ನಿರ್ಲೋಕಕ್ಕೆ ಹೋಗಬೇಕಾದ್ರೆ ಲೋಕದ ಮೂಲಕವೇ ಹೋಗಬೇಕು. ಲೋಕದ ಮೂಲಕ ಮನಸ್ಸನ್ನು ಪರಿಪಾಕ ಮಾಡಿಕೊಂಡು ಮತಿಶುದ್ಧಿ ಮಾಡಿಕೊಂಡು ಒಳದೃಷ್ಟಿ ಬೆಳೆಸಿದಾಗ ಮಾತ್ರ ಈ ಲೋಕವನ್ನು ದಾಟಿ ಹೋಗೋದಕ್ಕಾಗ್ತದೆ. ಅದಕ್ಕೆ ನಿರ್ಲೋಕಕ್ಕೆ ಹೋಗೋದು ಕೂಡ ಈ ಲೋಕವೇ ಕಾರಣ ಅಂತ ಹೇಳೋ ಮಾತಿಗೆ ಇವತ್ತಿಗೆ ಮುಗಿಸೋಣ. ನಾಳೆ ಮತ್ತೆ ಶುರು ಮಾಡೋಣ.